ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಭಗವದ್ಗೀತೆಯ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗದ ಮನನವನ್ನ ಮಾಡೋಣ. ಮೊದಲ 10 ಶ್ಲೋಕಗಳನ್ನು ತೆಗೆದುಕೊಂಡು ಇವತ್ತು ಅದರಲ್ಲಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಈಗ 4 ಅಧ್ಯಾಯಗಳನ್ನ ಮುಗಿಸಿದ್ವಿ. ಮೊದಲನೇ ಅಧ್ಯಾಯದಲ್ಲಿ ಒಬ್ಬ ಕರ್ಮಿಗೆ ಹೇಗೆ ಗೊಂದಲಗಳು ಉಂಟಾಗುತ್ತೆ, ನಾನು ನನ್ನದು ಅನ್ನೋದನ್ನ ಹಿಡ್ಕೊಂಡಾಗ ಹೇಗೆ ಅವನು ತಲ್ಲಣಗೊಳ್ತಾನೆ, ಅವನು ಯಾವುದೋ ಒಂದನ್ನು ನಿರ್ಧಾರ ಮಾಡದೆ ಹೇಗೆ ಅವನು ಪರಿತಪಿಸ್ತಾನೆ ಅನ್ನೋದನ್ನ ನೋಡಿದ್ವಿ. 2ನೇ ಅಧ್ಯಾಯದಲ್ಲಿ ಭಗವಂತ ಜ್ಞಾನವನ್ನ ಕೊಡ್ತಾನೆ. ಸ್ವಲ್ಪ ಕರ್ಮಯೋಗ ಮತ್ತೆ ಸ್ಥಿತ ಪ್ರಜ್ಞನ ಲಕ್ಷಣಗಳು ಎಲ್ಲವನ್ನು ತಿಳಿಸಿ ಹೇಳ್ತಾನೆ. 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಮೊದಲಿಗೆ ಮಾಡ್ಬೇಕು. ಯಾಕೆ ಅಂತಂದ್ರೆ ಆ ಪ್ರಯಾಣ ಹಾಗೆ, ಯಾವಾಗ ನೀನು ಆತ್ಮಸ್ವರೂಪಿ ಅಂತ ತಿಳಿಸ್ಬೇಕಾದ್ರೆ ಒಂದು ಸರ್ತಿ ತಿಳಿಸೋದಕ್ಕೆ ಆಗಲ್ಲ, ಅದನ್ನ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಅದು ಚಿತ್ತ ಶುದ್ಧಿ ಆಗ್ಬೇಕು. ಮೊದ್ಲು ಕರ್ಮಿ ಆಗಿದ್ದವನು ಕರ್ಮ ಯೋಗಿ ಆಗು ನೀನು, ಅವಾಗ ಕರ್ಮ ಫಲವನ್ನ ಬಿಟ್ಟಾಗ ಕರ್ಮ ಯೋಗಿ ಆಗ್ತೀಯ ಅಂತ ಕರ್ಮಯೋಗವನ್ನ ತಿಳಿಸ್ಕೊಟ್ರು. ಆಮೇಲೆ ಜ್ಞಾನ ಕರ್ಮ ಸನ್ಯಾಸ ಯೋಗ, ಅದು ಜ್ಞಾನಪೂರ್ವಕವಾಗಿ ಹೇಗೆ ಕರ್ಮ ಸನ್ಯಾಸವನ್ನ ಮಾಡೋದು ಅನ್ನೋದನ್ನ ಪೂರ್ತಿಯಾಗಿ ಜ್ಞಾನವನ್ನ 4ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. ಆದ್ರೆ ಅರ್ಜುನನ್ಗೆ ಸಂಪೂರ್ಣವಾಗಿ ಅರ್ಥ ಆಗಲ್ಲ. ಕೊನೆಯಲ್ಲಿ ನೀನು ಕರ್ಮಯೋಗವನ್ನು ಮಾಡು ಅಂತ ಹೇಳ್ತಾರೆ. ಈಗ ಸಂಶಯ ಬರುತ್ತೆ, ಇಷ್ಟೊತ್ತು ಸನ್ಯಾಸನೇ ಒಳ್ಳೇದು ಅಂತ ಹೇಳ್ಬಿಟ್ಟು ನೀವಾಗ ಕರ್ಮಯೋಗ ಮಾಡು ಅಂತ ಅಂದ್ರೆ ನಾನು ಯಾವ್ದು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಂಗೆ ಅಂತ ಮತ್ತೆ ಮರು ಪ್ರಶ್ನೆಯನ್ನ ಮಾಡೋದ್ರ ಮೂಲಕ ಈ ಅಧ್ಯಾಯ ಪ್ರಾರಂಭ ಆಗತ್ತೆ. ಹರಿ ಓಂ ವರ್ಷಾಜಿ. ಹರಿ ಓಂ. ಮೊದಲನೇ ಶ್ಲೋಕ ಹೇಳುತ್ತೆ ಅರ್ಜುನನ ಪ್ರಶ್ನೆಯ ಮೂಲಕ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಇದರ ಅರ್ಥ ಎಲ್ಲಾ ಶ್ಲೋಕಗಳಲ್ಲೂ ಸಂಕ್ಷಿಪ್ತವಾಗಿ ಅರ್ಥವನ್ನು ಸಹ ಕೊಟ್ಟಿದ್ದಾರೆ. ನಾವು ಅದು ಸ್ವಲ್ಪ ವಿಶದವಾಗಿ ನಾವು ಅರ್ಥವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅರ್ಜುನ ಹೇಳಿದನು, ಓ ಶ್ರೀಕೃಷ್ಣ, ನೀನು ಕರ್ಮ ಸನ್ಯಾಸವನ್ನು, ಕರ್ಮ ತ್ಯಾಗದ ಮಾರ್ಗ ಅದನ್ನು ಹೊಗಳ್ತೀಯ, ಮತ್ತು ಕರ್ಮ ಯೋಗವನ್ನ ಅಂದ್ರೆ ಭಕ್ತಿಯಿಂದ ಕೆಲಸ ಮಾಡು ಅಂತನು ನೀನು ಸಲಹೆ ಕೊಡ್ತೀಯ. ದಯವಿಟ್ಟು 2ರಲ್ಲಿ ಯಾವುದು ಸರಿಯಾದ ಮಾರ್ಗ ಅಂತ ತಿಳಿಸು. ನಿರ್ಣಾಯಕವಾಗಿ ನೀನು ನಂಗೆ ಹೇಳೋ, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ. ಯಾವಾಗ್ಲೂ ಕನ್ಫ್ಯೂಷನ್ ಈ ಅರ್ಚನಲ್ಲಿ. ನಮಗೂ ಹಾಗೆ ಪೂರ್ತಿಯಾಗಿ ಯಾವಾಗ ಜ್ಞಾನ ಇರಲ್ವೋ ಅವಾಗ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ಪೂರ್ತಿ ಜ್ಞಾನ ಬಂದಾಗ ಆ ಕನ್ಫ್ಯೂಷನ್ ಹೋಗುತ್ತೆ. ಅದು ಒಂದೇ ಸರ್ತಿ ಬರುತ್ತಾ ಆ ಜ್ಞಾನ ಬರಲ್ಲ. ಅದಕ್ಕೆ ಹಂತ ಹಂತವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಈ ದಡದಿಂದ ಆ ದಡಕ್ಕೆ ತಲುಪಿಸ್ತಾರೆ. ಇದು ಪ್ರಯಾಣ. ಆದ್ರೆ ಜ್ಞಾನ ಏನು ಪ್ರಯಾಣ ಅಲ್ಲ, ಜ್ಞಾನ ಒಂದೇ ಸರ್ತಿ ಆಗೋದು. ಆದ್ರೆ ಚಿತ್ತಶುದ್ಧಿ ಅದಕ್ಕೆಲ್ಲ ಮಾರ್ಗ ಇದೆ. ಇವು ಮಾರ್ಗಗಳು. ಚಿತ್ತಶುದ್ಧಿ ಆಗ್ಬೇಕಲ್ಲ, ಅದಕ್ಕೆ ಹೀಗೆ ಕರ್ಮಯೋಗವನ್ನ ಮಾಡ್ಬೇಕು. ಮತ್ತೆ ಕರ್ಮ ಸನ್ಯಾಸವನ್ನ ಹೇಳ್ತಾರೆ, ಮತ್ತೆ ಧ್ಯಾನವನ್ನ ಹೇಳ್ತಾರೆ.
ಹೀಗೆ ಒಂದೊಂದರಿಂದನೂ ಚಿತ್ತಶುದ್ಧಿಯನ್ನು ಮಾಡ್ಕೊಂಡು ಆಮೇಲೆ ಜ್ಞಾನವನ್ನ ತಿಳ್ಕೊಂಡು ನೀನು ಪರಿಶುದ್ಧನಾಗು, ಜೀವನ ಮುಕ್ತನಾಗು ಅಂತಂದ್ಬಿಟ್ಟು ಹೇಳ್ಕೊಡ್ತಾರೆ. ವೀಣಾ ಅವರೇ, ಈ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಡಿದ್ವಿ. ಇದರಲ್ಲೇ ಪೂರ್ತಿಯಾಗಿ ಅರ್ಥವಾಗುವಾಗೂ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜುನನ್ಗೆ ಏನು ಸಂಶಯ ಇದೆ ಅನ್ನೋದನ್ನ ಹೇಳ್ತೀರಾ? ಅರ್ಜುನ ಏನ್ ಪ್ರಶ್ನೆ ಕೇಳಿದ್ದಾನೆ? ಇವಾಗ ಅರ್ಥವನ್ನು ತಿಳಿಸಿ ಹೇಳಿದೆ, ಮತ್ತೆ ಅದನ್ನ ಹಾಕ್ತೀನಿ, ಅದನ್ನ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಹೇಳಿ ವೀಣಾ ಅವ್ರಿ. ವೀಣಾ ಅವ್ರ ಲೆಫ್ಟ್ ಆಗ್ಬಿಟ್ರ? ಇಂದ್ರಮ್ಮ ಅವ್ರೆ. ಹಾ ಮೇಡಮ್, ಕ್ವಶನ್ ಹಾಕ್ರಿ ಮೇಡಮ್. ಕ್ವಶನ್ ಬಂದಿಲ್ಲ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ. ಕ್ವಶನ್ ಹಾಕಿದೀನಿ, ಇವಾಗ ಕಾಣಿಸ್ತಾ ಇದೆ ಅಲ್ಲ? ಹಾ, ಈಗ ಕಾಣಿಸ್ತಾ ಇದೆ. ಅರ್ಜುನನ್ ಪ್ರಶ್ನೆ ಏನು ಈ ಒಂದು ಶ್ಲೋಕದಲ್ಲಿ ಅಂತ ಅಷ್ಟೇ. ಈ ಶ್ಲೋಕದಲ್ಲಿ ಮತ್ತೆ ಹೋಯ್ತು, ಕ್ವಶನ್ ಹೋಯ್ತು ಮತ್ತೆ. ಕ್ವಶನ್ ಚೇಂಜ್ ಮಾಡಿದೆ ನಾನು. ಹೌದಾ? ಇದು ಅರ್ಥ ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿದೆ. ಹಾ, ಇಲ್ಲ, ಕ್ವಶನ್ ಹಾಕಿ ಮೇಡಮ್. ಅರ್ಜುನನ ಪ್ರಶ್ನೆ ಏನು ಅವನ್ ಕೇಳ್ತಾನೆ. ಅರ್ಜುನ, ಈ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆ ಏನು? ಅದೇ ಇದ್ರೊಳಗೆ ನಾವು 4 ಅಧ್ಯಾಯಗಳನ್ನ ನಾವು ಮುಗಿಸ್ಕೊಂಡ್ ಬಂದಿದೀವಿ. ಅದನ್ನೇ ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಆದ್ರೂ ಕೂಡ ಈ ಶ್ಲೋಕದಲ್ಲಿ ಬರ್ತಕ್ಕಂಥದ್ದು ಮೇಡಮ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಇದರಲ್ಲಿ ಶ್ರೀಕೃಷ್ಣನ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ. ನೀನ್ ಹೇಳ್ತಾ ಇದೀಯಾ ಒಂದ್ಸರಿ ಕರ್ಮ ಸನ್ಯಾಸವನ್ನ ಶ್ರೇಷ್ಠ ಅಂತ ಹೇಳ್ತೀಯ, ಇನ್ನೊಂದ್ಸರಿ ಜ್ಞಾನ ಯೋಗ ಅಂತ ಹೇಳ್ತೀಯ, ಮತ್ತೆ ಇನ್ನೊಂದ್ಸರಿ ಈ ಕರ್ಮ ಯೋಗವನ್ನು ಹೇಳ್ತೀಯ. ಕರ್ಮ ಸನ್ಯಾಸ, ಕರ್ಮ ಯೋಗ, ಇದ್ರಲ್ಲಿ ಯಾವುದನ್ನ ನಾನು ಶ್ರೇಯಸ್ಕರ ಅಂತ ಹೇಳ್ಬಿಟ್ಟು ನಾನು ನಿಶ್ಚಯಿಸ್ಕೋಬೇಕು? ನೀನ್ ಇದನ್ನ ಸರಿಯಾಗಿ ಕರೆಕ್ಟಾಗಿ ಯಾವ್ದನ್ನ ನಾನು ಆರಿಸ್ಕೋಬೇಕು ಅನ್ನೋದನ್ನ ಹೇಳು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಮತ್ತೆ ಇಲ್ಲಿ ಅರ್ಜುನನ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಅಂದ್ರೆ ಅರ್ಜುನ ಅಂದ್ರೆ ನಾವುಗಳೇ ಅಲ್ವಾ? ನಮ್ಗೆ ಅರ್ಥ ಆಗಿಲ್ಲ ಇನ್ನ. ಕರ್ಮ ಶ್ರೇಷ್ಠನೋ, ಕರ್ಮ ಯೋಗ ಶ್ರೇಷ್ಠನೋ, ಕರ್ಮ ಸನ್ಯಾಸ ಶ್ರೇಷ್ಠನೋ, ಕರ್ಮ ಸನ್ಯಾಸ ಅಂದ್ರೇನು, ಕರ್ಮ ಯೋಗ ಅಂದ್ರೇನು ಅಂತಕ್ಕಂಥ ವಿವರಣೆಯನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನ ಅರ್ಜುನ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳ್ತಾ ಇದ್ದಾನೆ. ಕರ್ಮ ಆಗಿರ್ಬೋದು, ವಿಕರ್ಮ ಆಗಿರ್ಬೋದು, ಅಕರ್ಮ ಆಗಿರ್ಬೋದು, ಇದನ್ನೆಲ್ಲ ನೀನು ನನಗೆ ಇದು ಸರಿಯಾದ ಒಂದೇ ಒಂದು ಡೆಫಿನೇಷನ್ ಹೇಳಿದಾಗೆ ಯಾವುದು ಸರಿ, ನಾನು ಕರ್ಮ ಯೋಗಕ್ಕೆ ಹೋಗ್ಲೋ, ಕರ್ಮ ಸನ್ಯಾಸಕ್ಕೆ ಹೋಗ್ಲೋ, ಅಥವಾ ಜ್ಞಾನ ಯೋಗಕ್ಕೆ ಹೋಗ್ಲೋ ಅಂತ ಹೇಳಿ ಪರಮಾತ್ಮನನ್ನ ಅರ್ಜುನ ಕೇಳ್ತಾ ಇದ್ದಾನೆ. ಮತ್ತೆ ಕರ್ಮಯೋಗ ಮೇಡಮ್ ಹೇಳಿ ಕೇಳಿಸ್ಕೊಳ್ತಾ ಇದೀವಿ. ಯಾರೋ ಏನಕ್ಕೆ ಹೇಳ್ಬಿಟ್ಟು ಎಲ್ಲರೂ ಇದ್ದಾರೆ. ಹಾಗಾಗಿ ಅರ್ಜುನನ್ಗೆ ಈ ಸಮಸ್ಯೆ ತಲೆ ತೋರ್ಬಿಟ್ಟಿದೆ. ಯಾವುದು ಶ್ರೇಯಸ್ಸು ಇದ್ರಲ್ಲೆಲ್ಲ, ಯಾವುದು ನನಗೆ ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಇದನ್ನ ನಾನು ಯಾವ್ದನ್ನ ಆರಿಸ್ಕೊಳ್ಳಿ, ಇದ್ರಲ್ಲಿ ಯಾವುದು ಕಹಿ ಯಾವುದು ಸಿಹಿ ಎಂಬುದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ಯಾವ್ದನ್ನ ಸಿಹಿನೋ, ಯಾವುದು ಸುಲಭ ಮಾರ್ಗವನ್ನ ನಾವು ಅದನ್ನ ಆರಿಸ್ಕೊಂಡು ಮುಂದೆ ಹೋಗ್ಬಿಡ್ಬೋದು. ಆದ್ರೆ ಕೃಷ್ಣನ ಇದನ್ನ ಕೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನ. ನೋಡಪ್ಪ, ನನಗೆ ಯಾವುದು ಅಂತ ಆರಿಸ್ಕೊಳ್ಳಕ್ಕೆ ಒಂದು ನಿರ್ಣಯಾತ್ಮಕವಾದಂತ ಬುದ್ಧಿ ಇಲ್ಲ ನನ್ಗೆ. ಅದಕ್ಕೆ ನೀನು ನನಗೆ ಸರಿಯಾದಂತ ಮಾರ್ಗವನ್ನ ಹೇಳು. ಒಂದೇಳು, ಕರ್ಮಯೋಗನೋ, ಜ್ಞಾನ ಯೋಗನೋ, ಸನ್ಯಾಸ ಯೋಗನೋ, ಸನ್ಯಾಸ ತ್ಯಾಗ ಯೋಗನೋ, ಅಥವಾ ಸನ್ಯಾಸವನ್ನ ಆಕ್ರಮಿಸಿ ನಾನು ಕರ್ಮವನ್ನು ಮಾಡ್ತಾ ಜ್ಞಾನವನ್ನ ಪಡೆಯಬಹುದಾ? ಹೇಗೆ ಇದು ನನಗೆ ಸರಿಯಾದಂತಹ ದಾರಿ ತೋರಿಸು, ಒಂದು ನಿಶ್ಚಯವಾದಂತಹ ಒಂದು ಇದನ್ನ ಹೇಳು ಅಂತ ಹೇಳಿ ಇಲ್ಲಿ ಅರ್ಜುನ
ನಮ್ಮ ಮೂಲಕ ನಮ್ಮ ಪ್ರಶ್ನೆಯನ್ನ ಕೃಷ್ಣ ಪರಮಾತ್ಮನಿಗೆ ಕೇಳ್ತಾ ಇದ್ದಾನೆ. ಚೆನ್ನಾಗಿ ಸರಿ. ಹೇಳಿದ್ರಿ ಇಂದ್ರಮ್ಮ ಅವ್ರೆ. ಅರ್ಜುನ್ ನನ್ಗೆ ಸುಲಭವಾಗಿ ಕರ್ಮ ಸನ್ಯಾಸ ಮಾಡ್ಬಿಟ್ರೆ ಒಂದ್ ಕಡೆ ಹಾ. ಕುತ್ಕೊಂಡ್ ನಾನೇ ಕೆಲಸ ಮಾಡ್ಬೇಕು ಅಂತ ಅನ್ನೋದು ಅನಿಸ್ತದೆ ಇಷ್ಟು. ಅನಿಸಿರ್ಬೇಕು. ಅದಕ್ಕೆ ಅದೇ. ಎಲ್ಲರಿಗೂ ಅಷ್ಟೇ ಸೋಂಬರಿಯಾಗಿ ಸುಮ್ನೆ ಕೂತಿದ್ರೆ ಅದ್ರಲ್ಲೇ ನನ್ಗೆ ಹೆಚ್ಚಿನ ಒಂದು ಇದನ್ನ ಪಡಿಬಹುದು, ಆ ಸುಲಭ ಸಂಗತಿ ಇರಬಹುದು. ಸಿಗೋದು ಅನ್ನೋದಾದ್ರೆ ನಾನು ಕೆಲಸ ಮಾಡ್ತೀನಿ. ಆದ್ರೆ ಹಾಗಲ್ಲಪ್ಪ ಅಂತ ಬಿಟ್ಟು ಮುಂದೆ ತಿಳಿಸ್ಕೊಡ್ತಾರೆ. ಬಹಳ ಚೆನ್ನಾಗಿ ಹೇಳಿದ್ದೀರ, ಧನ್ಯವಾದಗಳು. ಮುಂದೆ ಶ್ಲೋಕನ ಲಕ್ಷ್ಮಿ ಅವರಿಗೆ. ಮೇಡಮ್ ನಾನು ಹೇಳ್ತೀನಿ, ನಂದು ಕಟ್ಟಾಗೋಯ್ತು. ಹೌದಾ? ಮುಂದಿನ ಪ್ರಶ್ನೆಯನ್ನು ಹಾಕ್ತೀನಿ. ನನಗೆ ಕೇಳಿಸ್ಲಿಲ್ಲ. ಮುಂದಿನ ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡಿ. ಇದು 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅದೇ ಕರ್ಮ ಯೋಗನ ಅದೊಂದು ಕ್ವಶನ್ ಹಾಕಿ ಮೇಡಮ್. ಕ್ವಶನ್ ಹಾಕಿ ಮೊದ್ಲು ಈ ಶ್ಲೋಕನ್ ಹೇಳ್ತೀನಿ. ಶ್ಲೋಕ ಪರಮಾತ್ಮನು ಹೇಳಿದನು. ಆಮೇಲೆ ವೀಣಾವ್ರೆ ನೀವು ಆಮೇಲೆ ವಿವರಣೆಯನ್ನ ಕೊಡಿ, ಆಯ್ತಾ? 2ನೇ ಶ್ಲೋಕ ವಿವರಣೆ. ಈ ಶ್ಲೋಕವನ್ನ ಹೇಳ್ತೀನಿ ನಾನೇ ಹೇಳ್ತೀನಿ. ಭಗವಂತ ಪರಮಾತ್ಮನು ಹೇಳಿದನು, ಕರ್ಮ ಸನ್ಯಾಸ ಅಂದ್ರೆ ಕರ್ಮವನ್ನು ತ್ಯಜಿಸುವುದು. ಅದ ಅರ್ಥ ಅಲ್ಲ, ಒಂದ್ ಸ್ವಲ್ಪ ಕರ್ಮ ಸನ್ಯಾಸ ಕರ್ಮವನ್ನು ತ್ಯಜಿಸುವುದು ಅಥವಾ ಮತ್ತು ಕರ್ಮಯೋಗ ಭಕ್ತಿಯಿಂದ ಕೆಲಸ ಮಾಡುವುದು. ಅಲ್ಲ, ನಾನು ಶ್ಲೋಕನ್ ಹೇಳೋಣ ಅನ್ಕೊಂಡಿದ್ದೀನಿ ಮೊದ್ಲು, ಆಮೇಲೆ ನಿಮ್ಮ ವಿವರಣೆಯನ್ನು ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನು ಹಾಕಿಲ್ಲ ನಾನು. 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಭಗವಂತ ಉಪದೇಶವನ್ನ ಕೊಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಶ್ರೀ ಭಗವಾನ್ ವಾಚ ಸನ್ಯಾಸ ಕರ್ಮ ಯೋಗಂಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಅಂತ ಈ ಶ್ಲೋಕ ಇರೋದು. ಇದರ ಅರ್ಥ ಪರಮಾತ್ಮ ಹೇಳಿದನು, ಕರ್ಮ ಸನ್ಯಾಸ ಅಂದ್ರೆ ಕರ್ಮಗಳನ್ನು ತ್ಯಜಿಸುವುದು ಮತ್ತು ಕರ್ಮಯೋಗ ಭಕ್ತಿಯಿಂದ ಕೆಲಸ ಮಾಡೋದು, ಎರಡು ಪರಮ ಗುರಿಯತ್ತ ಕೊಂಡೊಯ್ಯುತ್ತವೆ. ಆದರೆ ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಇದು ಸಂಕ್ಷಿಪ್ತವಾದ ಅರ್ಥ. ಇದನ್ನ ವಿವರಿಸಿ ನೀವು ಹೇಳಿ. ಇದರಲ್ಲಿ ಪ್ರಶ್ನೆ ಸಹ ಏನಿದೆ ಅನ್ನೋದು ನೋಡೋಣ. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚಿನದು ಅಂತ ಭಗವಂತ ಹೇಳ್ಬಿಟ್ಟಿದ್ದಾರೆ. ಅದು ಹೇಗೆ ಅನ್ನೋದು ನಿಮ್ಮ ದೃಷ್ಟಿಯಲ್ಲಿ ವಿವರಣೆಯನ್ನ ಕೊಡಿ ವೀಣಾವ್ರೆ. ಅದೇ ಅವ್ರಿಗೆ ಎರಡನ್ನೂ ಮೊದಲನೇ ಶ್ಲೋಕದಲ್ಲಿ ಅವರು ಕ್ವಶನ್ ಕೇಳಿದ್ರಲ್ಲ, ಅದು ಕರ್ಮ ಯೋಗ ಮತ್ತೆ ಕರ್ಮ ಸನ್ಯಾಸ, ಅದು ಎರಡರಲ್ಲಿ ಯಾವುದು ಸರಿ ಅಂತ ಅರ್ಜುನ ಕೇಳಿದಾಗ ಅವರು ಡೋಲಾಯ ಪರಿಸ್ಥಿತಿಲಿ ದ್ವಂದ್ವ ಸ್ಥಿತಿನಲ್ಲಿ ಇರ್ಬೇಕಾದ್ರೆ ಇವರು ಪರಮಾತ್ಮ ಹೇಳ್ತಾರೆ, ನೀನು ಕರ್ಮ ಯೋಗ ಸನ್ಯಾಸಕ್ಕಿನ್ನ ಕರ್ಮ ಯೋಗನೇ ಒಳ್ಳೇದು, ಅದೇ ತುಂಬಾ ಶ್ರೇಷ್ಠವಾದದ್ದು. ಯಾಕೆಂದ್ರೆ ಮನುಷ್ಯ ಆದವರು ಯಾವಾಗ್ಲೂ ಮಾಡ್ತಾ ಇರ್ಬೇಕು ಕೆಲ್ಸಗಳನ್ನ. ಇದಾದ್ರೆ ಕರ್ಮನ ತ್ಯಜಿಸ್ಬಿಟ್ಟು ಸುಮ್ನೆ ಇದ್ಬಿಡೋದಲ್ಲ, ಏನೂ ಮಾಡ್ದೆ ಸುಮ್ನೆ ಸೋಮಾರಿ ತರ ಕೂರ್ಬಾರ್ದು. ಇದು ನಮ್ಗೇನು ಗುರಿ ಇದೆ ಅದನ್ನ ತಲುಪಿಸುತ್ತೆ. ನಾವು ಏನ್ ಗುರಿ ತಲುಪಬೇಕು ಅಂತ ಇರ್ತೀವಿ, ನಾವು ಕರ್ಮ ಮಾಡ್ತಾ ಇದ್ರೆ, ನಾವು ಕರ್ಮಯೋಗ ಮಾಡ್ತಾ ಇದ್ರೆ ನಮ್ಗೆ ಏನ್ ಗುರಿ ಇದೆ, ನಮ್ದು ಗುರಿ ತಲುಪಬೇಕು ಅಂದ್ರೆ ನಾವು ಕೆಲ್ಸ ಮಾಡ್ಬೇಕು ಅನ್ನೋದು ಇದ್ರದ ಅರ್ಥ ಮೇಡಮ್ ಅಂತ ಭಗವಂತ ಹೇಳ್ತಾರೆ. ಸನ್ಯಾಸ ಅಂತಂದ್ರೆ ಸುಮ್ನೆ ಕೂತ್ಕೊಂಡ್ಬಿಡೋದು ಅಂತ. ಸನ್ಯಾಸಿಗಳೆಲ್ಲ ಸೋಂಬೇರಿಗಳ? ಸನ್ಯಾಸಿಗಳು ಬೇರೆ, ಸನ್ಯಾಸ ಅಂದ್ರೆ ತ್ಯಜಿಸೋದು ಅಂತ. ತ್ಯಜಿಸೋದು ಅಂದ್ರೆ ಏನ್ ತ್ಯಜಿಸೋದು? ಇಲ್ಲಿ ಕರ್ಮವನ್ನ ತ್ಯಜಿಸೋದು ಅಲ್ವಾ? ಕೆಲ್ಸನ ಅದು ಕರ್ಮವನ್ನ ತ್ಯಜಿಸೋದು ಅಂತಂದ್ರೆ ಏನು? ಮತ್ತೆ ಅದು ಯಾತಕ್ಕೆ ಅದ್ರ ಬದಲು ಇದನ್ನ ನೀನು ಕರ್ಮ ಯೋಗವನ್ನು ಮಾಡು ಅಂತ ಹೇಳಿರೋದ್ರ ಕಾರಣ ಏನು? ಯಾಕೆಂದ್ರೆ ಮೊದ್ಲೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ, ಕರ್ಮ ಯೋಗಕ್ಕಿಂತ ಕರ್ಮ ಸನ್ಯಾಸನ ಉತ್ತಮವಾದದ್ದು ಅಂತ ಹಿಂದಿನ ಒಂದು ಅಧ್ಯಾಯದಲ್ಲಿ ಪೂರ್ಣವಾಗಿ ನಮ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಕರ್ಮಯೋಗ ಮಾಡಪ್ಪ, ನೀನು ಕರ್ಮ
ಸನ್ಯಾಸಕ್ಕೆ ಹೋಗ್ಬೇಡ ನೀನು ಇವಾಗ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಏನಕ್ಕಂದ್ರೆ ಇರ್ಬೋದು? ಅವ್ರ ಗುರಿ ತಲುಪ್ಬೇಕಲ್ಲ ಅವ್ರು ಅದೇ ಅನ್ಕೊಂಡಿದ್ದು ಆ ಗುರಿ ಧರ್ಮದ ತಲುಪೋದಕ್ಕೆ ಕರ್ಮ ಸನ್ಯಾಸಕ್ಕೆ ಯಾಕೆ ಹೋಗ್ಬಾರ್ದು? ಸನ್ಯಾಸ ಕರ್ಮಯೋಗಕ್ಕೆ ಯಾಕೆ ಹೋಗ್ಬೇಕು? ಕರ್ಮ ಅದೇ ಸನ್ಯಾಸನೇ ಉತ್ತಮವಾದದ್ದು ಅಂತ ಹೇಳಿದಾರಲ್ಲ, ಉತ್ತಮವಾದದ್ದಕ್ಕೆ ಯಾಕೆ ಸುಮ್ನೆ ಕೂತ್ರೆ ಮಾವಿನಕಾಯಿ ಬೀಳಲ್ಲ ಅಂತ ಒಂದು ಇದಿದೆಯಲ್ಲ ಆತರ ನಮ್ಮ ಪ್ರಯತ್ನನೂ ಇರ್ಬೇಕು. ಅದು ಸುಮ್ನೆ ಕೂತ್ರೆ ಅದು ಕರ್ಮ ಸನ್ಯಾಸ ಅಂತಂದ್ರೆ ಅಲ್ಲಿ ಭಗವಂತನ ಕಡೆಗೆ ಹೋಗೋದೇ ತಾನೆ, ಅದ್ರಲ್ಲೂ ಪ್ರಯತ್ನ ತಾನೆ ಭಗವಂತನ ಕಡೆಗೆ ಹೋಗೋದಕ್ಕೆ. ಕರ್ಮವನ್ನ ಬಿಟ್ರುನು ನಾನು ಭಗವಂತನ ಕಡೆಗೆ ಹೋಗ್ತೀನಿ ಅನ್ನೋ ಇದ್ದೇ ಇದೆ ಅಲ್ವಾ? ಅದೇ ಕೆಲ್ಸ ಮಾಡ್ಬೇಕು, ಭಕ್ತಿಯಿಂದ ಕೆಲ್ಸ ಮಾಡ್ಬೇಕು ಅಂತ. ಭಕ್ತಿಯಿಂದ ನಿಷ್ಠೆಯಿಂದ ನಾವ್ ಏನ್ ಗುರಿ ಇಟ್ಕೊಂಡಿದೀವಿ ಅದನ್ನ ಭಕ್ತಿಯಿಂದ ಮಾಡ್ಬೇಕು. ಆವಾಗ ಅದು ಗುರಿ ತಲುಪೋದು ಅಂತ ಹೇಳ್ತಾರೆ ಮೇಡಮ್. ಅಂದ್ರೆ ಕರ್ಮ ಯೋಗ ಅಂದ್ರೆ ಏನು ಅಂತಂದ್ರೆ ನೀವು ಹೇಳಿದಾಗೆ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹದ್ದು ಕರ್ಮ ಯೋಗ. ಅಲ್ಲಿ ಫಲವನ್ನ ನಾವು ಬಿಟ್ಟು ಬಿಡ್ತೀವಿ. ಫಲವನ್ನ ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಇನ್ನು ಕರ್ತೃತ್ವ ಅನ್ನೋದು ಇದೆ. ಕರ್ತೃತ್ವ ಇರೋಂತಹದ್ದನ್ನ ಯಾತಕ್ಕೆ ಈ ಶ್ರೀಕೃಷ್ಣ ಅರ್ಜುನನ್ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಸ್ವಲ್ಪ ವಿಚಾರ ಮಾಡ್ಬೇಕಾಗಿರುವಂತಹದ್ದು. ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ಅವನಿಗೆ ಇನ್ನೂ ಸಹ ವಾಸನೆ ಅನ್ನೋದು ತುಂಬಾ ಇದೆ. ನಾನು ಯೋಧ, ನಾನು ಯುದ್ಧವನ್ನು ಮಾಡುವಂತಹವನು, ನಾನು ಪ್ರಜೆಗಳನ್ನ ಸಲಹುವಂತ ಪ್ರಭು ಅನ್ನುವ ಒಂದು ಇನ್ನು ಹೋರಾಟದ ವಾಸನೆಗಳು ಅವನಲ್ಲಿದೆ. ಅವುಗಳೆಲ್ಲ ಹೋಗ್ಬೇಕಲ್ಲ, ಅವುಗಳೆಲ್ಲ ಹೋಗ್ಬೇಕಾದ್ರೆ ಅವನು ಮೊದ್ಲು ಕರ್ಮಯೋಗವನ್ನು ಮಾಡ್ಬೇಕು. ಆಮೇಲೆ ಜ್ಞಾನಪೂರ್ವಕವಾಗಿ ಸನ್ಯಾಸ ಅಂದ್ರೆ ಅನ್ನೋದು ಏನು ಅಂತ ಬಿಟ್ಟು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನನ್ನಿಂದ ಅಲ್ಲ ಆಗ್ತಾ ಇರೋದು, ಇದು ಎಲ್ಲವೂ ಸಹ ಈ ಭಗವಂತನ ಉಪಸ್ಥಿತಿಯಲ್ಲಿ ಎಲ್ಲವೂ ನಡೀತಾ ಇರುವಂತಹ ನಾನು ಕರ್ತ ಅಲ್ಲ ಅಂತ ಬಿಟ್ಟು ಅಂದಾಗ, ಆಗ ಕರ್ತೃತ್ವವನ್ನ ಬಿಟ್ಟಾಗ ಅದು ಕರ್ಮ ಸನ್ಯಾಸ ಆಗತ್ತೆ. ಇದು ವ್ಯತ್ಯಾಸ, ಅದನ್ನ ತಿಳ್ಕೊಳ್ಬೇಕು. ಕರ್ಮ ಸನ್ಯಾಸಕ್ಕೂ ಮತ್ತು ಕರ್ಮಯೋಗಕ್ಕೂ ಏನು ವ್ಯತ್ಯಾಸ ಅಂತ ಬಿಟ್ಟು. ಇದು ಮೊದಲನೇ ಹಂತ. ಕರ್ಮಯೋಗ ಅನ್ನೋದು ಮೊದಲನೇ ಹಂತ. ಅದಕ್ಕೋಸ್ಕರ ನೀನು ಇನ್ನೂ ನಿನಗೆ ಹೋರಾಟ ಮಾಡ್ಬೇಕು ಅನ್ನೋದು ನಿನಗೆ ಇದೆ. ನಿನ್ನ ಇನ್ನು ರಕ್ತ ಇನ್ನು ಕುದೀತಾ ಇದೆ. ಹಾಗಂದ್ಬಿಟ್ಟು ಅದನ್ನ ಸಪ್ರೆಸ್ ಮಾಡಿದ್ರೆ ಆವಾಗ ಅದು ಸರಿ ಹೋಗಲ್ಲ. ಅವೆಲ್ಲ ಹೋಗ್ಬೇಕು ಅಂತಂದ್ರೆ ನೀನು ಏನಿದ್ರು ಅರ್ಪಭಾವದಿಂದ ನೀನು ಕರ್ಮಯೋಗವನ್ನ ಮಾಡು. ಅವಾಗ ಫಲವನ್ನ ಅಪೇಕ್ಷೆ ಮಾಡದೆ ನೀನು ಕರ್ಮಯೋಗವನ್ನ ಮಾಡಿದಾಗ ನಿನ್ನ ಎಲ್ಲ ವಾಸನಾ ಬೀಜಗಳೆಲ್ಲವೂ ಲೈವ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಿನಗೆ ಯಾವುದು ಸರಿಯಾದ್ದು ಅಂತಂದ್ಬಿಟ್ಟು ಭಗವಂತ ಯಾರ್ಯಾರಿಗೆ ಯಾವ್ಯಾವ್ದು ಸರಿ ಅನ್ನೋದು ಎಲ್ಲ ಮನೆಯಲ್ಲೂ ಹಾಗೆ. ಈಗ ಅಮ್ಮನಿಗೆ ಗೊತ್ತಿರುತ್ತೆ ಯಾವ ಮಗುಗೆ ಏನ್ ಕೊಡ್ಬೇಕು ಅಂತಂದ್ಬಿಟ್ಟು. ಹಾಗೆ ಸ್ಕೂಲಲ್ಲೂ ಅಷ್ಟೇ ಆ ಟೀಚರ್ಗೆ ಗೊತ್ತಿರುತ್ತೆ ಯಾರ್ಯಾರಿಗೆ ಏನನ್ ಕೊಡ್ಬೇಕು ಅಂತ. ಇಲ್ಲಿ ಭಗವಂತನಿಗೆ ಗೊತ್ತು ಅರ್ಜುನನಿಗೆ ಏನ್ ಕೊಡ್ಬೇಕು, ಎಲ್ಲಿಂದ ತಗೊಂಡು ಹೋಗ್ಬೇಕು ಅಂತ. ಹಾಗೆ ಕರ್ಮ ಯೋಗವನ್ನು ಮಾಡೋ ಅದೇ ಉತ್ತಮವಾದದ್ದು ಅಂತ. ಹಾಗಂದ್ಬಿಟ್ಟು ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಉತ್ತಮ ಅಂತ ಬಿಟ್ಟು ಅಲ್ಲ, ಅದನ್ನ ಆ ರೀತಿಯಲ್ಲಿ ಅರ್ಥೈಸ್ಕೊಳ್ಬಾರ್ದು. ಅವನಿಗೆ ಇದು ಅಗತ್ಯ ಇದೆ, ಅದಕ್ಕೆ ಇದು ಉತ್ತಮ. ಯಾತಕ್ಕೆಂದ್ರೆ ಮಗುವನ್ನ ಸ್ಕೂಲಿಗೆ ಸೇರಿಸ್ತೀವಿ, ಸೇರಿಸಿದ್ರೆ 1ನೇ ಕ್ಲಾಸ್ ಓದೋದ್ ಬೇಡಪ್ಪ ನೀನು 5ನೇ ಕ್ಲಾಸ್ಗೆ ಹೋಗು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಅಲ್ವಾ? ಅದಕ್ಕೆ ಅವನಿಗೆ ಯಾವುದು ಕರೆಕ್ಟು, ಅವನಿಗೆ 1ನೇ ಕ್ಲಾಸಿಗೆ ಸೇರ್ಕೋ ಅಂತ ಹೇಳೋದೆ ಕರೆಕ್ಟು. ಅದಕ್ಕೆ ಇದೇ ಸರಿಯಪ್ಪ ಅಂತ ಹೇಳ್ಬೇಕು. ಇಲ್ಲಿಂದ ಹೋಗುವ ಮೊದ್ಲು ಕಲಿ, ಆಮೇಲೆ ದೊಡ್ಡ ಕ್ಲಾಸ್ ಹೋಗುವಂತೆ ಅಂತ ಹೇಳೋದಕ್ಕೋಸ್ಕರ ಇದು ಅದೇ ಉತ್ತಮ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ನಾನೊಂದೆರಡು ಪಾಯಿಂಟ್ ಹೇಳಲಾ ಮೇಡಮ್? ಖಂಡಿತ ಹೇಳಿ. ಹೇಳ ಖಂಡಿತ ಹೇಳಿ. ಅಂದ್ರೆ ಇಲ್ಲಿ ನನಗೆ ಅರ್ಥ ಆಗ್ತಾ ಇರೋದು ಕರ್ಮತ್ಯಾಗ ಮತ್ತು ಕರ್ಮಯೋಗ ಇವೆರಡರ ಗುರಿ ಒಂದೇ ಅಲ್ಲ ಮೇಡಮ್?
ಮಾರ್ಗಗಳು ಮಾತ್ರ ಒಂದೇ ಬೇರೆ ಬೇರೆ. ಒಂದೇನೆ ಹಾ, ಆದ್ರೆ ಅದು ಮತ್ತೆ ಹಂತ ಮಾರ್ಗಗಳು ಹಂತವಾಗಿ ಬೇರೆ ಬೇರೆ. ಹೋಗ್ಬೇಕಷ್ಟೆ. ಮಾರ್ಗಗಳು ಮಾರ್ಗಗಳೇನು ಬೇರೆ. ಬೇರೆ ಏನೇ ಇಲ್ಲ, ಕರ್ಮವೇ. ಮಾರ್ಗಗಳು ಬೇರೆ ಅಲ್ಲ ಮೇಡಮ್? ಮಾರ್ಗ. ಕರ್ಮ ಸನ್ಯಾಸ ಅಂತಂದ್ರೆ ಹಾ. ನಾನು ತ್ಯಜಿಸೋದು. ಕರ್ತೃ ಅಲ್ಲ ಅಂತ ಬಿಟ್ಟು, ಹಾಗಂದ್ಬಿಟ್ಟು ಕರ್ಮ ಮಾಡಬಾರ್ದು ಅಂತಲ್ಲ, ನಾನು ಕರ್ತೃ ಅಲ್ಲ ಅಂತ ತಿಳ್ಕೊಂಡು ಕರ್ಮಗಳನ್ನ ಮಾಡ್ಬೇಕಷ್ಟೆ. ಕರ್ತೃತ್ವವನ್ನ ಬಿಡುವುದು ಕರ್ಮ ಸನ್ಯಾಸ. ಅದೇ ನಾವು ತಪ್ಪು ಮಾಡ್ಕೊಳ್ಳೋದು ಯಾವಾಗ್ಲೂ. ಸನ್ಯಾಸ ಅಂತಂದ್ರೆ ಕರ್ಮವನ್ನ ಬಿಟ್ಟಾಕ್ಬಿಡೋದು ಅಂತ. ಕರ್ಮವನ್ನ ಬಿಟ್ಟಾಕ್ಬಿಡೋದಲ್ಲ, ಆದ್ರೆ ಕರ್ಮ ನನ್ನಲ್ಲಿ ನಡೀತಾ ಇಲ್ಲ, ಪ್ರಕೃತಿಯಲ್ಲಿ ನಡೀತಾ ಇದೆ ಅಂತ ಜ್ಞಾನಪೂರ್ವಕವಾಗಿ ತಿಳ್ಕೊಂಡು ನನ್ನಲ್ಲ ನಡೀತಾ ಇರೋದು, ನಾನು ಅದಕ್ಕೆ ಕರ್ತ ಅಲ್ಲ ಅಂತ ತಿಳ್ಕೊಂಡು ಅದು ಕರ್ಮ ಸನ್ಯಾಸ. ಹಾ. ವ್ಯತ್ಯಾಸ ಅಂದ್ರೆ ಎರಡಕ್ಕೂ ಗೊತ್ತಾಯ್ತಲ್ವಾ? ಅಲ್ಲ, ಕರ್ಮತ್ಯಾಗಿ ಕರ್ಮಯೋಗ. ಸನ್ಯಾಸಿ ಅಲ್ಲ ಮೇಡಮ್, ಕರ್ಮತ್ಯಾಗಿ ಸನ್ಯಾಸಿ ಅಂದ್ರೆ ಅವನು ಎಲ್ಲವನ್ನ ಬಿಟ್ಬಿಟ್ಟಿರ್ತಾನೆ. ಅಂದ್ರೆ ಆ ಗೃಹಕ್ಕೆ, ಅಂದ್ರೆ ಸಂಸಾರ ಅಲ್ಲ, ಸಂಸಾರಕ್ಕೆ ಸಂಬಂಧಿಸಪಟ್ಟಿದ್ದಂತಹನ್ನೆಲ್ಲ ಅವನು ತ್ಯಾಗ ಮಾಡ್ಬಿಟ್ಟಿರ್ತಾನೆ. ಅವನು ಯಾವ್ದಕ್ಕೂ ಸಂಸಾರ ಇದಕ್ಕೆ ಬದ್ಧನಾಗಿರೋದಿಲ್ಲ ಅಲ್ವಾ? ಅವನೇನೇನು ತೆಗೆದುಕೊಳ್ಳಲ್ಲ, ಮತ್ತೆ ಇನ್ನ ಬೇರೆಯವ್ರಿಗೆ ಕೊಡ್ಬೇಕಂತಹ ಯಾರು ಬಲಾತ್ಕಾರನೂ ಮಾಡಲ್ಲ ಅವನಿಗೆ. ಅವನ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಏನಾಗುತ್ತೆ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಹೆಚ್ಚಿನ ಸಮಯವನ್ನ ಭಗವಂತನ ಒಂದು ಧ್ಯಾನದಲ್ಲಿ ಕಳೆಯೋದಕ್ಕೋಸ್ಕರ ಮಾಡ್ತಾರೆ. ಆದ್ರೆ ಇನ್ನೂ ಸಹ ವಾಸನೆಗಳು ಇರುವಂತಹವರು ಏನ್ ಮಾಡ್ತಾರೆ, ಅವರು ಕರ್ಮವನ್ನ ಮಾಡ್ಬೇಕು, ವಾಸನೆಗಳೆಲ್ಲ ಹೋಗ್ಬೇಕು. ಹಾಗಂದ್ಬಿಟ್ಟು ಮಾರ್ಗಗಳು ಬೇರೆ ಬೇರೆ ಅಲ್ಲ, ಒಂದಾದ್ಮೇಲೆ ಒಂದು ಅಷ್ಟೇನೆ. ಮುಂದೆ ಹೇಳ್ತಾರೆ, ಹಿಂದೆನೂ ಹೇಳಿದ್ದಾರೆ, ಇಲ್ಲಿ ಎರಡೇ ಇರೋದು, ಜ್ಞಾನ ಮಾರ್ಗ ಕರ್ಮ ಮಾರ್ಗ ಎರಡೇ ಇರೋದು. ಅಂದ್ರೆ ನೀನ್ ಏನೇನ್ ಮಾಡ್ತೀನಿ ಅಂತಂದ್ಬಿಟ್ಟು ಅವನು ಸನ್ಯಾಸ ತಗೊಂಡ ಅಂತಂದ್ರೆ ಏನು ಅಂದ್ರೆ, ನಾನು ನನ್ನದು ಅನ್ನೋದನ್ನ ಬಿಡ್ಬೇಕು. ನಾನು ನನ್ನದು ಅಂತ ಯಾರು ಬಿಟ್ಟಿರ್ತಾನೋ ಅವನು ಸನ್ಯಾಸಿ. ಹೋಗಿ ತಪಸ್ ಮಾಡ್ತಾ ಕೂತ್ಕೊಂಡಿರೋನಲ್ಲ ಸನ್ಯಾಸಿ. ಅದನ್ನ ಹಿಂದಿನ ಅಧ್ಯಾಯದಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ನಿಜವಾಗ್ಲೂ ನಾನು ನನ್ನದು ಅನ್ನೋದನ್ನ ಬಿಟ್ಟಿದಾರೋ ಅವನು ಸನ್ಯಾಸಿ. ನಾನು ನನ್ನದು ಬಿಟ್ಟಿದ್ದಾನೆ ಅಂತಂದ್ರೆ ಅಹಂಕಾರವನ್ನ ಯಾರು ತ್ಯಾಗ ಮಾಡಿದಾನೋ ಅವನು ಸನ್ಯಾಸಿ. ಆವಾಗ ಅವನಿಗೆ ಏನು ಬೇಕಾಗಿರಲ್ಲ, ಅದಕ್ಕೋಸ್ಕರ ಅವನು ಸುಮ್ಮನೆ ಇರ್ತಾನೆ. ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅವನು ಭಗವಂತನ್ನೇ ಯಾವಾಗ್ಲೂ ಅದಕ್ಕೆ ಧ್ಯಾನ ಮಾಡ್ಕೊಂಡು ನನಗೆ ಅದರಲ್ಲೇ ಹೆಚ್ಚಿನ ಆನಂದ ಇದೆ, ನನ್ನ ಗುರಿ ಅದು, ಅಲ್ಲಿ ತಲುಪಬೇಕು ಅಂತ ಅವನು ಅಲ್ಲಿ ಆ ಮಾರ್ಗವನ್ನ ಅಲ್ಲಿಂದ ಶುರು ಮಾಡ್ತಾನೆ. ಅದೇ ಕರ್ಮ ಯೋಗಿ ಆದವನು ಏನ್ ಮಾಡ್ತಾನೆ, ಅವನಿಗಿನ್ನು ವಾಸನೆಗಳಿರುತ್ತೆ, ಅದಕ್ಕೆ ಎಲ್ಲಾನು ಲಯ ಆಗ್ಬೇಕಲ್ಲ. ಕರ್ಮ ಸನ್ಯಾಸ ಮಾಡಿದಾಗ ಸಂಪೂರ್ಣವಾಗಿ ಕರ್ತೃತ್ವವನ್ನ ಬಿಟ್ಟಾಗ ಅಲ್ಲಿ ಕ್ಷಯವಾಗ್ಬಿಡತ್ತೆ, ಎಲ್ಲ ವಾಸನೆಗಳು ಕ್ಷಯವಾಗಿ ಹೋಗ್ಬಿಡುತ್ತೆ. ರಾಗ, ದ್ವೇಷ, ಅಸೂಯೆ ಎಲ್ಲ ಬಂಧನದಿಂದ ಮುಕ್ತಿ ಹೊಂದಿರ್ತಾರೆ ಸನ್ಯಾಸಿಗಳು. ಈ ರೀತಿಯಲ್ಲಿ ಒಂದೊಂದೇ ಹಂತ ಹಂತವಾಗಿ ಹೋಗ್ಬೇಕು. ಓಕೆ ಮೇಡಮ್. ಹೇಳಿ ಇಂದ್ರಮ್ಮ ಅವ್ರೆ, ಇನ್ನು ಏನಾದ್ರು ಹೇಳೋದಿದ್ರೆ. ಇಂದ್ರಮ್ಮ ಅವ್ರ ಅವರು ಬಂದ್ಮೇಲೆ ನೋಡೋಣ, ಇನ್ನು ತೆಗಿಲಿಲ್ಲ ಅವರು. ಲಕ್ಷ್ಮಿ ಅವ್ರು ಇದ್ದೀರಾ? ಇದ್ದೀರಾ? 3ನೇ ಶ್ಲೋಕ ನಿಮ್ಗೆ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧ ಪ್ರಮುಚ್ಯತೆ. ಯಾವುದನ್ನು ಬಯಸದೆ ಅಥವಾ ದ್ವೇಷಿಸದ ಕರ್ಮಯೋಗಿಗಳನ್ನು ಯಾವಾಗಲೂ ತ್ಯಾಗಿಗಳೆಂದು ಪರಿಗಣಿಸಬೇಕು. ಎಲ್ಲ ದ್ವಂದ್ವಗಳಿಂದ ಮುಕ್ತರಾಗಿ ಅವರು ಭೌತಿಕ ಶಕ್ತಿಯ ಬಂಧಗಳಿಂದ ಸುಲಭವಾಗಿ ಮುಕ್ತರಾಗುತ್ತಾರೆ. ಇಲ್ಲಿ ಸನ್ಯಾಸಿಯ ಒಂದು ಚಿತ್ರಣವನ್ನ ಅವರು ಕೊಡ್ತಾರೆ, ಯಾರು ನಿಜವಾಗ್ಲೂ ಸನ್ಯಾಸಿ ಅಂತ. ಈಗ ಒಂದ್ ಸ್ವಲ್ಪ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ.
ಹ್ಞೂನ್ರಿ. ಈಗ ಹ್ಮ್ ಆ, ನಿತ್ಯ ಸನ್ಯಾಸಿ ಯಾರು ಮತ್ತು ಹೇಗೆ ಅವನು ಬಂಧ ಮುಕ್ತನಾಗ್ತಾನೆ? ನಾವು ಈಗ ನಮ್ಮ ಗುರುಗಳನ್ನ ಅಥವಾ ಈ ರಮಣ ಮಹರ್ಷಿ ಆಗಿರ್ಬೋದು, ಇರೋ ಗುರುಗಳನ್ನ ಅಥವಾ ಇಷ್ಟ ದಿನ ನಮ್ ಕಡೆಗೆ ಇದ್ದು ಒಂದೇನೋ ನಮ್ಗ ಜೀವನಕ್ ದಾರಿ ತೋರ್ಸ್ ಹೋಗಿರೋ ಈ ಭೂಮಿ ಮೇಲೆ ಇರ್ದೇ ಇರೋ ಗುರುಗಳನ್ನ ನೆನೆಸ್ಕೊಂಡ್ರ ಈಗ ನಾವ್ ಈಗ್ಲೂನು ಅವ್ರ ನೆನೆಸ್ತೇವ್ರಿ. ಯಾಕಂದ್ರ ಅವ್ರದ್ದು ಕರ್ಮ ಎಲ್ಲಾ ತ್ಯಾಗದೊಳಗ ಇರ್ತಿತ್ರಿ ಹೆಚ್ಚಿಂದ ಹೆಚ್ಚು. ಅವ್ರ ಎದಕ್ಕೂ ಏನು ಬಯಸ್ತಿರ್ಲಿಲ್ಲ. ಇನ್ನೊಬ್ರಿಗ್ ಉಪಯೋಗ ಆಗಂಗ ಇರ್ತಿದ್ರು, ಇನ್ನೊಬ್ರಿಗ್ ಸಹಾಯ ಆಗಂಗ ಇರ್ತಿದ್ರ ಹೊರ್ತುನು ಈ ಭೂಮಿ ಮೇಲ್ ಭಾರ ಅನ್ನಂಗ್ ಯಾವಾಗ್ಲೂ ಇರ್ತಿರ್ಲಿಲ್ಲ ಅಮ್ಮ. ಗುರುಗಳ್ ನೋಡಿದ್ರ ಈಗ ಫಾರ್ ಎಕ್ಸಾಂಪಲ್ ಪ್ರಭು ಗುರುಜಿನ ತಗೊಂಡ್ರುನು ಎಷ್ಟೆಲ್ಲಾ ಕ್ಲಾಸು, ಎಷ್ಟೆಲ್ಲಾ ನಾವ್ ಮನ್ಯಾಗ್ ಕುಂತ ಇಷ್ಟ ಸರಳ ಭಗವದ್ಗೀತಾನ್ ಕಲಿತಾ ಅದೇವಿ, ಇಷ್ಟ ಸರಳ ನಮ್ ಜೀವನದೊಳಗ್ ನಾವ್ ಭಗವದ್ಗೀತಾನ್ ಅಳವಡಿಸ್ಕೊಂತ ಅದೇವಿ ಅಂತ ಹೇಳಿದ್ರ ಪ್ರಭು ಗುರುಜಿ ಕಲಿಸ್ಕೊಟ್ಟಿರೋ ವಿದ್ಯೆ ರೀ ಒಂದನೇದ್ದು. ಅವ್ರು ಇದೆಲ್ಲಾ ನ್ಯಾಕ್ ಸರಳಗ್ ತಗೊಂಬಂದು ವಾಲಂಟಿಯರ್ಸ್ ತಗೊಂಬಂದು ನಿಮ್ಮಂತ ಗುರುಗಳನ್ನ ಏನು ಎಜೆ ಕ್ಲಾಸ್ ಅಂತಿರಲ್ರಿ, ಆತ್ಮಜ್ಯೋತಿ ಸಂಘದೊಳಗ ಅವ್ರು ಕ್ಲಾಸಿಗೆ ರೆಡಿ ಮಾಡಿ ಪ್ರತಿ ಒಬ್ರಿಗೂ ಹೇಳ್ಕೊಟ್ಟು ನಮ್ಮಂತವ್ರ ಸರಳ ಜೀವನದೊಳಗ ಅರ್ಥ ಮಾಡ್ಕೊಂಡ್ ಹೋಗಂಗ ಎಷ್ಟೋ ವಾಲಂಟಿಯರ್ಸ್ ತಯಾರ್ ಮಾಡಿ ಅದಾದ್ಮೇಲೆ ನಮಗೂ ಕಲಿಯಕ್ ಅವಕಾಶ ಕೊಟ್ಟು ನಾವು ಬೆಳೆಯಂಗ್ ಮಾಡ್ತಾ ಇದಾರಲ್ರಿ. ಅಂತವ್ರು ಕರ್ಮಯೋಗಿಗಳು, ಅಂತವ್ರು ತ್ಯಾಗ ಜೀವಿಗಳು ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಇದ್ರಿಂದ ನಾವೇನ್ ಕಲಿಬೇಕು, ಈಗ ನಮ್ ಜೀವನದೊಳಗ್ ನಾವೇನ್ ಕಲಿಬೇಕಂದ್ರ ನಾವು ಅಂತದ ಮಾಡದ್ ಕಲಿಬೇಕ್ರಿ. ಈಗ ಬೆಳಿಗ್ಗಿಂದ ಸಾಯಂಕಾಲ ಅಯ್ಯೋ ಬೆಳಿಗ್ಗೆ ಎದ್ರ ಡಬ್ಬಾ ಮಾಡ್ ಕಟ್ಬೇಕಪ್ಪ, ಹುಡುಗರ್ ಮಕ್ಳನ್ ಸ್ಕೂಲಿಗೆ ಕಳಿಸ್ಬೇಕ್, ಆ ಕೆಲ್ಸ ಮಾಡ್ಬೇಕ್, ನಮ್ ಅತ್ತೆಗ್ ಅಡಿಗೆ ಮಾಡ್ಬಿಡ್ಬೇಕ್, ಮಾವಂಗ್ ಹಂಗ್ ಮಾಡ್ಬೇಕಂತ ಹೇಳಿ ಬ್ಯಾಸರ ಮಾಡ್ಕೊಳ್ಳಾರ್ದ ನಮ್ ಕೆಲ್ಸ ನಾವು ನಮ್ ಸ್ವಂತದ್ ಕೆಲ್ಸ, ನಮ್ ಸ್ವಂತದ್ ಸಲುವಾಗಿ ಏನ್ ನಾವ್ ಮಾಡ್ಕೊಂತೇವಲ್ರಿ, ನಿದ್ದೆ ಮಾಡೋದಾಗ್ಲಿ, ಊಟ ಮಾಡೋದಾಗ್ಲಿ, ಕುಂದ್ರದಾಗ್ಲಿ, ನಿಂದ್ರದಾಗ್ಲಿ ಅದ್ನೆಲ್ಲಾ ತ್ಯಾಗ ಮಾಡಿ ಆದಷ್ಟು ನಾವು ಇಂತ ವಿದ್ಯೆ ಕಲಿತ್ರ ನನ್ ಮಕ್ಳು ಕಲಿತಾರ, ನಾವು ಕ್ಲಾಸ್ ಇಂಥವೆಲ್ಲಾ ಕಲಿಬೇಕು, ಮಾಡ್ಬೇಕು, ಎಲ್ಲಾನು ಮಾಡೋ ಕೆಲ್ಸ ಎಲ್ಲಾ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡ್ಕೊಂಡು ಹೋದಾಗ ಜೀವನ್ ಸರಳ ಆಕೇತಿ ಅಮ್ಮ. ಅವಾಗ ನಮ್ಗ್ ಯಾವ್ದೇ ರೀತಿಯಿಂದ ನಾವು ಒಬ್ರು ತ್ಯಾಗ ಯೋಗಿಗಳು ಆಗ್ತೇವ್ರಿ. ಅಡಿಗೆ ಮನೆಗೆ ಕೆಲ್ಸ ಮಾಡೋದೇನು ಇಲ್ಲ ಕೃಷ್ಣಾರ್ಪಣ ಮಸ್ತು ಅಂತಂದ್ ಹೇಳಿ ನಮ್ಮನ್ನ ನಾವ್ ಎಂಜಾಯ್ ಮಾಡ್ಕೊಂತ ಬಂದವ್ರಿಗೆಲ್ಲ ರುಚಿಯಾಗಿ ಊಟ ಹಾಕೋದಾಗ್ಲಿ, ಅಥವಾ ಮಗುವನ್ನ ಕರೆಕ್ಟ್ ಆಗಿ ನಾವು ಕರ್ಕೊಂಡ್ ಹೋಗಬೇಕಾರ ಒಂದ್ ಒಳ್ಳೆ ರೀತಿಯಿಂದ ಮಕ್ಕಳನ್ನ ಬೆಳೆಸೋದಾಗ್ಲಿ ಅದೆಲ್ಲಾ ಮಾಡ್ಕೊಂಡ್ ಹೋದ್ವಿ ಅಂತಂದ್ ಹೇಳಿದ್ರ ನಾವು ಒಬ್ರು ಕರ್ಮಯೋಗಿಗಳ ಆಗ್ತೇವಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ನಮ್ ಜೀವನದೊಳಗ್ ಇವನ್ ನಾವೆಲ್ಲಾ ಅಳವಡಿಸ್ಕೊಂತ ಹೋಗ್ಬೇಕ್ರಿ. ಯಾರ್ಯಾರು ಯಾವ್ದ್ರೊಳಗ್ ಇರ್ತಾರ, ಫಾರ್ ಎಕ್ಸಾಂಪಲ್ ಈಗ ನಮ್ ಮನಿಯರಾದ್ರ ಅವ್ರ ಜಾಬ್ನೊಳಗ್ ಅವ್ರ ಕೃತಜ್ಞರಾಗಿರ್ಬೇಕ್ರಿ. ಇಲ್ಲ ಇವತ್ ಈ ಕೆಲ್ಸ ಇಷ್ಟ್ ಮಾಡ್ಲೇಬೇಕ್, ನಾನು ಲಕ್ಷ್ಯ ಕೊಟ್ಟು ಈ ತರ ಇಷ್ಟ್ ಮಾಡ್ಬೇಕಂತಂದ್ ಹೇಳಿ ಅವ್ರು ಒಬ್ರು ಟೀಚರ್ ಆದ್ರ ಅವ್ರದ್ದೇನ್ ಡ್ಯೂಟಿ ಐತೆ ಅವ್ರ ಮಾಡ್ಬೇಕ. ನಮ್ ಜೀವನದೊಳಗ್ ನಾವ್ ಹೆಂಗ್ ಯಾವ್ದಾದ್ ಸ್ಥಾನದೊಳಗ ಅದೇವೆ ಅದಾದ್ ಸ್ಥಾನದೊಳಗ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಕೆಲ್ಸ ಮಾಡ್ಕೊಂಡ್ ಹೋಗೋದನ್ನ ಶ್ರೀಕೃಷ್ಣ ಪರಮಾತ್ಮ ನಮಗ್ ಹೇಳ್ಕೊಡ್ತಾ ಇದಾರ ಇಲ್ಲೇ ಅಂತಂದ್ ಹೇಳಿ ಹಂಗ ಅನಸ್ತವಮ್ಮ ನನಗ. ಚೆನ್ನಾಗಿ ಹೇಳಿದಿರ ಧನ್ಯವಾದ. ಲಕ್ಷ್ಮೀಜಿ. ಧನ್ಯವಾದ ಅಮ್ಮ. ಹ್ಞೂನ್ರಿ. ಹೇಳಿದಾಗೆ ಇವಾಗ ನಮ್ಮ ಗುರುಜಿಗಳು ಅವರು ಸನ್ಯಾಸಿಗಳಲ್ವಾ, ಹ್ಞೂನ್ರಿ. ಹೌದು. ಸನ್ಯಾಸಿಗಳೇನೆ ಅವ್ರಿಗೆ ಸಂಸಾರ ಅಂದ್ರೆ ಮನೆ ಫ್ಯಾಮಿಲಿ ಅನ್ನೋದು ಇದೆ ಅಲ್ವಾ, ಹೆಂಡತಿ ಮಕ್ಕಳು. ಹ್ಞೂನ್ರಿ. ಹೌದು. ಆದ್ರೂನು ನೀವು ಹೇಳಿದಾಗೆ ಅವರು ಎಷ್ಟೊಂದು ಜ್ಞಾನವನ್ನ ಕೊಡ್ತಾ ಇದ್ದಾರೆ, ಮತ್ತೆ ಅವರು ಜೀವನ್ ಮುಕ್ತರು ಅವರು. ಅಂದ್ರೆ ಹೌದ್ರಿ. ಸನ್ಯಾಸಿ ಅಂತಂದ್ರೆ ಯಾರಿಗೆ ರಾಗದ್ವೇಷ ಅನ್ನೋದು ಇರಲ್ವೋ ಅದನ್ನ ಹೌದು. ಬಿಟ್ಟವನು ಸನ್ಯಾಸಿ. ಅಂದ್ರೆ ನನಗೆ ಈ ದ್ವಂದ್ವಗಳಿರುತ್ತೆ ಅಲ್ವಾ, ಸುಖ ದುಃಖ ಅನ್ನೋದು, ರಾಗ ದ್ವೇಷ ಅನ್ನೋದು, ಹೌದು. ಜಯ ಅಪಜಯ, ಹೀಗೆ ದ್ವಂದ್ವಗಳು ಇರುತ್ತೆ. ಅದನ್ನ ದಾಟದವನು ಅಂತಂದ್ರೆ ಮನಸ್ಸನ್ನ ದಾಟಿದವನು. ಅವನಿಗೆ ಈ ಅಹಂಕಾರ ಅನ್ನೋದು ಇಲ್ಲ. ಅವಾಗ ಇವೆಲ್ಲ ಇಲ್ಲ ಅಂತಂದ್ರೆ ಕರ್ತೃತ್ವವನ್ನ ಬಿಟ್ಟಾಕ್ಬಿಟ್ಟಿರ್ತಾನೆ. ಅಂದ್ರೆ ಈ ದೇಹ ಮನಸ್ಸು ಬುದ್ಧಿಗಳಿಂದ ಮೇಲಕ್ಕೆ ಹೋಗಿರುವಂತಹವನೇ ಸನ್ಯಾಸಿ. ಇದನ್ನೆಲ್ಲ ಬಿಟ್ಟಾಕ್ಬಿಟ್ಟಿರುವಂತಹ ಒಬ್ಬ ಯೋಗಿ ಸನ್ಯಾಸಿ. ಜ್ಞಾನಿ ಪೂರ್ತಿಯಾಗಿ ತನ್ನ ನಿಜ ಸ್ವರೂಪವನ್ನ ತಿಳಿದುಕೊಂಡವನು ಜ್ಞಾನಿ ಆಗ್ತಾನೆ. ಹೀಗೆ ಕರ್ಮ ಯೋಗದಿಂದ ಕರ್ಮ
ಸನ್ಯಾಸ ಅನ್ನೋದು ಈ ರೀತಿ. ಕರ್ಮ ಯೋಗದಲ್ಲಿ ಮತ್ತೆ ಕರ್ಮ ಸನ್ಯಾಸದಲ್ಲಿ ವ್ಯತ್ಯಾಸ. ಕರ್ಮ ಯೋಗದಲ್ಲಿ ಫಲವನ್ನ ಬಿಟ್ಟು ಹಾಕಿರ್ತಾರೆ, ಹಾಗಾಗಿ ಅಲ್ಲೂ ಸ್ವಲ್ಪ ವಾಸನೆಗಳೆಲ್ಲ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ತುಂಬಾ ವಾಸನೆಗಳು, ನಾನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ನೋದೆಲ್ಲ ಇರುತ್ತೆ. ಒಂದೇ ಸತಿ ಕರ್ಮ ಸನ್ಯಾಸವನ್ನು ಮಾಡು ಅಂತಂದ್ರೆ ಆ ವಾಸನೆಗಳೆಲ್ಲ ಎಲ್ಲಿ ಹೇಗ್ ಹೋಗ್ಬೇಕು, ಅವೆಲ್ಲ ಕರಿಗ್ ಹೋಗ್ಬೇಕಾದ್ರೆ ಕೆಲ್ಸ ಮಾಡ್ಬೇಕು. ಮತ್ತೆ ಸನ್ಯಾಸವನ್ನು ಒಂದೇ ಸರ್ತಿ ಮಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಅದನ್ನ ಏನು ತ್ಯಾಗ ಮಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಏನಾದ್ರೂ ಇರ್ಬೇಕಲ್ವಾ. ಏನಾದ್ರೂ ಇರೋದನ್ನ ತಾನೇ ನಾವು ತ್ಯಾಗ ಮಾಡಕ್ಕೆ ಸಾಧ್ಯ ಇರೋದು. ಹಾಗಾಗಿ ನಮ್ಮಲ್ಲಿ ಆ ಒಂದು ಕೆಲಸ ಮಾಡುವ ಆಕಾಂಕ್ಷೆಗಳು ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಮಾಡಿ ಮುಗಿಸ್ದಾಗ ಅರ್ಥ ಆಗುತ್ತೆ, ಓ ನಾನು ಕರ್ತನೂ ಅಲ್ಲ, ಬರೀ ಭೋಕ್ತ ಮಾತ್ರ ಅಲ್ಲ ಅಂತ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ, ಆದ್ರೆ ನಾನು ಕರ್ತನೂ ಅಲ್ಲ ಅಂದ್ಬಿಟ್ಟು ತಿಳ್ಕೊಳ್ತಾನೆ. ಆದ್ರೆ ಕೆಲ್ಸ ಮಾಡ್ತಾ ಇರಲ್ಲ ಅಂತಲ್ಲ, ಮಾಡ್ತಾನೆ, ಆದ್ರೆ ಕರ್ತೃತ್ವವನ್ನ ತ್ಯಾಗ ಮಾಡ್ಬಿಟ್ಟಿರ್ತಾನೆ. ಅವಾಗ ಅವನ್ಗೆ ರಾಗ ದ್ವೇಷಗಳು ಇರಲ್ಲ, ಹಾಗಾಗಿ ಯಾವುದರ ಸಂಘವೂ ಇರಲ್ಲ. ಅವನು ಸಂಘವನ್ನ ತ್ಯಾಗ ಮಾಡ್ಬಿಟ್ಟಿರ್ತಾನೆ. ಸಂಘ ಅಂತಂದ್ರೆ ಇದೇ ರಾಗ ದ್ವೇಷಗಳು. ಇಂದ್ರಮ್ಮ ಅವರೇ, ಆಗ್ಲೇ ಏನೋ ನೀವು ಕೇಳಿಸ್ಲಿಲ್ಲ, ಏನೋ ಇಂಟರ್ನೆಟ್ ಏನಾಗಿತ್ತೋ ಗೊತ್ತಿಲ್ಲ ನನಗೆ. 2ನೇ ಶ್ಲೋಕದಲ್ಲ ಏನಾದ್ರೂ ಹೇಳ್ಬೇಕು ಅಂತಿದ್ರೆ ಹೇಳಿ. ಇವಾಗ ಈ 3ನೇ ಶ್ಲೋಕದಲ್ಲೂ ಏನಾದ್ರೂ ಹೇಳ್ಬೇಕು ಅಂತ ಇದ್ರೆ ಹೇಳ್ಬೋದು. ಇದೀರಾ? ಗೊತ್ತಾಗ್ಲಿಲ್ಲ ನನ್ನ ಇಲ್ಲ ಅವರು. ವೀಣಾ ಅವ್ರೆ, ಹೇಳಿ ಮೇಡಮ್, ಹೇಳಿ ಮೇಡಮ್. ನೀವೇನಾದ್ರೂ ಹೇಳ್ತೀರಾ ಇದ್ರ ಬಗ್ಗೆ? ಹಾ, ಇದು ಓದ್ಲಾ? ಇದು ಯಾಕೋ ಕಟ್ ಆಗ್ತಾ ಇದೆ ನನ್ಗೆ ಸ್ವಲ್ಪ. ನಿಮ್ದ ನಂದ? ಲಕ್ಷ್ಮಿ ನಂದು ಅವ್ರೆ, ನಂದು ಕೇಳಿಸ್ತಾ ಇದೆಯಾ? ನಂದು ನಂದು ನನಗ್ ಕ್ಲಿಯರ್ ಐತ್ರಿ. ಆ, ನಿಮ್ದು ಕೇಳಿಸ್ತಾ ಇದೆ ಮೇಡಮ್. ಇದು ಶ್ಲೋಕ ಓದ್ತೀರಾ ಈಗ? ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧ ಪ್ರಮುಚ್ಯತೆ. ಯಾವುದನ್ನೂ ಬಯಸದ ಅಥವಾ ದ್ವೇಷಿಸದ ಕರ್ಮಯೋಗಿಗಳನ್ನು ಯಾವಾಗಲೂ ತ್ಯಾಗಿಗಳೆಂದು ಪರಿಗಣಿಸಬೇಕು. ಎಲ್ಲ ದ್ವಂದ್ವಗಳಿಂದ ಮುಕ್ತರಾಗಿ ಅವರು ಭೌತಿಕ ಶಕ್ತಿಯ ಬಂಧಗಳಿಂದ ಸುಲಭವಾಗಿ ಮುಕ್ತರಾಗುತ್ತಾರೆ ಅಂತ. ಮೇಡಮ್, ಇದು ಲಕ್ಷ್ಮಿ ಅವ್ರು ಹೇಳಿದ್ರು ತಾನೇ? ಹೇಳಿದ್ರು. ನೀವು ಏನಾದ್ರೂ ಆಡ್ ಮಾಡೋದಿದ್ರೆ ಹೌದಾ? ಅದೇ ಯಾವ್ದು ಏನಿಲ್ಲ ಮೇಡಮ್, ಅವ್ರು ಹೇಳಿದ್ದಷ್ಟೇ. ಚೆನ್ನಾಗಿ ಹೇಳಿ. ಓಕೆ ಮೇಡಮ್. ಒಂದೇನು ಶ್ಲೋಕಕ್ಕೆ ಹೋಗೋಣ. ಇದ್ರಲ್ಲಿ ಏನ್ ಹೇಳ್ತಾರೆ 4ನೇ ಶ್ಲೋಕದಲ್ಲಿ ಅಂತ ನೋಡೋಣ. ಸಾಂಖ್ಯ ಯೋಗೋ ಪೃಥಕ್ ಬಾಲಾಹ ಪ್ರವದಂತಿನ ಪಂಡಿತಾಹ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ ವಿಂದತೆ ಫಲಂ. ಇದರ ಅರ್ಥ, ಕೇವಲ ಅಜ್ಞಾನಿಗಳು ಮಾತ್ರ ಸಾಂಖ್ಯ ಕರ್ಮಗಳನ್ನು ತ್ಯಜಿಸುವುದು ಅಥವಾ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಭಕ್ತಿಯಿಂದ ಕೆಲಸ ಮಾಡೋದು ಬೇರೆ ಬೇರೆ ಎಂದು ಹೇಳ್ತಾರೆ. ನಿಜವಾಗಿಯೂ ಅರಿತವರು ಈ ಯಾವುದೇ ಮಾರ್ಗಗಳಲ್ಲಿ ಒಂದಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದರಿಂದ 2ರ ಫಲಿತಾಂಶಗಳನ್ನು ಸಾಧಿಸಬಹುದು ಅಂತ ಹೇಳ್ತಾರೆ. ಇದು ಬೇರೆ ಬೇರೆ ಅಲ್ಲ, ಒಂದೇ ಅಂತ ಹೇಳ್ತಾರೆ. ಆದ್ರೆ ಹೇಗೆ ಅನ್ನೋದನ್ನ ಒಂದ್ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಿ ತಿಳ್ಕೊಳ್ಬೇಕು. ಹಾಗಾಗ್ಬಿಟ್ರೆ
ಸಾಂಖ್ಯ ಯೋಗ ಅದು ಮತ್ತೆ ಇದು ಎರಡು ಒಂದೇನಾ, ಆದ್ರೆ ಎರಡು ಒಂದಾದ್ಮೇಲೆ ಒಂದು ಮಾಡ್ಬೇಕಾ ಅನ್ನೋದು ಈಗಾಗಲೇ ಒಂದ್ ಚುಟ್ಕ ಎಲ್ಲ ನಾವು ತಿಳ್ಕೊಂಡಾಗೂ ಆಗಿದೆ. ಇನ್ ಸ್ವಲ್ಪ ವಿಶದವಾಗಿ ತಿಳಿದುಕೊಳ್ಳೋಣ. ಇಂದ್ರಮ್ಮ ಅವರಿದ್ದೀರಾ? ಅವಾಗಲಿಂದ ಏನು ಆನ್ಸರ್ ಮಾಡ್ತಾ ಇಲ್ಲ, ಅವ್ರು ಇದ್ದಾಗ ಕಾಣಿಸ್ತಾ ಇಲ್ಲ. ಈಗ ಕೇಳಿಸ್ತಿದ್ಯಾ ಮೇಡಮ್? ಇವಾಗ ಕೇಳಿಸ್ತಾ ಇದೆ. ಅದು ಮ್ಯೂಟ್ ಆಗ್ಬಿಡುತ್ತೆ, ಅನ್ಮ್ಯೂಟ್ ಆಗ್ಬಿಡುತ್ತೆ. ನಾನು ಅದು ಯಾವಾಗ್ಲೂ ಪ್ರಾಬ್ಲಮ್ ನಿಮ್ಗೆ. ಹಾ ಮೇಡಮ್, ಅಂದ್ರೆ ಇದು ಸಾಂಖ್ಯ ಸಾರಿ, ಇದು ಕೇವಲ ಅಜ್ಞಾನಿಗಳು ಮಾತ್ರ ಸಾಂಖ್ಯ ಕರ್ಮಗಳನ್ನು ತ್ಯಜಿಸುವುದು ಅಥವಾ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಭಕ್ತಿಯಿಂದ ಕೆಲಸ ಮಾಡುವುದು ಬೇರೆ ಬೇರೆ ಎಂದು ಹೇಳುತ್ತಾರೆ. ನಿಜವಾಗಿಯೇ ಅರಿತವರು ಈ ಯಾವುದೇ ಮಾರ್ಗಗಳಲ್ಲಿ ಒಂದಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದರಿಂದ ಎರಡರ ಫಲಿತಾಂಶಗಳನ್ನು ಸಾಧಿಸಬಹುದು ಎಂದು ಹೇಳುತ್ತಾರೆ. ಹೌದಲ್ಲ ಮೇಡಮ್? ಇದು ಸಾಂಖ್ಯ ಯೋಗ ಮತ್ತೆ ಕರ್ಮಯೋಗ ಬೇರೆ ಬೇರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ತಿಳ್ಕೊಂಡಿದೀವಿ, ಅಜ್ಞಾನಿಗಳಲ್ವೇ, ಅದಕ್ಕೆ ಯಾಕೆ ತಿಳ್ಕೊಂಡಿದೀವಿ ಅನ್ಸುತ್ತೆ. ಪಂಡಿತರು ಅಥವಾ ಜ್ಞಾನಿಗಳು ಹೀಗೆ ಹೇಳೋದಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವ್ದಾದ್ರೂ ಒಂದನ್ನು ನೀವು ಫಾಲೋ ಮಾಡಿ ಅದನ್ನ ಚೆನ್ನಾಗಿ ಅನುಷ್ಠಾನ ಮಾಡ್ಕೊಂಡ್ರೆ ಅದ್ರ ಎರಡರ ಫಲವು ಒಂದೇ ಆಗಿರುತ್ತೆ ಅಂತ ಒಂದು ನನ್ನ ಸ್ವತಃ ಒಂದು ಇದನ್ನ ಹೇಳ ಮೇಡಮ್, ಎಕ್ಸಾಂಪಲ್ ಹೇಳಿ. ವೇದಿಕೆ ಇದೆ ಆದ್ರೆ ತಪ್ಪೋ ಸರಿನೂ ಗೊತ್ತಿಲ್ಲ. ನಾನು ಮೊನ್ನೆ ಚಾರ್ಧಾಮ್ ಯಾತ್ರೆ ಒಳಗೆ ಕೇದಾರ್ನಾಥ್ಗೆ ಹೋಗಿದ್ದೆ ಮೇಡಮ್. ಕೇದಾರ್ನಾಥದಲ್ಲಿ ಅದು ಸುಮಾರು ಸಮುದ್ರ ಮಟ್ಟದಿಂದ 12,000 ಫೀಟ್ ಮೇಲೆ ಇದೆ. ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಇರ್ತದೆ ಅಲ್ಲಿ ಕೇದಾರ್ನಲ್ಲಿ. ಆಗ ಹೋಗ್ಬೇಕಾದ್ರೆ ದಾರಿಗಳು ಅನೇಕ, ಗುರಿ ಒಂದೇ, ಎಲ್ಲರೂ ಅದನ್ನೇ ಮುಟ್ಟಬೇಕು, ಕೇದಾರ ಸ್ವಾಮಿನ ಮುಟ್ಟಬೇಕು ಅನ್ನೋದೇ ಒಂದು ಇದು, ಸ್ಪರ್ಶ ಮಾಡ್ಬೇಕು, ದರ್ಶನ ಮಾಡ್ಕೋಬೇಕು ಅಂತ. ಆದ್ರೆ ಮಾರ್ಗಗಳು ಮಾತ್ರ ಬೇರೆ 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 ಅಂತಂದ್ರೆ, ಕೆಲವರು ಡೋಲಿ ಒಳಗೆ ಹೋದ್ರು, ಕೆಲವರು ಹೆಲಿಕಾಪ್ಟರ್ ಅಲ್ಲಿ ಹೋದ್ರು, ಕೆಲವರು ಇದು ಟ್ರಕ್ಕಿಂಗ್ ಮಾಡ್ಕೊಂಡು ಹೋದ್ರು. ಬೇರೆ ಬೇರೆ ಬೇರೆಯವರು ಬಲವಾಗಿರ್ಬಹುದು ಅಥವಾ ಅನುಕೂಲತೆ ಇರಬಹುದು, ಬೇರೆ ಬೇರೆ ಮಾರ್ಗ. ಆದ್ರೆ ಮುಟ್ಟಿದ್ದು ಮಾತ್ರ ಕೇದಾರ್ ಸ್ವಾಮಿಯ ದರ್ಶನ, ಸ್ಪರ್ಶನ. ಹಿಂಗೆ ಇಲ್ಲಿ ನಾವು ಯಾವುದೇ ಸಾಂಖ್ಯ ಯೋಗ ಆಗಿರ್ಬೋದು, ಕರ್ಮಯೋಗ ಆಗಿರ್ಬೋದು, ಬೇರೆ ಬೇರೆ ಆದ್ರೂ ಕೂಡ ಅನುಷ್ಠಾನ ಗುರಿ ಒಂದೇ ಅಲ್ವಾ ಮೇಡಮ್? ಇದು ಸರಿಯಾಗಿ ಉದಾಹರಣೆನೋ ಏನೋ ಗೊತ್ತಿಲ್ಲ, ಹೇಳ್ಬೇಕು ಅನ್ಸ್ತು ಹೇಳ್ಬಿಟ್ಟೆ. ಅಂದ್ರೆ ಬೇರೆ ಬೇರೆ ಗುರಿ ಮಾತ್ರ ಒಂದೇ ಆಗಿರುತ್ತೆ. ಇವು ಅಂದ್ರೆ ಜ್ಞಾನ ಮಾರ್ಗ, ವಿಚಾರ ಮಾರ್ಗ. ಜ್ಞಾನ ಮಾರ್ಗವು ಕೂಡ ಒಂದು ಮಾರ್ಗನೇ. ಅದು ನಿತ್ಯವನ್ನ ಅವರು ವಿಮರ್ಶಿಸಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಅದು ಕೈಕಾಲುಗಳ ಮೂಲಕ ಆಗಿರ್ಬೋದು, ಅಥವಾ ಬುದ್ಧಿ ಮೂಲಕ ಆಗಿರ್ಬೋದು, ಸೂಕ್ಷ್ಮ ಕರ್ಮಗಳ ಮೂಲಕ ಆಗಿರ್ಬೋದು. ಇದೆಲ್ಲನ್ನು ತೆಗೆದುಕೊಂಡ್ರೆ ಜ್ಞಾನ ಮಾರ್ಗ ಹೀಗೆ ಮಾಡೋದು, ಜ್ಞಾನ ಮಾರ್ಗ ಆ ತರದ ಚಿಂತನೆಗಳ ಮಾಡ್ಬೋದು. ಆದ್ರೆ ಕರ್ಮಯೋಗ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಹೋದ್ರೆ ಅದು ಅವ್ರ ಚಿತ್ತ ಶುದ್ಧಿ ಆಗೇ ಆಗ್ತದೆ. ಫಲಾಪೇಕ್ಷೆ ಇರೋದಿಲ್ಲ. ಕರ್ಮವನ್ನಂತೂ ನಾವು ಮಾಡೇ ಮಾಡ್ತೀವಿ. ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಪರಮಾತ್ಮನಿಗೆ ಅರ್ಪಿಸಿ, ಇದು ನನ್ನ ಕೆಲಸ ಅಲ್ಲ, ನಾನ್ ಮಾಡ್ತಾ ಇಲ್ಲ, ಇದು ಪರಮಾತ್ಮನ ಕೆಲಸ, ಅವನು ನೀಡಿದಂತಹ ಒಂದು ಇದನ್ನ ನಾನು ಮನಸ್ಸು ಶುದ್ಧಿಯಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡ್ತೇನೆ, ಇದು ನನ್ನ ಕರ್ತವ್ಯ ಅಂತ ಮಾಡ್ಕೊಂಡ್ರೆ ನಮ್ ಚಿತ್ತ ಶುದ್ಧಿ ಆಗೇ ಆಗುತ್ತೆ. ಆಗ ಪರಮಾತ್ಮನನ್ನ ನಾವು ಆ ಕೆಲಸದ ರೂಪದಲ್ಲೇ ನಾವು ಪಡಿಬಹುದು ಅನ್ಸುತ್ತೆ ಮೇಡಮ್, ಇದ್ರ ಅರ್ಥ. ಆದ್ರೆ ಈ ಜ್ಞಾನವನ್ನ ಅಪೇಕ್ಷೆ ಮಾಡ್ಕೊಂತ ಕರ್ಮದಿಂದ ಹೋಲಿಸಿದ್ರೆ ಜ್ಞಾನ ಶ್ರೇಷ್ಠ ಇರಬಹುದು. ಆದ್ರೆ ಜ್ಞಾನ ಶ್ರೇಷ್ಠ ಅಂತ ನಮ್ಗೆ ತಿಳ್ಕೊಳ್ದಾಗ, ಕರ್ಮನೇ ನಾವು ಮಾಡ್ಕೊಂತ ಇದ್ದಾಗ, ಕರ್ಮದ ಮೂಲಕನೂ ಕೂಡ ನಾವು ಪರಮಾತ್ಮನನ್ನ ಪಡಿಬಹುದು. ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ಭಕ್ತಿ ಮಾರ್ಗನೇ ಇರಬಹುದು, ಜ್ಞಾನ ಮಾರ್ಗ ಇರಬಹುದು, ಕರ್ಮ ಮಾರ್ಗ ಆಗಿರ್ಬಹುದು. ಆದ್ರೆ ಜ್ಞಾನಿ ಸಾಹಸಕ್ಕಿಂತ ಈ ಒಂದು ಕರ್ಮದ ಒಂದು ಇದನ್ನು ಏನು ಕಡಿಮೆ ಅಲ್ಲ ಅನ್ಸುತ್ತೆ ನನಗೆ. ಅಂದ್ರೆ ಕರ್ಮ ಎಂಬುದು ಕತ್ತಲೆ ಬೆಳಕಿನಂತಲ್ಲ, ಇದು ಒಂದು ಸ್ಟಾರ್ಟಿಂಗ್, ಫಸ್ಟ್ ಮುಂದೆ ಹೋಗ್ಬೋದು, ಒಂದು ಹಿಂದೆ ಹೋಗ್ಬೋದು. ಜ್ಞಾನ ಎಲ್ಲಿದೆಯೋ ಅಲ್ಲಿ ಒಂದು ಜ್ಞಾನತ್ವ ಅಥವಾ ವಿಚಾರ, ಅವರಿಗೆ ದ್ವಂದ್ವ ಇಲ್ಲದೆ ಅದ್ವೈತದಲ್ಲಿ ಅವರು ತೊಡಗಿರ್ಬೋದು. ಆದ್ರೆ ನಮ್ದು ಅನಾಸಕ್ತಿ ಕರ್ಮ ಆಗಿರೋದಿಲ್ಲ. ಪರಮಾತ್ಮನ ದೃಷ್ಟಿಯಿಂದ ನಾವೆಲ್ಲವನ್ನ ಪರಮಾತ್ಮನಿಗೆ ಅರ್ಪಿಸ್ಕೊಂಡು ಕರ್ಮ ಮಾಡಿದ್ರೆ ಖಂಡಿತ ನಾವು ಕೂಡ ಕರ್ಮ ಮಾರ್ಗದಿಂದನೂ ಪರಮಾತ್ಮನ ಒಂದು ಇದನ್ನ ಪಡಿಬಹುದು
ಅಥವಾ ಯಾವುದೇ ಒಂದು ಏನಿಲ್ದಿದ್ರು ಚಿತ್ತ ಶುದ್ಧಿ ಅಂತೂ ಮಾಡ್ಕೊಂಡು ಯಾವುದೇ ಆಸೆ ಇಲ್ಲದೆ ಆಕಾಂಕ್ಷೆ ಇಲ್ಲದೆ ಒಂದು ಭಗವಂತ ಕೊಟ್ಟಿರ್ತಂತ ನಿಯಮ ಒಂದು ಏನಂತೀವಿ ನಿಮಿತ್ತವಾಗಿರ್ತಕ್ಕಂತಹ ಕಾರಣಗಳಿಂದ ನಮ್ಮ ಕರ್ತವ್ಯವನ್ನು ಮುಗಿಸಿ ನಾವು ಕೂಡ ಮೇಲೇರಬಹುದು, ಪರಮಾತ್ಮನನ್ನ ಕಾಣಬಹುದು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಅನ್ಸುತ್ತೆ ಮೇಡಮ್. ಬಹಳ ಚೆನ್ನಾಗಿ ಹೇಳಿದ್ರ ಇಂದ್ರಮ್ಮ ಅವ್ರೆ, ಧನ್ಯವಾದಗಳು. ಹಾ ಮೇಡಮ್. ಹ್ಮ್. ಅಂದ್ರೆ ಹಿಂದೆ ಸಾಂಖ್ಯಯೋಗ ಮೇಡಮ್ ಯಾರು ಹೇಳ್ತಾರೆ? ನೀವೇನ ಹೇಳಿದ್ದು? ಏನ್ ಸಾಂಖ್ಯಯೋಗ. ಹೇಳಿ? ಹಾ, ಈಗ ಹೇಳ್ದೆ ನಾನು. ಬಟ್ ಸಾಂಖ್ಯಯೋಗ ಮತ್ತೆ ಕರ್ಮಯೋಗ ಬೇರೆ ಬೇರೆ ಅಂತ ನಾವು ತಿಳ್ಕೊಂಡಿದ್ವಿ, ಆದ್ರೆ ಅದಲ್ಲ, ಒಂದೇ ಅನ್ಸುತ್ತೆ ಈಗ ನೋಡಿ. ಒಂದೇ, ಆದ್ರೆ ಒಂದಾದ್ಮೇಲೆ ಬೇರೆ. ಒಂದ್ ಮಾಡ್ಬೇಕು. ಹ್ಮ್. ಮತ್ತೆ ಕರ್ಮ ಯೋಗ ಮಾಡದೆ ಒಂದೇ ಹ್ಮ್. ಸರ್ತಿ ಕರ್ಮ ಸನ್ಯಾಸವನ್ನ ಮಾಡಕ್ಕಾಗಲ್ಲ. ಇವ್ ಎರಡು ಹ್ಮ್. ಆದ್ಮೇಲೆ ಸಾಂಖ್ಯ ಅಂತಂದ್ರೆ ಪೂರ್ತಿಯಾದ ಜ್ಞಾನವನ್ನ ಆಮೇಲೆ ತಿಳ್ಕೊಳ್ಳೋದಕ್ಕೆ ಅಲ್ಲಿ ಸ್ಥಿತ ಸಾಧ್ಯ. ಅಂದ್ರೆ ಹೇಳಿದ್ರಿ ಕೇದಾರನಾಥ ಸ್ವಾಮಿನ ಅದೇ ಮಾರ್ಗ ಬೇರೆ. ನಮ್ಮ ಗುರಿ ಏನು ಅಲ್ಲಿ ಅಲ್ವಾ? ಹಾ. ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿಂದ ನೀವು ಡೆಲ್ಲಿಗೋ ಎಲ್ಲಿಗೋ ಹೋಗ್ತೀರಾ, ಹ್ಮ್. ಹೋಗ್ಬೇಕು. ಹೋಗದೆ ಹ್ಮ್. ಒಂದೇ ಸರ್ತಿ ನೀವು ಅಲ್ಲಿಗೆ ಹೋಗಿ ತಲುಪಕ್ಕಾಗಲ್ಲ. ಇದು ಮಾರ್ಗಗಳಷ್ಟೇನೆ. ಈ ಹೌದು ಹೌದು. ಮಾರ್ಗಗಳನ್ನ ಅನುಸರಿಸದೆ ನೀವು ಒಂದೇ ಸರ್ತಿ ತಲುಪಕ್ಕೆ ಹೇಗಾಗುತ್ತೆ? ಆಗಲ್ಲ ಅಲ್ವಾ? ಅದಕ್ಕೆ ಈ ಮಾರ್ಗಗಳನ್ನ ಅನುಸರಿಸಿ ಹೋಗ್ಬೇಕು. ಇದೆಲ್ಲಾನು ಸಾಧಕನ ಪರಿಪಕ್ವತೆಯ ಮೇಲೆ ಸಹ ಅದು ಅವಲಂಬಿತವಾಗಿರುತ್ತೆ. ಇವಾಗ ಅರ್ಜುನ ಏನು ಅವನು ತುಂಬಾ ಉತ್ಸಾಹ ಭರಿತವಾಗಿರುವಂತವನು. ಅದಕ್ಕೋಸ್ಕರ ಅವನ ಕರ್ತವ್ಯನೂ ಇದೆ. ಅವನು ಕರ್ಮ ಮಾಡ್ಬೇಕು. ಈಗ ಅವನ ಡ್ಯೂಟಿಯಿಂದ ಅವನು ಹಿಂದಕ್ಕೆ ಓಡ್ ಹೋಗೋ ಹಾಗಿಲ್ಲ. ಅವನ ಡ್ಯೂಟಿನ ಅವನು ಮಾಡೋ ರೀತಿಯಲ್ಲಿ ಮಾಡ್ಬೇಕಾಗಿದೆ. ಹಾಗಂದ್ಬಿಟ್ಟು ಎಲ್ಲರೂ ಸುಮ್ನೆ ಕೂತ್ಕೊಂಡ್ಬಿಟ್ರೆ ಹೇಗ್ ನಡೆಯುತ್ತೆ ಪ್ರಪಂಚ? ಅಂದ್ರೆ ಒಂದು ದೇಶನೇ ಆಗ್ಲಿ ಉದ್ಧಾರ ಆಗ್ಬೇಕು ಅಂತಂದ್ರೆ ಕರ್ಮಗಳನ್ನು ಮಾಡ್ಬೇಕು. ಅದು ಹೇಗೆ ಮಾಡ್ಬೇಕು ಅನ್ನೋದು ಇಲ್ಲಿ ಫಲಾಪೇಕ್ಷೆ ಇಲ್ಲದೆ ನೀನು ಕೆಲಸಗಳನ್ನು ಮಾಡಿದ್ರೆ ಅಲ್ಲಿ ಉತ್ಪನ್ನವೂ ಇರುತ್ತೆ. ಮಾಡಿದವನಿಗೆ ಒಂದು ಮನಸ್ಸು ನೆಮ್ಮದಿಯನ್ನು ಇರುತ್ತೆ. ಮತ್ತೆ ತನ್ನ ನಿಜ ಸ್ವರೂಪವನ್ನು ಅವನು ತಿಳ್ಕೊಂಡು ಅವನು ಶಾಂತ ರೀತಿಯಿಂದ ಬಾಳ್ವೆಯನ್ನ ಮಾಡೋದಕ್ಕೂ ಸಾಧ್ಯವಾಗತ್ತೆ. ಇವಾಗ ಹೋಗ್ತಾ ಇರೋದು ಎಲ್ಲವೂ ಮಾಡ್ತಾ ಇರೋದು ಏನಕ್ಕೋಸ್ಕರ? ನಾವು ಆನಂದವನ್ನ ಪಡೆಯೋದಕ್ಕೆ. ನಾನು ಶಾಂತಿಯಿಂದ ಇರ್ಬೇಕು, ನಾನು ನೆಮ್ಮದಿಯಿಂದ ಇರ್ಬೇಕು ಅಂತ. ಒಬ್ಬ ಕಳ್ಳನು ಅಷ್ಟೇ, ಅವನು ಆನಂದಕ್ಕೋಸ್ಕರನೇ ಕಳ್ತನ ಮಾಡೋದು. ನಾನು ಅದನ್ನ ಕದ್ರೆ ನಾನ್ ಸುಖವಾಗಿರ್ಬೋದು ಅಂತ ಅಲ್ವಾ? ಆ ಮಾರ್ಗಗಳು ಅವನಿಗೆ ತೊಂದರೆಯನ್ನ ತಂದು ಕೊಡುತ್ತೆ. ಅವನಿಗೆ ಪೊಲೀಸಿಗೆ ಸಿಕ್ಕಾಕೊಳ್ತಾನೆ, ಜೈಲಲ್ಲಿ ಹಾಕ್ತಾರೆ. ಅದಕ್ಕೋಸ್ಕರ ಆತರ ಕರ್ಮ ಬಂಧನಕ್ಕೆ ನೀನು ಸಿಕ್ಕಾಕೊಂಬೇಡ. ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ಒಂದೇ ರೀತಿ ತೆಗೆದುಕೊಂಡು ನೀನು ಕರ್ಮ ಫಲವನ್ನು ಬಿಟ್ಟು ಹಾಕ್ಬಿಡು. ನೀನು ಕರ್ಮವನ್ನು ಮಾಡ್ತಾ ಇರು, ಅವಾಗ ನೀನು ನೆಮ್ಮದಿಯಾಗಿರ್ತೀಯ ಅಂತ ಮೊದ್ಲು ಕರ್ಮ ಯೋಗವನ್ನು ಹೇಳ್ತಾರೆ. ಹಾಗೆ ಮಾಡ್ತಾ ಹೋದಾಗ ಅವನು ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಎಲ್ಲಾನು ಸ್ವಲ್ಪ ತಣ್ಣಗೆ ಆಗತ್ತೆ. ಶಾಂತತೆ, ಮಾಡಿದ್ದು ನನಗೆ ಸರಿಯಾದ ಒಂದು ನೆಮ್ಮದಿಯನ್ನ ತಂದು ಕೊಟ್ಟಿದೆ ಅಂತ ಒಂದ್ ಹಂತಕ್ಕೆ ಬಂದಾಗ ಅವನಿಗೆ ಆ ವಾಸನೆಗಳೆಲ್ಲ ಕರಗ್ಬಿಡುತ್ತೆ. ಆವಾಗ ಗೊತ್ತಾಗುತ್ತೆ, ನಾನ್ ಬರೀ ಇದು ಫಲ ಮಾತ್ರ ಬಿಟ್ಟಾಕಿದ್ದೀನಿ ಅನ್ಕೊಂಡಿದೀನಿ, ಆದ್ರೆ ನಾನ ಮಾಡೋನೋ ನಿಜವಾಗ್ಲೂ ಇಲ್ಲ. ಪರಮಾತ್ಮನ ಶಕ್ತಿಯಿಂದನೇ ನಡೀತಾ ಇರೋದು. ನನ್ನದು ಅನ್ನೋದು ಏನಿದೆ ಇಲ್ಲಿ ಏನು ಇಲ್ಲ. ನಾನೇನು ಸುಮ್ನೆ ನಾನು ಅನ್ಕೊಂಡಿದ್ದೀನಿ ಅಂತಬಿಟ್ಟು ಅನ್ಕೊಂಡ ತಕ್ಷಣನೇ ಅವನು ಅಹಂಕಾರ ಅನ್ನೋದು ಹೋಯ್ತು ಅಂತ ಅರ್ಥ. ನಾನು ಮಾಡ್ತಾ ಇಲ್ಲ ಅಂತ ಯಾವಾಗ ಅನ್ಕೊಳ್ತಾನೋ ಅವಾಗ ಈ ಅಹಂ ಅನ್ನೋದು ಡ್ರಾಪ್ ಆಯ್ತು ಅಂತ. ಅದನ್ನು ಬಿಡೋದೆ ಅಂದ್ರೆ ಅವಾಗ ಕರ್ತೃತ್ವವನ್ನ ಎಷ್ಟು ರೀತಿಯಲ್ಲಿ ಹೇಳಿದ್ರು ಅಷ್ಟೇನೆ. ಕರ್ತೃತ್ವವನ್ನ ಬಿಡೋದು ಅಂತಂದ್ರೆ ಈ ಅಹಂಕಾರ ಹೋದ ಹಾಗೆ. ಅಂದ್ರೆ ಅವಾಗ ಈ ದೇಹ ಮನಸ್ಸು ಬುದ್ಧಿಗಳ ತಾದಾತ್ಮ್ಯತೆಯನ್ನ ಬಿಟ್ಟ ಹಾಗೆ. ಎಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಹೇಳೋದಷ್ಟೇ, ಅದ್ರ ಎಲ್ಲದರ ಅರ್ಥವೂ ಒಂದೇ. ಅದನ್ನ ನಾನಲ್ಲ ಮಾಡ್ತಾ ಇರೋದು ಅಂತ ಅನ್ನೋದಷ್ಟೇನೆ. ನಾನಲ್ಲ ಯಾವ ಕೆಲ್ಸವೂ ಅಷ್ಟೇ. ನೀವು ಒಂದು ಈ ಪೆನ್ಸಿಲ್ ತೆಗ್ದು ಇಲ್ಲಿಂದ ಆ ಕಡೆಗೆ ಇಡ್ಬೇಕಾದ್ರೆ
ನಾನೇ ಮಾಡ್ತಿದ್ದೀನಿ ಅಂತ ಅನ್ಕೊಳ್ತೀನಿ ಅಷ್ಟೇ. ಆದ್ರೆ ನಾನೇ ಮಾಡಕ್ ಸಾಧ್ಯ ಇದೆಯಾ? ನನ್ ಕೈಗಿಂದ ಹಿಂಗೆ ಎತ್ತಕ್ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಆ ಏನು ಒಂದು ಪ್ರಕೃತಿಯ ಒಂದು ಆ ಶಕ್ತಿ ಅನ್ನೋದು ಏನಿದೆ ಅದ್ರ ಮೇಲೆ ನಾನು ಅವಲಂಬಿತವಾಗಿದ್ದೀನಿ ಹೊರತು ನಾನು ಅಂತ ಏನು ಇಲ್ವೇ ಇಲ್ಲ. ಅದೆಲ್ಲ ಹುಸಿ. ಅದನ್ನ ಅರ್ಥ ಮಾಡ್ಕೊಂಡ ಮೇಲೆ ಅಲ್ಲಿ ಅಹಂಕಾರ ಅನ್ನೋದು ಯಾವಾಗ ಡ್ರಾಪ್ ಆಗುತ್ತೋ ಅವಾಗ ಜ್ಞಾನ ಅನ್ನೋದು ಅಲ್ಲಿ ಏನಾಗತ್ತೆ, ಅಲ್ಲಿ ಪರಮಾತ್ಮನೇ ಇದ್ದಾನೆ. ಇದೆಲ್ಲ ನಾನು ಅಲ್ಲದೆ ಇರೋದೆಲ್ಲ ಯಾವಾಗ ಹೋಯ್ತೋ ಅವಾಗ ಅಲ್ಲಿರೋದು ಬರೀ ಪರಮಾತ್ಮನೇ ಅಂತ ಅನ್ನೋ ಒಂದು ಜ್ಞಾನ. ಅದನ್ನ ತಿಳ್ಕೊಳ್ಬೇಕಾದ್ರೆ ಹೀಗೆ ಭಗವಂತ ಹೇಳಿರುವಂತಹ ಜ್ಞಾನದಿಂದಲೇ ಸಾಧ್ಯ. ಈ ಶುದ್ಧತೆಗೆ ಇವೆಲ್ಲನು. ಮುಂದೆ ಧ್ಯಾನವನ್ನ ಹೇಳ್ಬೇಕು. ಅದಕ್ಕೆ ಧ್ಯಾನಕ್ಕೆ ಕೂತ್ಕೊಳ್ಬೇಕು ಅಂತಂದ್ರೆ ಹೀಗೆ ಚಿತ್ತ ಶುದ್ಧಿ ಆಗ್ಬೇಕು. ಇಲ್ಲ ಅಂದ್ರೆ ಮನಸ್ಸಿನಲ್ಲಿ ಬೇಕಾದಷ್ಟು ಗೊಂದಲಗಳಿರುತ್ತೆ. ಕೂತ್ಕೊಂಡ್ರೆ ಒಲೆ ಮೇಲೆ ಏನಿಟ್ಟಿದೀನೋ ಅಂತ ಅನ್ಸುತ್ತೆ, ಹಾಲು ಉಕ್ಕೋಯ್ತೇನೋ ಅಥವಾ ಆರ್ಸಿದಿನೋ, ಗ್ಯಾಸ್ ಆರ್ಸಿದಿನೋ ಇಲ್ವೋ ಅಂತಂದ್ಬಿಟ್ಟು ಹೀಗೆಲ್ಲ ಚಂಚಲತೆ ಅನ್ನೋದು ಬರುತ್ತೆ. ಇದು ಎಕ್ಸಾಂಪಲ್ ಕೊಟ್ಟೆ, ಬೇರೆ ಬೇರೆ ದೊಡ್ಡದೆಲ್ಲ ಬರುತ್ತೆ ತಿಳ್ಕೊಳ್ಳಿ. ಅದಕ್ಕೆ ಆ ಒಂದು ಮನಸ್ಸು ಕೂತ್ಕೊಳ್ಬೇಕಾದ್ರೆ ಹೀಗೆಲ್ಲ ಮಾಡಿರ್ಬೇಕು. ಕರ್ಮ ಯೋಗವನ್ನು ಮಾಡಿರ್ಬೇಕು, ಕರ್ಮ ಸನ್ಯಾಸವನ್ನ ಮಾಡಿರ್ಬೇಕು. ಆವಾಗ ನೆಮ್ಮದಿಯಾಗಿ ಕೂತ್ಕೊಂಡು ಧ್ಯಾನ ಮಾಡೋಕೆ ಸಾಧ್ಯ ಆಗುತ್ತೆ. ಆವಾಗ ಭಗವಂತನಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಹಂತವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಬೇರೆ ಏನು ಉದ್ದೇಶ ಇಲ್ಲ. ಭಗವಂತನಿಗೆ ಕಷ್ಟ ಕೊಡ್ಬೇಕು ಅನ್ನೋದೇನಿಲ್ಲ. ನಮ್ಮನ್ನ ದಡ ಸೇರ್ಸೋದೇ ಭಗವಂತನ ಉದ್ದೇಶ. ಹರಿ ಓಂ. ವಿಜಯಲಕ್ಷ್ಮಿ ಅವರೇ, ಮುಂದಿನ ಶ್ಲೋಕನ ನೀವು ವಿಶ್ಲೇಷಣೆ ಮಾಡಿ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಕರ್ಮ ಸನ್ಯಾಸದಿಂದ ಪಡೆಯುವ ಪರಮ ಸ್ಥಿತಿಯು ಭಕ್ತಿಯಿಂದ ಕೆಲಸ ಮಾಡುವುದರಿಂದಲೂ ಸಿಗುತ್ತದೆ. ಆದ್ದರಿಂದ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗವನ್ನು ಒಂದೇ ಎಂದು ನೋಡುವವರು ನಿಜವಾಗಿಯೂ ವಿಷಯಗಳನ್ನು ಇರುವಂತೆಯೇ ನೋಡುತ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಒಂದೇ ಅಂತಂದ್ಬಿಟ್ಟು. ಯಾಕೆಂದ್ರೆ ನಾವು ಯಾರಿಗೆ ಬೋಧನೆ ಮಾಡ್ತಾ ಇದ್ದೀವಿ, ಅವರನ್ನ ಎಲ್ಲಿಗೆ ತಲುಪಿಸ್ಬೇಕು ಅನ್ನೋದು ಸಹ ಈ ಬೋಧನೆ ಮಾಡುವವರ ಒಂದು ಟ್ರಿಕ್. ಅವ್ರದ್ದು ಅವನನ್ನ ಹುರಿದುಂಬಿಸಿ ಎಲ್ಲಿಗೆ ಅವನನ್ನ ನಿಲ್ಲಿಸ್ಬೇಕು, ಯಾವ್ದನ್ನ ಅವನ ಕೈಲಿ ಮಾಡಿಸ್ಬೇಕು ಅಂತ. ಹಾಗಾಗಿ ಮೊದ್ಲೇ ನೀನ್ ಕರ್ಮ ಸನ್ಯಾಸ ಮಾಡು ಅಂತ ಹೇಳ್ಬಿಟ್ರೆ ನಾನು ಕರ್ಮ ಯೋಗ ಮಾಡೋದೇ ಇಲ್ಲ ಅಂತ ಅಂತಾನೆ ಅಲ್ವಾ. ಅವನು ಮಾಡ್ಬೇಕು, ಕರ್ಮ ಯೋಗವನ್ನು ಮಾಡ್ಬೇಕು, ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ಬೇಕು. ಯಾಕೆ ಅಂತ ಇಷ್ಟೊತ್ತು ನಾವು ವಿಚಾರವನ್ನ ಮಾಡಿದೀವಲ್ಲ. ವಿಜಯಲಕ್ಷ್ಮಿ ಅವರೇ, ಇದೇನು ಸ್ವಲ್ಪ ವಿಶುದ್ಧವಾಗಿ ಹೇಳ್ತೀರಾ? ಇದ್ದೀರಾ? ಈ ಶ್ಲೋಕದಲ್ಲಿ ಹೇಳಿರುವಂತೆ ಯಾರು ನಿಜವನ್ನು ತಿಳಿದಿರುವವರು, ಅದೆರಡು ಹೇಗೆ ಒಂದಾಗತ್ತೆ, ಮತ್ತೆ ಯಾವ್ದಾದ್ಮೇಲೆ ಯಾವ್ದು ಮಾಡ್ಬೇಕು, ಯಾತಕ್ಕೆ ಭಗವಂತ ಇವಾಗ ಕರ್ಮಯೋಗವನ್ನ ನೀನ್ ಮಾಡು ಅದೇ ಒಳ್ಳೇದು ಅಂತ ಯಾಕೆ ಹೇಳಿದ್ದಾರೆ, ಇಷ್ಟು ವಿಚಾರಗಳನ್ನ ಇಟ್ಕೊಂಡು ಹೇಳಿ. ಹರಿ ಓಂ ಅಮ್ಮ. ಸಾಂಖ್ಯ ಎಷ್ಟನೇದಮ್ಮ? ಐದನೇದೇನ್ರಿ? ಐದನೇ ಶ್ಲೋಕ. ಹಾ. ಸಾಂಖ್ಯದಿಂದ ಯಾವ ಸ್ಥಾನವನ್ನು ಪಡೆಯಬಹುದು, ಅದೇ ಸ್ಥಾನವನ್ನ ಭಕ್ತಿ ಸೇವೆಯಿಂದನೂ ಪಡೆಯಬಹುದು ಎಂದು ತಿಳಿದುಕೊಂಡು ಸಾಂಖ್ಯೆಯು ಭಕ್ತಿ ಸೇವೆಯು ಒಂದೇ ಮಟ್ಟದಲ್ಲಿದೆ ಎನ್ನುವುದನ್ನು ಕಂಡುಕೊಳ್ಳುವವನು ವಿಷಯಗಳನ್ನು ಯಥಾವತ್ತಾಗಿ ಕಾಣುತ್ತಾನೆ. ಸೇವೆಯು ಒಂದೇ. ಈಗ ನಾವು ಯಾವುದೇ ಒಂದು ತತ್ವದ ಒಂದು ಶಾಸ್ತ್ರದ ಪ್ರಕಾರ ಹೋದ್ರು
ಅಲ್ಲಿ ನಮ್ಗೆ ಏನೋ ಒಂದು ಆತ್ಮಜ್ಞಾನ ಅಥವಾ ಆತ್ಮ ಸಾಕ್ಷಾತ್ಕಾರ ಪಡಿಬೇಕು ಅಂದ್ರೆ ಅದ್ರ ಗುರಿ ಒಂದೇ ಇರ್ತೈತಿ. ಅವ್ ಭಕ್ತಿ ಸೇವೆಯಿಂದ ಬಂದ್ರು ಅಷ್ಟೇ, ಅವನು ಒಂದು ಜ್ಞಾನದಿಂದ ಬಂದ್ರು ಅಷ್ಟೇ. ಮುಂದಿನ ಒಂದು ಎಂಡ್ ಏನಾಗ್ತೈತಿ ಕೊನೆಗೆ, ಎಲ್ಲಾ ನದಿಗಳು ಸಮುದ್ರ ಹೇಗ್ ಸೇರ್ತವೋ ಅದೇ ರೀತಿ ನಮ್ಮ ಜ್ಞಾನ ಸಹಿತ ಪಡೆದಿದ್ದು ಭಕ್ತಿ ಮಾರ್ಗದಾಗ ಹೋದ್ರು ಅದನ್ನೇ ಪಡಿತೇವಿ, ಜ್ಞಾನದ ಮೂಲಕ ಹೋದ್ರು ಸಹಿತ ಅದೇ ಜ್ಞಾನವನ್ನ ನಾವು ಪಡಿತೇವೆ. ಅದನ್ನೇ ಆತ್ಮ ಸಾಕ್ಷಾತ್ಕಾರಕ್ಕೆ ನಾವು ಪಡೆಯೋದಕ್ಕೆ ಇವೆಲ್ಲ ಸಾಧನೆಗಳು ಅಂತ ಹೇಳ್ಬೋದು. ಹೌದಲ್ರಿ ಅಮ್ಮ? ಹಾಗೆ ಮತ್ತೆ ಇನ್ನೊಂದು ಈ ಒಂದು ಜಗತ್ತಿನಲ್ಲಿ ನಾವೆಲ್ಲ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತೇವೆ. ಈ ಆತ್ಮನ ಒಂದು ಕ್ರಿಯೆ ಅಥವಾ ಪರಮಾತ್ಮನೊಂದಿಗೆ ಇರುವ ಸಂಬಂಧವನ್ನ ನಾವು ಹೇಗೆ ಹೊಂದಬೇಕು, ಮತ್ತು ಆ ಕೃಷ್ಣ ಅವನ ಒಂದು ಭಗವಂತನ ಒಂದು ಅನುಗ್ರಹದಲ್ಲಿ ಕರ್ಮಗಳನ್ನ ಮಾಡಿದಾಗ ಆ ವಾಸ್ತವಾಗಿ ತನ್ನ ನಿಜ ಸ್ವರೂಪವೇ ಆಗಿರ್ತೈತೆ ಅದು ಕರ್ಮ. ಆ ಒಂದು ಭಗವಂತನ ಒಂದು ಪ್ರಜ್ಞೆಯಲ್ಲೇ ನಾವು ಮಾಡ್ತಾ ಹೋಗ್ಬೇಕು. ಆವಾಗ ಅದ್ರದ್ದು ಯಾವುದೂ ನಮ್ಗೆ ದೋಷಗಳು ನಮ್ಗೆ ಬರೋದಿಲ್ಲ ಅಂತ ಹೇಳ್ಬೋದು. ಇನ್ನೊಂದಮ್ಮ ಒಂದು ಮೊದಲನೇದಾಗಮ್ಮ ಪ್ರಕ್ರಿಯೆ ಸಾಂಖ್ಯ ಅಂತ ಬರ್ತೈತಿ. ಎರಡನೇದ್ದು ಮನುಷ್ಯನು ಜಡ ವಸ್ತುವಿನಿಂದ ಮತ್ತೆ ಬೇರೆ ಆಗ್ಬೇಕು. ಜಡ ವಸ್ತುವಿಗೆ ನಾವೆಲ್ಲ ಅಟ್ಯಾಚ್ ಆಗ್ಬಿಟ್ಟಿರ್ತೇವೆ. ಅದರಿಂದ ನಾವು ಮೊದ್ಲು ಅದರಿಂದ ನಾವು ಬೇರೆ ಆಗ್ಬೇಕು. ಆಮೇಲೆ ಭಕ್ತಿ ಯೋಗ ಒಂದು ಪ್ರಶ್ನೆ ಕೇಳ್ಬೋದಾ? ಜಡ ವಸ್ತು ಅಂತ ಯಾವ್ದನ್ ತಿಳ್ಕೊಂಡಿದ್ದೀರಾ? ಜಡ ವಸ್ತು ಅಂದ್ರೆ ನಮ್ ಕಣ್ಣಿಗೆ ಕಾಣೋ ವಸ್ತುಗಳೆಲ್ಲ ಅದೇ. ಆಮೇಲೆ ಈ ಶರೀರ ಬುದ್ಧಿ ಮನಸ್ಸು ಅಂತ ನಾವೇನ್ ಅನ್ಕೊಂಡವಿ ಅದರಿಂದನೂ ನಾವು ಡಿಟ್ಯಾಚ್ ಆಗ್ಬೇಕು. ನಾನು ಯಾರು ಅಂತ ನಾನ್ ತಿಳ್ಕೊಬೇಕಲ್ಲಮ್ಮ. ಆವಾಗ ನಮ್ಗೆ ಈ ಪ್ರಕ್ರಿಯೆಯಿಂದ ನಮ್ಗೆ ಏನಂತ ಈ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಗೊತ್ತಾಗ್ತೈತಿ ಅಂತ ನಾನ್ ತಿಳ್ಕೊಂಡಿರೋದು ಅಂತಮ್ಮ. ತುಂಬಾ ಚೆನ್ನಾಗಿ ಹೇಳಿದ್ರಿ ವಿಜಯಲಕ್ಷ್ಮಿ ಅವರೇ. ಸಾಂಖ್ಯ ಹೇಳೋದು ಏನ್ ಹೇಳುತ್ತೆ? ಸಾಂಖ್ಯ ಇದ್ದಲ್ಲಿ ಅಲ್ವಾ ಹೇಳೋದು, ಬುದ್ಧಿ ಅಲ್ಲ ನೀನು ಬಿಟ್ಬಿಡು, ನೀನು ಪರಮಾತ್ಮ ಸ್ವರೂಪಿ ಆತ್ಮ ಸ್ವರೂಪಿ ಅಂತ ಬಿಟ್ಟು ಹೇಳುತ್ತೆ. ಹೌದು. ಕರ್ಮ ಯೋಗವನ್ನು ಮಾಡೋದ್ರಿಂದ ಏನ ಗೊತ್ತಾಗತ್ತೆ? ಮೊದ್ಲು ಫಲವನ್ನ ಬಿಟ್ಟಾಕ್ತಿವಿ, ಆಮೇಲೆ ನಾನು ಕರ್ತೃತ್ವವನ್ನು ಬಿಟ್ಬಿಡ್ತೀನಿ. ಕರ್ತೃತ್ವವನ್ನು ಬಿಟ್ಟಾಗ ಏನು ಅಹಂಕಾರನ ಬಿಟ್ಟು ಹಾಕದಾಗೆ. ಅಹಂಕಾರ ಏನು? ಇದ್ರ ಜೊತೆ ಸಂಬಂಧವನ್ನ ಕಳಿಸ್ಕೊಡೋದು. ಅವೆಲ್ಲ ಸಂಬಂಧ ಕಳಿಸ್ಕೋಬೇಕು ಅಂದ್ರು ಆ ಭಗವಂತನ ಒಂದ್ ಇದ್ರಲ್ಲೇ ಇರ್ಬೇಕಲ್ಲಮ್ಮ. ನಮ್ಗೆ ಅದ ಸಾಧನ ಚತುಷ್ಟಯ ಅಂತ ಏನ್ ನಾವ್ ಬಂದ್ವಲ್ಲ, ಭಗವಂತನ ಕೃಪೆ ಇದ್ದೇ ಇರ್ಬೇಕು. ಬೇಕು. ಆ ಸಾಧನ ಚತುಷ್ಟಯಗಳು ನಮ್ಮಲ್ಲಿ ಬರ್ಬೇಕು. ಬಂದಾಗ ಆ ಕರ್ಮದಿಂದ ನಾವು ಈ ಬಂಧನದಿಂದ ಬಿಡುಗಡೆ ಹೊಂತವಿ. ನಾವ್ ಏನ ಕರ್ಮ ಮಾಡಿದ್ರು ಅದನ್ನ ನಾವು ನಾನು ಯಾರು ಅನ್ನೋ ತಿಳ್ಕೊಳ್ಳೋ ಮಾರ್ಗಕ್ಕೆ, ಒಂದು ಜ್ಞಾನದ ಮಾರ್ಗಕ್ಕೆ ನಾವು ಹೋಗ್ತೇವಿ. ಅದೇ ಹೀಗೆ ಮಾಡ್ತಾ ಇದ್ರೆ ಆ ಜ್ಞಾನವೂ ಸಹ ಸಿಗುತ್ತೆ. ಅಂದ್ರೆ ಇದು ಹೀಗೆ ನಡಿ. ಇವಾಗ ಮೈಸೂರಿಗೆ ಹೋಗ್ಬೇಕು ಅಂತಂದ್ರೆ ನಾವ್ ಏನ್ದ್ರಲ್ಲಾದ್ರೂ ಹೋಗ್ತಿವಿ. ಒಂದು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಳ್ತೀವಿ. ಆ ಬಸ್ ಅದನ್ನು ಮೈಸೂರ ಅಂತ ಕೇಳ್ತೀವಿ. ಬಸ್ನು ಅಲ್ವಾ? ಹಾಗೆ ಅದು ಅಂದ್ರೆ ಅದು ಕರ್ಕೊಂಡು ಹೋಗುವಂತಹದ್ದು. ನಾವು ಹೋಗ್ಬೇಕಾಗಿರುವಂತದ್ದು ಮೈಸೂರ್ಗೆ. ಇದನ್ನು ಮೈಸೂರು ಅಂತೀವಿ, ಅದನ್ನು ಮೈಸೂರು ಅಂತೀವಿ. ಇದ್ರಲ್ಲಿ ಹೋದ್ರೆ ಅಲ್ಲಿ ಮೈಸೂರಿಗೆ ತಲುಪೋದು. ಹಾಗೆ ಕರ್ಮ ಯೋಗವನ್ನ ಮಾಡ್ತಾ ಹೋದಾಗ ಅರ್ಥ ಆಗುತ್ತೆ. ನೀವು ಹೇಳ್ದಾಗೆ ಎಲ್ಲ ಪರಿಶುದ್ಧ ಆಗ್ಬಿಡುತ್ತೆ. ಹೀಗೆ ಜಡ ಯಾವ್ದು ಇದೆ ಅದರಿಂದ ನಾವು ತಾದಾತ್ಮ್ಯತೆಯನ್ನು ಬಿಟ್ಟು ಹಾಕ್ಬಿಡ್ತೀವಿ. ಅದ್ ನಾನಲ್ಲ ಅನ್ನೋದು ಪೂರ್ತಿಯಾಗಿ ಸಂಪೂರ್ಣವಾಗಿ ಅರ್ಥ ಆಗಿ ಪೂರ್ತಿ ಸಾಂಖ್ಯ ಯೋಗ ಏನ್ ಹೇಳುತ್ತೋ ಅದನ್ನ ಪೂರ್ತಿಯಾಗಿ ಜೀರ್ಣ ಮಾಡ್ಕೊಂಡು ನಾನು ಪರಮಾತ್ಮ ಸ್ವರೂಪಿ, ಮತ್ತೆ ಇಲ್ಲಿ ಇರೋದು ಬೇರೆ ಏನು ಇಲ್ಲ, ಇಲ್ಲಿ ಪರಮಾತ್ಮ ಮಾತ್ರ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾನೆ. ಅವನು ಅಲ್ಲಿಗೆ ತಲುಪೋದು, ಮೈಸೂರಿಗೆ ತಲುಪೋದು ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರ. ನೀವು 3 ಜನನು ಹೇಳ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ. ಎಷ್ಟು ಚೆನ್ನಾಗಿ ಎಲ್ಲಾರು ಅರ್ಥ ಮಾಡ್ಕೊಂಡಿದ್ದೀರಾ. ಬಹುಶಃ ಹೆಲ್ಪ್ ಆಗಿದೆ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಯಾವ್ದು ಹೇಳ್ರಮ್ಮ? AVSC ಕ್ಲಾಸಸ್ ತತ್ವಬೋಧ ಎಲ್ಲಾನು ಮಾಡಿರೋದ್ರಿಂದ ನಿಮ್ಗೆ ಇದು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಕೊಳ್ತೀನಿ. ಹೌದು ಅಲ್ವಾ? ಹೌದು ಅಮ್ಮ, ಹೌದು. ಆಮೇಲೆ ನಿಮ್ದು ಮೊನ್ನೆ ಒಂದು ಕ್ಲಾಸ್ ಅಟೆಂಡ್ ಆಗಿದ್ವಲ್ಲ, ಅದು ಎಷ್ಟು ನಮ್ಮ ಮೇಲೆ ಪರಿಣಾಮ ಆಯ್ತು.
ಯಾವ್ದು? ಅದು ಜೆ ಏನಂತಿರಲ್ಲ ಅದು ಕ್ಲಾಸು. ನೀವು ಮೊನ್ನೆ ಧ್ಯಾತ್ರ ಧ್ಯೇಯ ಅದ್ರ ಬಗ್ಗೆ ಹೇಳಿದ್ರಲ್ಲ, ಹೋದ್ ತಿಂಗಳದ್ದು. ಅದು ಹೋದ ತಿಂಗಳು ಹಾ ಬರ್ಬೇಕಾಗಿತ್ತು. ಅವರೆಲ್ಲ ಕೇಳಿದ್ರು, ಇನ್ನು ಹೌದು ತುಂಬಾ ಜನ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು ಅಂತ ಬಿಟ್ಟು ಕಡಿಮೆ ಜನ ಇದ್ದಾರೆ ಹೌದು. ಅಂತ. ಮುಂದಿನ ಸರ್ತಿ ನೋಡ್ಕೊಂಡು ಬನ್ನಿ. ಮೈಸೂರು ಅಲ್ಲ, ಪ್ರತಿ ಬುಧವಾರ ಇರುತ್ತೆ ಸಾಮಾನ್ಯವಾಗಿ. ಇಂದ್ರಮ್ಮರಿಗೆ ಬುಧವಾರ ಇರುತ್ತೆ. ಇಂದ್ರಮ್ಮರಿಗೆ ಹೇಳಿದೆ ನಾಳೆ 11 ಸಾರಿ, ತಿಂಗಳಲ್ಲಿ 2ನೇ ಬುಧವಾರ ಇರುತ್ತೆ. ಪ್ರತಿ ಓ. ಬುಧವಾರ ಅದೇ ತಿಂಗಳಲ್ಲಿ 11 2ನೇ ಬುಧವಾರ ಇರುತ್ತೆ. 5:30ಗೆ ಸಾಮಾನ್ಯವಾಗಿ. ಏನಾದ್ರು ಚೇಂಜಸ್ ಇದ್ರೆ, ಹೋದ್ ತಿಂಗಳು ಸ್ವಲ್ಪ ಚೇಂಜ್ ಇತ್ತು, ಕೆಲವರಿಗೆ ಅನಾನುಕೂಲ ಅಂದ್ಬಿಟ್ಟು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಸ್ಕೊಂಡ್ರು. ಹಾಗಾಗಿ ಲೇಟ್ ಆಗಿ ಮಾಡಿದ್ರು. ಈ ತಿಂಗಳು ಸರಿಯಾಗಿ ನಡೀತು. ಮುಂದಿನ ತಿಂಗಳು ಏನು ಪೋಸ್ಟ್ಪೋನ್ ಆಗೋ ಹಂಗೆ ಕಾಣಿಸಲ್ಲ. ಇನ್ನು ವಿಷಯಗಳು ಗೊತ್ತಿಲ್ಲ ನಮ್ಗೆ. ನೀವು ಒಂದ್ಸರಿ ಅಮ್ಮ ನೀವು ಅಲ್ಲ, ನೀವು ಒಂದ್ಸಲ ನೀವು ಧ್ಯಾತ್ರ ಧ್ಯೇಯ ಮಾತಾಡಿದ್ರಲ್ಲ ಹೋದ್ ತಿಂಗಳ, ಅದ್ರದ್ದು ಒಂದ್ಸಲ ನಮ್ಗೆ ಇನ್ನೊಂದ್ಸಲ ಹೇಳ್ರಿ, ಯಾವಾಗಾದ್ರೂ ಸ್ವಲ್ಪ ಫ್ರೀ ಇದ್ದಾಗ. ಆಯ್ತು, ಹಾ ಹೇಳ್ತೀನಿ. ಇವಾಗ 6ನೇ ಶ್ಲೋಕಕ್ಕೆ ಹೋಗೋಣ. ಲಕ್ಷ್ಮೀ ಅವರೇ ತಯಾರಾಗಿ. ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿ ಗಚ್ಚತಿ. ಇದರ ಅರ್ಥ, ಹೇ ಮಹಾಬಾಹು ಅರ್ಜುನನೇ, ಭಕ್ತಿಯಿಂದ ಕರ್ಮ ಮಾಡದೆ, ಅಂದ್ರೆ ಕರ್ಮಯೋಗ ಪರಿಪೂರ್ಣ ಯಾಗ ಅಂದ್ರೆ ಕರ್ಮ ಸನ್ಯಾಸ ಸಾಧಿಸೋದು ಕಷ್ಟ ಆಗತ್ತೆ. ಆದ್ರೆ ಕರ್ಮಯೋಗದಲ್ಲಿ ನಿಪುಣನಾದವನು ಬೇಗನೆ ಪರಮಾತ್ಮನನ್ನು ಪಡಿತಾನೆ. ಯಾತಕ್ಕೆ ಹೇಳ್ತಾ ಇದ್ದಾರೆ ಇವರು ಕರ್ಮಯೋಗ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಂತ ಇಲ್ಲಿ ಸ್ಪಷ್ಟತೆಯನ್ನ ಕೊಡ್ತಾ ಇದ್ದಾರೆ. ಲಕ್ಷ್ಮಿ ಅವ್ರು ಇದ್ದೀರಾ? ಈಗ ಕ್ಲಾಸ್ನೊಳಗ್ ನಾನು ಅರ್ಜುನ ಅಂತ ಹೇಳಿ ಇದ್ದಾಗ, ಈಗ ನೀವ್ ಹೇಳ್ಕೊಡ್ತೀರಿ ಶ್ರೀಕೃಷ್ಣ ಪರಮಾತ್ಮಗೆ ಅಯ್ಯೋ, ಅಷ್ಟೊಂದು ನನ್ನ ಉದಾಹರಣೆ ತಗೊಂಡ್ಬಿಟ್ಟೆ, ಭಗವಂತ ಅಂತ ಹೇಳಿ. ಅಲ್ಲ, ಫಾರ್ ಎಕ್ಸಾಂಪಲ್ ಅಂದೆ ಅಮ್ಮ. ನಾವ್ ಇವಾಗ ಕರ್ಮಯೋಗ ಅಂತ ಹೇಳಿದ್ರೆ ನಾವ್ ಕ್ಲಾಸಿಗೆ ಕರೆಕ್ಟ್ ಆಗಿ, ಈಗ ಇಷ್ಟೊಮಟ ವಿಜಯಲಕ್ಷ್ಮಿ ಅಮ್ಮ ಅಂದ್ರಿ, ನಾವ್ ಈಗ ಕರೆಕ್ಟ್ ಆಗಿ ಕ್ಲಾಸಿಗೆ ಕುಂತ್ವಿ, ನಮ್ದ್ ಏನ ಕೆಲ್ಸ ಇದ್ರುನು ಎಲ್ಲಾ ಇರ್ಲಿ ಬಿಡು, ಯಾವ್ದಾರ ಇರ್ಲಿ, ಏನಾರ ಮಾಡ್ಲಿ ಅಂತ ಹೇಳಿ ಎಲ್ಲಾ ಕೆಲ್ಸ ಬಿಟ್ಟು ಒಂದು ಯೋಗಿಗಳ ತರ ಕರೆಕ್ಟ್ ಆಗಿ ಆ ಟೈಮ್ನೊಳಗ ನಮ್ಮ ಮನಸ್ಸು ಎಲ್ಲ ಪಂಚೇಂದ್ರಿಯಗಳು ಮನಸ್ಸನ್ನೆಲ್ಲಾ ಲಕ್ಷ್ಯ ಕೊಟ್ಟು, ಬುದ್ಧಿನೆಲ್ಲಾ ಲಕ್ಷ್ಯ ಕೊಟ್ಟು ಕರೆಕ್ಟ್ ಆಗಿ ಕ್ಲಾಸಿಗೆ ಕುಂತು ಕಲಿತ್ವಿ ಅಂತ ಹೇಳಿದ್ರೆ ನಮ್ಮಂತ ನಿಪುಣನ ಯಾರು ಇಲ್ಲ ಅಮ್ಮ. ಫಾರ್ ಎಕ್ಸಾಂಪಲ್ ಈಗ ವಿಜಯಲಕ್ಷ್ಮಿ ಅಮ್ಮ ರೀ, ಎಷ್ಟ್ ಲಗು ಅವ್ರು ಎಷ್ಟ್ ಕರೆಕ್ಟ್ ಆಗಿ ಹೇಳ್ತಾರ ಅಂತ ಹೇಳಿದ್ರ ಆಯಾಯ ಅರ್ಥದೊಳಗ ಅವ್ರು ಕರೆಕ್ಟ್ ಆಗಿ ಕಲ್ತಾರ್ರಿ, ಅದರಿಂದ ಕರೆಕ್ಟ್ ಆಗಿ ಹೇಳ್ತಾರ್ರಿ. ಅದು ಅವ್ರು ಹೇಳ ಮೂರ್ ಜನನು ತುಂಬಾ ಚೆನ್ನಾಗಿ ಹೇಳ್ತೀರಾ. ಇಂದ್ರಮ್ಮ ಅವರು ಅಷ್ಟೇ, ನೀವು ಮೂರ್ ಜನನು ತುಂಬಾ ಚೆನ್ನಾಗಿ. ನನಗೂ ಆ ಒಂದು ಹೆಮ್ಮೆ ಇದೆ. ಅದಮ್ಮ, ಈಗ ಫಾರ್ ಎಕ್ಸಾಂಪಲ್ ಈಗ ದೇವ್ರು ಅಂತ ಹೇಳಿರ್ ಬರೇ ಗುಡಿ ಒಳಗ ಅದಾನ ಅಥವಾ ನಮ್ ದೇವ್ರ ಮನಿ ಒಳಗ ಅದಾನ ಅಂತ ಹೇಳಿ ನಾವ್ ಹಿಂದೊಂದ್ ಟೈಮ್ನೊಳಗ್ ನಾವೆಲ್ಲಾ ಹಂಗ ಇದ್ವಿ ಅಮ್ಮ. ನಾನಂತೂ ಹಂಗ ಇದ್ದೆ ರೀ. ದೇವ್ರು ಅಂತ ಹೇಳಿದ್ರ ಗುಡಿ ಒಳಗ ಅದಾನ ಅಥವಾ ದೇವ್ರ ಮನಿ ಒಳಗ ಅದಾನ. ನಮ್ ಮನಿ ಒಳಗಿದ್ರ ಮನಿ ಒಳಗ, ಬಿಟ್ರ ಹೊರಗಡೆ ಇದ್ರ ದೇವ್ರ ಗುಡಿ ಒಳಗ ಅದಾನ. ನನ್ನೊಳಗೂ ಒಂದ್ ಪರಮಾತ್ಮ ಅದಾನ, ಅದನ್ನ ನಾನ್ ಜಾಗೃತಗೊಳಿಸ್ಕೋಬೇಕಂತ ಹೇಳಿ ಕಲ್ತಿದ್ದ ಈ ಕ್ಲಾಸ್ ನಿಂದ ಅಮ್ಮ. ಅದ್ ಯಾಕ ಕಾರಣ ರೀ, ನಮ್ದು ಕರ್ಮಯೋಗ, ಆ ಕರ್ಮಯೋಗದಿಂದ ನಮ್ ತ್ಯಾಗದ ಜೀವನ ರೀ. ಇರ್ಲಿ ಬಿಡು ಕೆಲ್ಸ, ಇರ್ಲಿ ಬಿಡು, ಇವತ್ತ ಇದ್ ಮಾಡ್ಲಿಲ್ಲಕ್ರ ಏನಾತು, ನನ್ ಕ್ಲಾಸ್ ಕುಂತ ನನ್ಗೆ ಈ ತರ ಸಿಗ್ತೈತಿ ಅಂತ ಹೇಳಿ ಯಾವಾಗ ನಾವು ಒಂದ್ ಸಾಧನೆ ಹಾದಿಯೊಳಗ್ ತಗೊಂಡ್ ಹೋಗ್ತೇವ, ಅವಾಗೆಲ್ಲಾ ನಿಪುಣ ಆಗಕ್ ಸಾಧ್ಯ ಐತಿ ಅಂತ ಹೇಳಿ ನನ್ನ ಅರ್ಥದೊಳಗ್ ನನಗ್ ಹಿಂಗ ಅನಸ್ತವಮ್ಮ. ಅಂದ್ರ ಭಕ್ತಿ ಇರ್ಬೇಕ್ರಿ, ಶ್ರದ್ಧೆ ಇರ್ಬೇಕ್ರಿ, ಯಾವಾಗ್ಲೂ ಕಲಿಬೇಕಾರ ಆ ತರ ಇದ್ದಾಗ್ಲಷ್ಟನ ನಾನ್ ಪರಮಾತ್ಮ ಅನ್ನೋದ್ ಯಾರು ಅಂತ ಹೇಳಿ ಪಡಿತಾನಿ ಅಂತ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಧನ್ಯವಾದ ರೀ. ಧನ್ಯವಾದಗಳು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೋಗವಿಲ್ಲದೆ ಸನ್ಯಾಸ ಪಡೆಯೋದು ಕಷ್ಟ, ದುಃಖಕರವಾದದ್ದು. ಯೋಗದಿಂದ ಕೂಡಿದ ಮುನಿಯು ಕೂಡಲೇ ಬ್ರಹ್ಮ ಪದವನ್ನ
ಪಡಿತಾನೆ. ಅದೇ ಅಚಿರೇಣಾದಿ ಗಚ್ಚತಿ ಅಂದ್ರೆ ಬೇಗನೆ ಅವನು ಇಂಥ ಟೈಮು ಅಂತ ಹೇಳಲ್ಲ, ಸ್ವಲ್ಪದ್ರಲ್ಲೇ ಅವನು ಪರಬ್ರಹ್ಮನ ಪಡಿತಾನೆ. ಪರಬ್ರಹ್ಮನನ್ನ ಪಡೆಯೋಕ್ಕಾಗಲ್ಲ, ಪರಬ್ರಹ್ಮನೇ ಅನ್ನೋದನ್ನ ತಿಳ್ಕೊಳ್ಳೋದಷ್ಟೇ, ಜ್ಞಾನದಿಂದ ತಿಳ್ಕೊಳ್ಳುವಂಥದ್ದು. ಅದು ಹೇಗೆ ಅಂತಂದ್ರೆ ಮೊದ್ಲು ಯೋಗವನ್ನು ಮಾಡಿ. ಹರಿ ಓಂ ಕುಸುಮಾಜಿ. ಹರಿ ಓಂ. ಲೇಟ್ ಆಯ್ತು. ಪ್ರತಿಭಾ ಅವರು ಸೇರ್ಕೊಂಡ ಹಾಗ ಇದೆ. ಹರಿ ಓಂ ಪ್ರತಿಭಾಜಿ. ಯೋಗ ಮಾಡೋದು ಹೇಗೆ ಅಂತಂದ್ರೆ, ನಾವು ಇದುವರೆಗೂ ನಾವು ಚಿಂತನೆಯನ್ನು ಮಾಡೋ ಹಾಗೆ ಮೊದಲು ಕರ್ಮ ಫಲವನ್ನ ಬಿಟ್ಟಾಕ್ಬಿಡ್ಬೇಕು. ಆವಾಗ ಏನಾಗತ್ತೆ, ಈ ದ್ವಂದ್ವಗಳಿಂದ ನಾವು ಮುಕ್ತರಾಗ್ತೀವಿ. ಆವಾಗ ಸುಖ ದುಃಖಗಳು ಅನ್ನೋದು ಹೊರಟೋಗ್ಬಿಡುತ್ತೆ. ಆಗ ಮನಸ್ಸು ಒಂದ್ ಕಡೆ ಸ್ವಲ್ಪ ಕೂಡುತ್ತೆ, ಸ್ವಲ್ಪ ನೆಮ್ಮದಿ ಶಾಂತಿ ಅನ್ನೋದು ಬರುತ್ತೆ. ಆಮೇಲೆ ಪೂರ್ತಿಯಾಗಿ ಕರ್ಮ ಸನ್ಯಾಸವನ್ನು ಮಾಡಿದಾಗ ಕರ್ತೃತ್ವವನ್ನು ಬಿಟ್ಟು ಹಾಕದ್ಮೇಲೆ ಅಲ್ಲಿ ನಾನು ಕರ್ತ ಅಲ್ಲ ಅಂತ, ಇವಾಗ ಹಿಂದಿನ ಶ್ಲೋಕದಲ್ಲಿ ಎಲ್ಲ ತಿಳ್ಕೊಂಡ್ವಿ ನಾವು. ನಾನು ಕರ್ತ ಅಲ್ಲ ಅಂತ ಬಿಟ್ಟು ಹಾಕದ್ಮೇಲೆ ಅಲ್ಲಿ ಏನು ಇರೋದು, ಇವೆಲ್ಲ ಬೇಡದೆ ಇರೋಂಥದ್ದೆಲ್ಲನ ಬಿಟ್ಟು ಹಾಕದ್ಮೇಲೆ ಅದೇನಿದ್ರು ವಿಜಯಲಕ್ಷ್ಮಿ ಹೇಳ್ದಾಗೆ ಜಡವಾದಂತಹ ಈ ದೇಹ ಮನಸ್ಸು ಬುದ್ಧಿಗಳು ಮಾಡೋದನ್ನೆಲ್ಲ ನಾನು ಅಂತಂದ್ಬಿಟ್ಟು ಅನ್ಕೊಂಡು ನಾನು ದುಃಖವನ್ನ ನನ್ನ ಮೇಲೆ ಹೇರ್ಕೊಂಡಿದ್ದೀನಿ. ಅದನ್ನೆಲ್ಲ ಬಿಟ್ಟು ಹಾಕದ್ಮೇಲೆ ಶಾಂತಿ ಮತ್ತೆ ನೆಮ್ಮದಿ. ನಾನು ನನ್ನದು ಅನ್ನೋದನ್ನು ಬಿಡೋದೇನೆ ಸನ್ಯಾಸ. ನಾನು ನನ್ನದು ಅನ್ನೋದೇ ಅಹಂಕಾರ. ಅದು ನಿಜವಾದದ್ದಲ್ಲ, ಅದು ಮಿಥ್ಯವಾದಂತಹದ್ದು ನಾನು ಅನ್ನುವಂಥದ್ದು. ಇದನ್ನ ಮಾಡೋದ್ರಿಂದ ಅದು ಪರಿಶುದ್ಧ ಆಗ್ತಾ ಹೋಗುತ್ತೆ. ಇಲ್ಲಿ ಹೀಗೆ ದ್ವಂದ್ವಗಳಿಂದ ಅವನು ಹೊರಗಡೆ ಬರ್ತಾನೆ. ಯಾವಾಗ ಯೋಗವನ್ನ ಮಾಡ್ತಾ ಇದ್ದಾಗ, ಕರ್ಮಯೋಗವನ್ನ ಮಾಡ್ತಾ ಹೋಗ್ತಾ ಇದ್ದಾಗ. ಆಗ ಮತ್ತೆ ಯಾರು ಯೋಗಯುಕ್ತ, ಈ 2ನೇ ಸಾಲಿನಲ್ಲಿ ಕೊಟ್ಟಿದ್ದಾರೆ ನೋಡಿ. ಯೋಗಯುಕ್ತ ಅಂತಂದ್ರೆ ಯಾರು ಇಂದ್ರಿಯಗಳನ್ನ ಮತ್ತೆ ದೇಹ ಮನಸ್ಸು ಬುದ್ಧಿಗಳು, ಇವೆಲ್ಲ ಕರಣಗಳು, ಇವೆಲ್ಲ ಜಡವಸ್ತುಗಳು, ಅಂದ್ರೆ ನಾನು ಉಪಯೋಗಿಸುವಂತಹ ವಸ್ತುಗಳು, ಅವುಗಳು ಅಲ್ಲಿ ಈ ಕ್ರಿಯೆಗಳೆಲ್ಲವೂ ನಡೀತಾ ಇವೆ ಅಂತಂದ್ಬಿಟ್ಟು ಅದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ನಾನು ಅವುಗಳನ್ನ ಹೀಗೆ ಉಪಯೋಗಿಸ್ಬೇಕು ಅಂತ ನಾನು ಕಂಟ್ರೋಲ್ ನನ್ನ ಕೈಯಲ್ಲಿ ನಾನು ವಶ ಮಾಡಿ ಇಟ್ಕೊಂಡಾಗ, ನಾನು ಹೇಳಿದಾಗೆ ಅವು ಕೇಳೋ ಹಾಗೆ ಇಟ್ಕೊಂಡಿರ್ತಾನೋ ಯಾರೋ ಅವನು ಯೋಗಯುಕ್ತ. ಯುಕ್ತ ಅಂದ್ರೆ ಯಾವಾಗ್ಲೂ ಇಂದ್ರಿಯಗಳನ್ನ, ದೇಹ ಮನಸ್ಸು ಬುದ್ಧಿಗಳನ್ನ ತನ್ನ ವಶದಲ್ಲಿ ಇಟ್ಕೊಂಡಿರುವಂತಹವನು. ಅಂದ್ರೆ ಅವನು ಯೋಗಯುಕ್ತ ಆದವನು. ಅವನು ಎಲ್ಲ ಒಳ್ಳೆಯ ಕೆಲಸಗಳಿಗೆ ಅವನು ಉಪಯೋಗಿಸೋದು. ಹಾಗಂದ್ಬಿಟ್ಟು ಏನೇನೋ ಮಾಡ್ತಾರಲ್ಲ ಅವರೆಲ್ಲರೂ ಹೀಗೆ ತಿಳ್ಕೊಂಡ್ಬಿಟ್ರೆ ಏನಾದ್ರೂ ಮಾಡ್ಬೋದಾ ಅಂತಂದ್ಬಿಟ್ಟು ಅಪಾರ್ಥವನ್ನ ನಾವು ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕೆಂದ್ರೆ ನಾನು ಕರ್ತ ಅಲ್ಲ ಅಂತಂದ್ರೆ ಪರಮಾತ್ಮನೇ ಅಲ್ಲಿರೋದು ಅಂತ ತಿಳ್ಕೊಂಡಾಗ ನಾವು ಅಂಥ ಒಬ್ಬ ಮುನಿಗೆ ಅವನು ಎಲ್ಲರಲ್ಲೂ ಪರಮಾತ್ಮನನ್ನ ಕಂಡ್ಕೊಂಡ್ಬಿಡ್ತಾನೆ. ಅವಾಗ ಇನ್ನೊಬ್ಬನಲ್ಲೂ ಪರಮಾತ್ಮನಿದ್ದಾಗ ಇನ್ನೊಬ್ಬ ಪರಮಾತ್ಮನ ಕಂಡಾಗ ಅವ್ರಿಗೆ ಹಾರ್ಮ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಲ್ವಾ. ಆದ್ರೆ ಹಾಗಾದ್ರೆ ಇವಾಗ ನನ್ನ ಹತ್ರ ಹುಲಿ ಬಂತಪ್ಪ, ನಾ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಅದೆಲ್ಲ ಹುಲಿಗೆ ಒಂದು ಗುಣ ಇರುತ್ತೆ. ಅವೆಲ್ಲ ಗುಣಗಳ ಪ್ರಕಾರವಾಗಿ ಒಂದೊಂದಕ್ಕೂ ಒಂದೊಂದು ಗುಣ ಇರುತ್ತೆ. ಹಾವಿಗೆ ಒಂಥರ ಗುಣ ಇರುತ್ತೆ, ಮತ್ತೆ
ಜಿಂಕೆಗೆ ಒಂಥರ ಗುಣ ಇರುತ್ತೆ, ಹಸುಗೆ ಒಂಥರ ಗುಣ ಇರುತ್ತೆ, ಮನುಷ್ಯನಲ್ಲಿ ಅನೇಕ ಗುಣಗಳನ್ನು ನಾವು ಕಂಡು ಬರುತ್ತೆ ಅಲ್ವಾ. ಅದಕ್ಕೆ ಯಾರ್ಯಾರಿಗೆ ಹೇಗೆ ಇರ್ತಾರ ಹಾಗೆ ಬಿಡ್ಬೇಕು. ನಾವು ಅವ್ರ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಆದ್ರೆ ವ್ಯಾವಹಾರಿಕವಾಗಿ ನಾವು ಹುಲಿ ಬಂದಾಗ ದೂರನೇ ಇರ್ಬೇಕು. ಇಲ್ಲ ಒಂದು ಮುದ್ದಾದ ಒಂದು ಪ್ರಾಣಿ ಬಂತು, ಅದನ್ನ ಪ್ರೀತಿಯಿಂದ ನಾವು ನೋಡ್ಬೇಕು. ಮತ್ತೆ ಎಲ್ಲ ಮನುಷ್ಯರಲ್ಲೂ ಎಲ್ಲ ಜೀವಿಗಳಲ್ಲೂ ಎಲ್ಲೆಡೆಯೂ ಪರಮಾತ್ಮನೇ ಇರೋದು ಅನ್ನೋದನ್ನ ತಿಳ್ಕೊಳ್ಬೇಕು. ಯೋಗಯುಕ್ತ ಅನ್ನೋದು ಹಾಗೆ ಎಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುವಂತವನು. ಅವನು ಬ್ರಹ್ಮನನ್ನ ಬೇಗನೆ ಕಂಡುಕೊಳ್ತಾನೆ. ಇಂಥ ಟೈಮು ಅಂತ ನಿಗದಿಪಡಿಸಿ ಇಲ್ಲ, ಆದ್ರೆ ಬೇಗನೆ ಕಂಡುಕೊಳ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಹರಿ ಓಂ ಪ್ರತಿಭಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅಂದ್ರೆ ನಾನು ಇನ್ನು 4 ಶ್ಲೋಕಗಳಿಗೂ ನಾನು ಪ್ರಶ್ನೆಗಳನ್ನ ಹಾಕೋಕ್ಕಾಗ್ಲಿಲ್ಲ, ಸಮಯ ಅವಕಾಶ ಇರಲಿಲ್ಲ. ಹಾಗೇನೆ ನೋಡೋಣ. 7ನೇ ಶ್ಲೋಕ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿನ ಲಿಪ್ಯತೆ. ಇದರ ಅರ್ಥ, ಶುದ್ಧ ಜ್ಞಾನವನ್ನು ಹೊಂದಿರುವ ಮತ್ತು ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವ ಕರ್ಮಯೋಗಿಗಳು ಪ್ರತಿಯೊಂದು ಜೀವಿಯಲ್ಲೂ ಎಲ್ಲ ಆತ್ಮವನ್ನು ನೋಡುತ್ತಾರೆ. ಎಲ್ಲ ರೀತಿಯ ಕರ್ಮಗಳನ್ನು ಮಾಡಿದರೂ ಅವರು ಎಂದಿಗೂ ಬಂಧನಕ್ಕೆ ಸಿಕ್ಕುವುದಿಲ್ಲ. ನಾನು ಹಿಂದೆ ಹೇಳಿದಂತಹದ್ದನ್ನು ಇಲ್ಲಿ ವಿಶದವಾಗಿ ಹೇಳ್ತಾ ಇದ್ದಾರೆ. ಇದರ ಈ ಶ್ಲೋಕ ತುಂಬಾ ಚೆನ್ನಾಗಿದೆ. ಇಂದ್ರಮ್ಮ ಅವ್ರು ಹೇಳ್ತೀರಾ? ಹಾ ಮೇಡಮ್. ಇದರ ವಿವರಣೆ ತುಂಬಾನೇ ಜ್ಞಾನದಿಂದ ಕೂಡಿದೆ, ಹೇಳಿ. ಶುದ್ಧ ಜ್ಞಾನವನ್ನು ಹೊಂದಿರುವ ಮತ್ತು ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವ ಕರ್ಮಯೋಗಿಗಳು ಪ್ರತಿಯೊಂದು ಜೀವಿಯಲ್ಲೂ ಎಲ್ಲಾ ಆತ್ಮವನ್ನು ನೋಡುತ್ತಾರೆ. ಎಲ್ಲಾ ರೀತಿಯ ಕರ್ಮಗಳನ್ನು ಮಾಡಿದರೂ ಅವರು ಎಂದಿಗೂ ಬಂಧನಕ್ಕೆ ಸಿಕ್ಕುವುದಿಲ್ಲ. ಅಂದ್ರೆ ಯೋಗದಿಂದ ಕೂಡಿದಂತವನು ಶುದ್ಧಾತ್ಮನಾಗಿರ್ತಾನೆ. ಅವನಿಗೆ ಜಿತೇಂದ್ರಿಯ, ಸರ್ವಭೂತಗಳ ಆತ್ಮ, ತನ್ನದೇ ಆತ್ಮ ಅಂತ ಹೇಳ್ಬಿಟ್ಟು ಅವನಿಗೆ ಅರಿವಿರ್ತದೆ. ಆ ಜ್ಞಾನವನ್ನು ಅವನು ಪಡ್ಕೊಂಡಿರ್ತಾನೆ. ಕರ್ಮ ಮಾಡ್ತಾ ಇದ್ರು ಕೂಡ ಯಾವುದಕ್ಕೂ ಅವನು ಲಿಪ್ತನಾಗಿರೋದಿಲ್ಲ. ಹಾಗಾಗಿ ಆ ಯೋಗದಿಂದ ಕೂಡಿರ್ತಕ್ಕಂತಹ ದೇವರೆಡೆಗೆ ಹೋಗುವಂತಹ ಮನಸ್ಸನ್ನ ತಿರುಗಿಸ್ಕೊಳ್ತಕ್ಕಂತಹ ಒಂದು ಇದಿರ್ತದೆ ಅವನಿಗೆ ಅಲ್ಲಿ. ಅಂದ್ರೆ ಒಂದು ತಮಸ್ಸಾಗ್ಲಿ, ರಜೋಗುಣಗಳಾಗ್ಲಿ, ಅಥವಾ ಯಾವುದೇ ಒಂದು ಸಾತ್ವಿಕ ಗುಣಗಳಾಗಿ ಅವನು ಪರಿವರ್ತಿಸ್ಕೊಂಡಿರ್ತಾನೆ. ತಮಸ್ಸಿರ್ಬೋದು, ರಜೋಗುಣಗಳನ್ನೆಲ್ಲ ಪರಿವರ್ತಿಸ್ಕೊಂಡು ಸತ್ವಗುಣಕ್ಕೆ ಅವನು ಹೋಗ್ತಾ ಇರ್ತಾನೆ. ಆ ಸತ್ವಗುಣಕ್ಕೆ ತಿರುಗಿಸ್ಕೊಂಡ ಅಂದ್ಮೇಲೆ ಅವನು ಎಲ್ಲರಲ್ಲೇ ಇರ್ತಕ್ಕಂತಹ ಆತ್ಮ ನನ್ನದೇ, ನಾವು ಎಲ್ಲ ಅಂದ್ರೆ ಸರ್ವಭೂತಗಳಲ್ಲಿ ಆತ್ಮ ಒಂದೇ ಅಂತಕ್ಕಂತಹ ಒಂದು ಅರಿವು ಅವನಿಗೆ ಸಿಕ್ಕಾಗ್ಬಿಟ್ಟಿರ್ತದೆ. ಅಂದ್ರೆ ಅದನ್ನ ಆ ಮನಸ್ಸನ್ನ ಈ ತಮಸ್ಸು ಮತ್ತು ರಜೋಗುಣಗಳಿಂದ ಇದನ್ ಮಾಡ್ಲಿಕ್ಕೆ, ಉದಾಹರಣೆಗೆ ಅಂತಂದ್ರೆ ಈ ಒಂದು ಬೆಣ್ಣೆಯನ್ನ ಕಾಯಿಸ್ಬೇಕು ಅಂತಂದ್ರೆ, ಬೆಣ್ಣೆಯನ್ನು ಕಾಯಿಸಿದ್ರೆ ಅದ್ರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಹೋದ್ಮೇಲೆ ಅದಕ್ಕೆ ಒಂದು ಫಲ ಸಿಗ್ತದೆ, ಅದು ತುಪ್ಪವಾಗಿರ್ತದೆ ಅಂತ ನಮಗೆ ಗೊತ್ತಿದೆ ಅದೆಲ್ಲ. ಹಾಗೆ ಇವನು ತನ್ನಲ್ಲಿ ಬರ್ತಕ್ಕಂತಹ ದೇಹದಲ್ಲಿ ಬರ್ತಕ್ಕಂತಹ ಯಾವೇ ಒಂದು ಅರಿಷಡ್ ವರ್ಗಗಳಾಗಿರ್ಲಿ ಅಥವಾ ಮಾನಸಿಕ ಇದಾಗಿರ್ಲಿ, ಯಾವುದೇ ಆಗ್ಲಿ, ಯಾವ ಗುಣಗಳನ್ನು ಕೂಡ ಅವನು ಒಂದು ಸತ್ವಗುಣಕ್ಕೆ ತಿರುಗಿಸ್ಕೊಳ್ತಕ್ಕಂತಹ ಒಂದು ಜ್ಞಾನವನ್ನ ಅವನು ಪಡ್ಕೊಂಡಿರ್ತೇನೆ. ಅವನು ಜಿತೇಂದ್ರಿಯನಾಗಿರ್ತಾನೆ, ಇಂದ್ರಿಯಗಳನ್ನ ನಿಗ್ರಹಿಸ್ತಾನೆ. ಅವನ ಬೇರೆ ಎಲ್ಲಾ ಗುಣಗಳನ್ನ ಅವನು ಧ್ವಂಸ ಮಾಡಿದ್ರು ಕೂಡ ತನ್ನ ಇಂದ್ರಿಯಗಳ ಮೇಲೆ ಹತೋಟಿಯನ್ನ ಪಡ್ಕೊಂಡಿರ್ತಾನೆ. ಅವನು ಮತ್ ಬೇರೆ ಒಂದು ಅಂದ್ರೆ ಪ್ರಾಪಂಚಿಕ ಒಂದು ಹೀನ ಸಂಸ್ಕಾರಗಳಿಗೆ ಅವನು ಒಳಗಾಗೋದಿಲ್ಲ. ಅದ್ರಲ್ಲಿ ಉತ್ತಮ ಸಂಸ್ಕಾರವನ್ನ ಪಡೆದಂತಹ ಕೆಲಸವನ್ನು ಮಾತ್ರ ಅವನು ಮಾಡ್ತಾ ಇರ್ತಾನೆ. ಅಂತ ಜ್ಞಾನವನ್ನ ಅವನು ಹೊಂದಿರ್ತಾನೆ. ಯೋಗಯುಕ್ತನಾಗಿರ್ತಾನೆ, ವಿಶುದ್ಧಾತ್ಮನಾಗಿರ್ತಾನೆ, ವಿಜೇತಾತ್ಮ, ಜಿತೇಂದ್ರಿಯಗಳನ್ನೆಲ್ಲ ಗೆದ್ಬಿಟ್ಟಿರ್ತಾನೆ. ಆಮೇಲೆ ಭೂತಗಳ ಆತ್ಮವೇ ತನ್ನಾತ್ಮ ಅಂತ ಹೇಳಿ ಅರಿವನ್ನ ಪಡ್ಕೊಂಡಿರ್ತಾನೆ. ಆ ಒಂದು ಸ್ಥಿತಿಗೆ ಅವನು ಬಂದ್ಬಿಟ್ಟಿರ್ತಾನೆ. ಅಂತಹ ಜ್ಞಾನವನ್ನ ಪಡೆದಿರ್ತಕ್ಕಂತಹ ವ್ಯಕ್ತಿಯಾಗಿರ್ತಾನೆ.
ಹಾಗಾಗಿ ಅವನು ಎಲ್ಲರಲ್ಲಿ ಇರುವುದು ಆತ್ಮ, ನನ್ನಲ್ಲಿ ಇರುವುದು ಆತ್ಮ. ಹಾಗಾಗಿ ವಿಶಾಲವಾದಂತಹ ಒಂದು ಭಾವನೆಯನ್ನ ಅರಿವು ಮಾಡಿಕೊಂಡು ಇದು ಅಂದ್ರೆ ಪರಮಾತ್ಮನ ಶಕ್ತಿ ಎಲ್ಲಾ ಕಡೆ ವ್ಯಾಪಿಸಿದೆ ಅಂತಕ್ಕಂಥದ್ದನ್ನ ಅವನು ಹೊಂದಿರ್ತಾನೆ. ಯಾರ ಬಗ್ಗೆ ದ್ವೇಷ ಆಗ್ಲಿ ಅಥವಾ ಸುಖ ದುಃಖಗಳಿಗೆ ಒಳಗಾಗುವುದಾಗ್ಲಿ ಯಾವುದನ್ನು ಅವನು ಪರಿಗಣಿಸೋದಿಲ್ಲ. ಯಾವುದೋ ಒಂದು ಇದ್ರಲ್ಲಿ ಇರೋದಿಲ್ಲ. ಅವನು ಮುಕ್ತನಾಗ್ಬಿಟ್ಟಿರ್ತಾನೆ. ಎಲ್ಲಾ ಕರ್ಮವನ್ನು ಮಾಡ್ತಿದ್ರು ಕೂಡ ಅದರಿಂದ ಅವನು ಬಂಧಿತನಾಗಿರಲ್ಲ, ಬಾಧಿತನೂ ಆಗೋದಿಲ್ಲ. ಹೀಗಾಗಿ ಅಂದ್ರೆ ಸ್ವಾರ್ಥ ಭಾವನೆ ಎಲ್ಲ ಅವನು ಕಳ್ಕೊಂಡ್ ಬಿಡ್ತಾನೆ. ಸ್ವಾರ್ಥನೇ ಇರೋದಿಲ್ಲ. ನಿಸ್ವಾರ್ಥವಾಗಿ ಅವನು ತನ್ನ ಕರ್ಮವನ್ನ ಮಾಡ್ತಾ ಎಲ್ಲ ಒಂದು ಪರಮಾತ್ಮನ ಇದನ್ನ ಪಡೆದಿರ್ತಾನೆ ಅವನು. ಅದ್ರ ಜೊತೆಗೆ ಅವನಿಗೆ ಯಾವುದೇ ಲಾಭ ಆಗ್ಲಿ, ಕೀರ್ತಿ ಆಗ್ಲಿ, ಸುಖ ಆಗ್ಲಿ, ದುಃಖ ಆಗ್ಲಿ ಯಾವುದು ಅವನು ಇದಕ್ಕೆ ಒಳಗಾಗೋದಿಲ್ಲ. ಕಷ್ಟ ಬರ್ಲಿ, ಸುಖ ಬರ್ಲಿ, ಹೊಗಳಿಕೆ ಬರ್ಲಿ, ತೆಗಳಿಕೆ ಬರ್ಲಿ, ಅವನು ಸಮ ಪ್ರಮಾಣದಲ್ಲಿ ಸಮಚಿತ್ತದಿಂದ ಎಲ್ಲವನ್ನ ನಿರ್ವಹಿಸ್ತಕ್ಕಂಥ ಒಂದು ಶಕ್ತಿಯನ್ನ ಹೊಂದಿರ್ತಾನೆ. ಅಂದ್ರೆ ಯಾರ ಇದಕ್ಕೆ ಬಂಧನಕ್ಕೆ ಅಥವಾ ಪ್ರಪಂಚದ ಯಾವುದೇ ಸಂಸ್ಕಾರಗಳಿಗೆ ಬದ್ಧರಾಗ್ಲಿಕ್ಕೂ ಸಿದ್ಧರಿಲ್ಲ. ಅದರಿಂದ ಮುಕ್ತರಾಗಿರ್ತಾರೆ. ಅಂತಹ ಇದನ್ನ ಅವರು ಪಡೆದಿರ್ತಾರೆ ಈ ಒಬ್ಬೊಂದು ಜಿತೇಂದ್ರಿಯ ಅಂತಕ್ಕಂಥವ್ರು. ಮತ್ತೆ ಭೂತಾತ್ಮ ಕುರುವನ್ನಪಿ ನ ಲಿಪ್ಯತೆ ಅಂತ ಹೇಳ್ತಾರೆ. ಕರ್ಮವನ್ನು ಮಾಡ್ತಿದ್ರು ಕೂಡ ಅವರು ಲಿಪ್ತವಾಗುವುದಿಲ್ಲ. ಅಂತಹ ಒಂದು ಸ್ಥಿತಿಯನ್ನ ಪಡೆದಿರ್ತಾರೆ. ಈ ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಯಾವುದೇ ಒಣಗಿರ್ದಂತಹ ಮರವ ಎಷ್ಟೇ ನೀರ್ ಹಾಕಿದ್ರು ಅದ್ರ ಚಿಗುರೋದಿಲ್ಲ. ಆದ್ರೆ ಅದನ್ನ ಚೆನ್ನಾಗಿ ಬೇಯಿಸಿದಂತ ಬೀಜವನ್ನ ಹಾಕಿದ್ರು ಕೂಡ, ಹುರಿದ ಬೀಜವನ್ನ ಹಾಕಿದ್ರು ಕೂಡ ಅದು ಆಗೋದಿಲ್ಲ. ಆದ್ರೆ ಯಾವುದೇ ಒಳ್ಳೆಯ ಗುಣಗಳನ್ನ ಹೊಂದಿರ್ತಕ್ಕಂತಹ ವ್ಯಕ್ತಿ ಆಗಿರ್ಬೋದು ಅಥವಾ ಆತ್ಮ ಆಗಿರ್ಬೋದು, ಅದು ಸರಿಯಾಗಿ ಸತ್ಸಂಸ್ಕಾರಗಳ ಅವಶೇಷ ಆಗಿರ್ತದೆ. ಅದು ಪರಮಾತ್ಮನ ಸನ್ನಿಗೆ, ಪರಮಾತ್ಮನ ಸ್ಥಿತಿಯನ್ನ ಎಲ್ಲರಲ್ಲೇ ಕಾಣುವಂತಹ ಚೈತನ್ಯ ಆತ್ಮ ಅದಾಗಿರ್ತದೆ. ಆ ಜೀವಿಗೆ ಕೆಲಸದ ನಿರ್ಲಿಪ್ತತೆಯಲ್ಲಿ ಇದ್ಕೊಂಡು ಜ್ಞಾನವನ್ನು ಸಂಪಾದಿಸ್ತಕ್ಕಂತಹ ಪರಿಪೂರ್ಣವಾದಂತಹ ಜ್ಞಾನಿಯಾಗಿರ್ತಾನೆ ಅಂತ ನನ್ನ ಅನಿಸಿಕೆ ಮೇಡಮ್. ಇದ್ರದ್ದು ಚೆನ್ನಾಗಿ ಹೇಳಿದ್ರೆ, ಅದೇ ಹುರಿದ ಬೀಜದ ತರ. ಮತ್ತೆ ಅದು ಮೊಳಕೆ ಹೊಡಿಯಲ್ಲ. ಮೊಳಕೆ ಹೊಡಿಯಲ್ಲ ಅಂದ್ರೆ ಏನು, ಮತ್ತೆ ಆಸೆಗಳು ಚಿಗುರಲ್ಲ ಅಂತ. ಅದು ನಿರ್ಲಿಪ್ತತೆ ಆಗಿದೆ. ಹಾಗೆ ಅವನು ಬಹಳ ಸುಂದರವಾಗಿ ಹೇಳಿದ್ರ. ಬಹಳ ಸಂತೋಷ. ಬೇರೆ ಯಾರಾದ್ರೂ ಸೇರಿಸ್ತೀರಾ? ಎಲ್ಲ ಅವ್ರು ಕವರ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ವಿಜಯಲಕ್ಷ್ಮಿ ಸೇರಿಸ್ಬೋದು. ಇಲ್ಲ, ಆ ಕೃಷ್ಣನ ಭಗವಂತನ ಅನುಗ್ರಹದಲ್ಲಿದ್ದಾಗ, ಭಕ್ತಿಯಲ್ಲಿದ್ದಾಗ ಆ ಭಕ್ತ ಏನಾಗ್ತಾನೆ, ಎಲ್ರಿಗೂ ಸುತ್ತಲೂ ಪರಿಸರನೂ ಕೃಷ್ಣನ ಪ್ರಜ್ಞೆನೆ ಮೂಡಿಸ್ಬಿಡ್ತಾನೆ ಅಂತ. ಎಲ್ರಿಗೂ ನೋಡು, ಅವನನ್ನ ಕಂಡ್ರೆ ಎಲ್ರಿಗೂ ಖುಷಿ ಸಂತೋಷ ಇರ್ತೈತಿ. ಈಗ ಹ್ಯಾಗ ನಾವು ಈಗ ನೀವ್ ಹೇಳಿದ್ರಲ್ಲ, ನಾನೀಗ ಉಲ್ಟಾ ಹೇಳ್ತೀನಿ. ಗಿಡ ಮರಕ್ಕೆಲ್ಲ ಈಗ ನೀರ್ ಹಾಕ್ತೇವಿ. ನೀರ್ ಹಾಕ್ದಾಗ ಏನಾಗ್ತೈತಿ, ಆ ಎಲೆ ಮೇಲೆಗಳೆಲ್ಲ ಟೊಂಗಿಗಳೆಲ್ಲ ಎಷ್ಟು ಚಿಗುತು ಸಂಪಾಗಿ ಬೆಳಿತೇವು. ಅದೇ ರೀತಿ ಒಬ್ಬ ಮನುಷ್ಯನಿಗೆ ಆಹಾರ ಸಿಕ್ತು ಅಂದ್ರೆ ಅವನು ಸಂತೋಷವಾಗಿ ಹೊಟ್ಟೆ ತುಂಬಿದಾಗ ಸಂತೃಪ್ತಿ ಇರ್ತೈತಿ. ಆ ರೀತಿ ಅವನು ಕೃಷ್ಣನ ಭಕ್ತನಿಗೆ ಏನಾಗ್ತೈತಿ, ಅವನು ಸುತ್ತಲೂ ಇರ್ತಕ್ಕಂತ ವಾತಾವರಣನೇ ಶುದ್ಧವಾಗಿರ್ತೈತಿ. ಅವನ ಭಕ್ತಿನೂ ಶುದ್ಧವಾಗಿದ್ದಾಗ ಅವನು ಸುತ್ತಲೂ ಇರತಕ್ಕಂತ ಪರಿಸರನು ಅಲ್ಲಿ ಶುದ್ಧವಾಗಿರ್ತೈತಿ ಅಂತ ನಾನು ಹೇಳ್ತೇನೆ. ಆಮೇಲೆ ಅವನು ಹೇಗೆ ತನ್ನ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನ. ಅವನು ಏನೇ ಆಹಾರ ಊಟ ಮಾಡಿದ್ರು ಆ ಭಗವಂತಂದೆ, ಏನ್ ಕೆಲಸ ಮಾಡಿದ್ರು ಭಗವಂತಂದೆ. ಅದನ್ನ ಬಿಟ್ಟು ಅವನಿಗೆ ಬೇರೆ ಯಾವುದೂ ಇರೋದಿಲ್ಲ. ಹೀಗಾಗಿ ಅವನು ಶುದ್ಧವಾದ ಮನಸ್ಸನ್ನು ಹೊಂದಿರ್ತಕ್ಕಂತ ಶುದ್ಧ ಆತ್ಮನೂ ಆಗಿರೋದ್ರಿಂದ ಇಂಥ ಗುಣಗಳು ಅವನಲ್ಲಿ ಬರ್ತವು ಅಂತ ಹೇಳ್ತೇನೆ. ಇಷ್ಟೇ. ಅದು ಸರಿ. ಆದ್ರೆ ಚೆನ್ನಾಗಿ ಬೆಂದಂತಹ ಬೀಜ, ಹುರಿದಂತಹ ಬೀಜ ಅದು ಬೆಳೆಯೋದಿಲ್ಲ, ಸರಿಯಾಗಿ ಒಡೆಯೋದಿಲ್ಲ. ಹುರಿದ ಬೀಜನೇ. ಹುರಿದ ಬೀಜ ಮತ್ತೆ ಅದು ಸಂಸ್ಕಾರಗಳು ಏನಾದ್ರೂ ಸಿಕ್ಕರೆ, ಒಳ್ಳೆ ಸಂಸ್ಕಾರಗಳು ಸಿಕ್ಕರೆ ಅವನಲ್ಲಿರ್ತಕ್ಕಂತ ಶೇಷ ಅವಶೇಷಗಳು ಇರ್ತದಲ್ಲ, ಅದು ಇರ್ತಕ್ಕಂತ ಕೆಲಸ ಮಾಡ್ತಿರ್ತದೆ. ಅದು ಖರ್ಚಾಗಿ ಕೆಳಗ್ ಬಿದ್ದು ಹೋದ್ರೆ ಜೀವಿ ಕೆಲಸದ ಸುಂಟ್ರ ಗಾಳಿ ತರ ಆಗೋಗ್ಬಿಡುತ್ತೆ, ನಿರ್ಲಿಪ್ತತೆ ಹೊಂದುತ್ತೆ. ನನ್ನ ಅಭಿಪ್ರಾಯ.
ನಾನು ಈ ರೀತಿ ಹೇಳಿದೆ. ಅವನು ಸಹಿತ ಅಂದ್ರೆ ಇಲ್ಲ, ಒಬ್ಬ ಮನುಷ್ಯ ಹೌದು. ಭಗವಂತನ ಒಂದು ಭಕ್ತಿ ಮಾರ್ಗದಲ್ಲೇ ಪೂರ್ತಿ ಅವನೇ ನಾನೇ ಕೃಷ್ಣ ಅಂದ್ಕೊಂಡಾಗೂ ಸಹಿತ ಒಂದು ಸಂಪೂರ್ಣತೆ ಇರ್ತೈತಿ ಅಂತ. ಯಾಕಂದ್ರೆ ಈಗ ಹೊಟ್ಟೆ ತುಂಬ್ದಾಗ ಏನಾಗ್ತೈತಿ, ಖುಷಿ ಇರ್ತೈತಿ. ಅದೇ ಹೊಟ್ಟೆ ಹಸುವಾಗಿತ್ತ ಅಂದ್ರೆ ನಮ್ಮ ಭಕ್ತಿ ಮಾರ್ಗನೂ ಬರಂಗಿಲ್ಲ, ಯಾವುದೂ ಬರೋದಿಲ್ಲ, ಈ ಜ್ಞಾನನೂ ಸರಿಯಾಗಿ ಒಳಗ್ ಹೋಗೋದಿಲ್ಲ ನೋಡ್ರಿ. ಉಪವಾಸ ಇದ್ದು ನಾವು ಮಾಡ್ತೇವಿ ಅಂದ್ರೆ ಇಲ್ಲಿ ನಾವು ಇವಾಗ ಜ್ಞಾನವನ್ನ ನಾವು ವಿಚಾರ ಮಾಡ್ತಾ ಇರೋದಲ್ವಾ. ಈ ಹಾ ಜ್ಞಾನಿಯಲ್ಲಿ ಎಲ್ಲ ಈ ಒಂದು ಏನು ವಾಸನೆಗಳಿರತ್ತೆ ಅಲ್ವಾ, ಅವುಗಳ ಎಲ್ಲಾನು ಸುಟ್ಟು ಹೋಗುತ್ತವೆ ಅನ್ನೋದು ಇಲ್ಲಿ ಈ ತರಬೇಕಾಗಿರೋದು. ಬೀಜ ಅದರಿಂದ ಹೌದು ಅವರು ಹುರಿದ ಬೀಜವನ್ನ ಉದಾಹರಣೆಯಾಗಿ ಕೊಟ್ರು. ನಾವು ಏನಾದ್ರೂ ಆತ್ಮ ವಿಚಾರ ಮಾಡ್ಬೇಕು ಅಂತಂದ್ರೆ ನಾವು ಹೊಟ್ಟೆ ಮೊದಲು ತುಂಬಿಸ್ಕೊಳ್ಬೇಕು. ಅದಕ್ಕೆ ಕರ್ಮಯೋಗವನ್ನ ಮಾಡಿ ಅಂತ ಹೇಳ್ತಾರೆ. ಸುಮ್ನೆ ಕೂತ್ಕೊಂಡು ಅಲ್ಲ ಮೇಡಮ್, ಏಕಾದಶಿಲಿ ಕೇಳಿದ್ರೆ ಏನು ಅರ್ಥ ಆಗಲ್ವಾ ಹಾಗಾದ್ರೆ? ಆಗಲ್ಲ. ಅದು 15 ಅದಕ್ಕೆ ದಿವಸ ತಿಂಗಳಿಗೆ ಒಂದಲ್ಲ, ತಿಂಗಳಿಗೊಂದು. ಇಲ್ಲಿ ತಂದಿರೋದೇ ಹಾಗೇನೆ. ಮೊದ್ಲು ಕರ್ಮಯೋಗಿ ಕರ್ಮಿ ಆಗಿರ್ತಾನೆ, ಅಂದ್ರೆ ಕಾಮ್ಯ ಕರ್ಮವನ್ನ ಮಾಡ್ತಾ ಇರ್ತಾನೆ. ಕಾಮ್ಯ ಕರ್ಮದಿಂದ ಅವನು ಕರ್ಮ ಯೋಗಕ್ಕೆ ಬರ್ತಾನೆ, ಕರ್ಮ ಯೋಗದಿಂದ ಕರ್ಮ ಸನ್ಯಾಸಕ್ಕೆ ಬರ್ತಾನೆ, ಆಮೇಲೆ ಧ್ಯಾನ. ಹೀಗೆ ಹಂತ ಹಂತವಾಗಿ ಹೋಗೋದು. ನೀನು ಹೊಟ್ಟೆ ತುಂಬಿಸ್ಕೊಳ್ದೆ ನೀನ್ ಸುಮ್ನೆ ಕೂತ್ಕೊಪ್ಪ ಅಂತಂದ್ರೆ ಯಾರು ಕೂತ್ಕೊಳ್ಳಲ್ಲ, ಯಾರು ಆತ್ಮಜ್ಞಾನವನ್ನ ಕೇಳಲ್ಲ. ಬೇಕಾಗಿ ಮೊದ್ಲು ಹೊಟ್ಟೆ ತುಂಬಬೇಕು ಅನ್ನೋದೇ ಮುಖ್ಯ. ಆದ್ರೆ ನಾವು ಇಲ್ಲಿ ಜ್ಞಾನದ ವಿಚಾರವನ್ನು ಮಾತಾಡ್ತಾ ಇರೋದಕ್ಕೆ ಹೀಗೆ ವಾಸನೆಗಳು ಹೇಗೆ ಹುರಿದ ಬೀಜದ ತರ ಆಗೋದ್ರೆ ಮತ್ತೆ ವಾಸನೆಗಳು ಸೆಳ್ಕೊಂಡು ಹೋಗಲ್ಲ, ನಮ್ಮನ್ನ ಈ ಸಂಸಾರಕ್ಕೆ ಸಿಲುಕ್ಸಲ್ಲ, ಹೇಗೆ ನಿರ್ಲಿಪ್ತತೆ ಅನ್ನೋದನ್ನ ನಾವು ಬೆಳೆಸ್ಕೊಳ್ತೀವಿ ಅನ್ನೋದನ್ನ ತರದಕ್ಕೋಸ್ಕರ ಈ ಹುರಿದ ಬೀಜನ ಈ ವೇದಾಂತದಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದು 2 ಶ್ಲೋಕಗಳನ್ನ ಒಂದೇ ಸತಿ ತೆಗೆದುಕೊಳ್ಳೋಣ, 8 ಮತ್ತೆ 9. ನೈವ ಕಿಂಚಿತ್ ಕರೋಮೇತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾರ್ಥೇಶು ವರ್ತಂತ್ ಇತಿ ಧಾರಯನ್. ಇದು ಮುಂದಿನ ಶ್ಲೋಕ 2 ಹೇಳಿದ್ದೀನಿ. ಎರಡನ್ನು ಕಂಟಿನ್ಯೂಷನ್ ಒಂದಾದ್ಮೇಲೆ ಎಲ್ಲವೂ ಲಿಂಕ್ ಆಗಿದೆ, ಆದ್ರೆ ಇದು ಒಂದೇ ವಿಷಯವನ್ನ 2 ಶ್ಲೋಕದಲ್ಲಿ ಹೇಳಿದ್ದಾರೆ. ಹೇಗೆ ಒಬ್ಬ ಆತ್ಮಜ್ಞಾನಿ ಅಂದ್ರೆ 8ನೇ ಶ್ಲೋಕದಲ್ಲಿ ಇಲ್ಲೇನ್ ಕೊಟ್ಟಿದ್ದಾರೆ ಹೇಳ್ತೀನಿ. ಕರ್ಮಯೋಗದಲ್ಲಿ ದೃಢ ನಿಷ್ಠೆ ಉಳ್ಳವರು ಯಾವಾಗಲೂ ನಾನು ಕರ್ತೃವಲ್ಲ ಎಂದು ಭಾವಿಸ್ತಾರೆ. ಅದೇ ಮೊದ್ಲು ಕರ್ಮಫಲ ಬಿಟ್ಟ ಮೇಲೆ ಅವನು ಕರ್ತೃನೂ ಅಲ್ಲ ಅಂತ ಅವನಿಗೆ ದೃಢವಾಗ್ಬಿಡುತ್ತೆ. ಅಂಥವರು ಕ್ರಿಯೆಯಲ್ಲಿ ಭಾಗಿಯಾಗಿದ್ದರೂ ಸಹ ನೋಡುವುದು, ಕೇಳುವುದು, ಸ್ಪರ್ಶಿಸುವುದು, ಆಘ್ರಾಣಿಸುವುದು, ಚಲಿಸುವುದು, ನಿದ್ರಿಸುವುದು, ಉಸಿರಾಡುವುದು ಇಂತಹ ಸಾಮಾನ್ಯವಾಗಿ ನಾವು ಮಾಡುವ ಎಲ್ಲ ಕರ್ಮಗಳು ಅಷ್ಟೇ. ನಿದ್ರಿಸುವುದು, ಉಸಿರಾಡುವುದು, ಮಾತನಾಡುವುದು, ಮಲ ವಿಸರ್ಜನೆ ಮಾಡುವುದು, ಗ್ರಹಿಸುವುದು ಮತ್ತು ಕಣ್ಣುಗಳನ್ನು ತೆರೆಯುವುದು ಅಥವಾ ಮುಚ್ಚುವುದರಲ್ಲಿ ನಿರತರಾಗಿದ್ದರೂ ಸಹ ದೈವಿಕ ಜ್ಞಾನದ ಬೆಳಕಿನಿಂದ ಅವರು ಇದು ಎಲ್ಲ ಅಂದ್ರೆ ಎಲ್ಲ ಚಲನವಲನಗಳು, ಇಂದ್ರಿಯಗಳು ತಮ್ಮ ಭೌತಿಕ ವಸ್ತುಗಳ ನಡುವೆ ಚಲಿಸುತ್ತಿರುವುದು ಮಾತ್ರ ಎಂದು ನೋಡುತ್ತಾರೆ. ಭೌತಿಕ ವಸ್ತುಗಳು ಅಂತಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು, ವಿಜಯಲಕ್ಷ್ಮಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಒಂದೇ ಆನ್ಸರ್ ಜಡವಾದದ್ದು ಅಂತಂದ್ಬಿಟ್ಟು. ಇದನ್ನ ಯಾರು ಇವಾಗ ಯಾರ ಟರ್ನ್? ಇಂದ್ರಮ್ಮ ಅವ್ರದ್ದಾಯ್ತು, ಲಕ್ಷ್ಮಿ ಅವ್ರದ್ದು. ಇವೆರಡು ಸೇರಿಸಿ ಹೇಳಿ. ಪೂರ್ತಿ ಆತ್ಮವನ್ನ ಕೊಂಡಂತವನು. ವೀಣಾ ಅವ್ರಿಲ್ವಾ? ಅವ್ರೇನು ಸೈಲೆಂಟ್ ಆಗ್ಬಿಟ್ರಲ್ಲ?
ಮಾತಿಲ್ಲ ಕತೆ ಇಲ್ಲ. ವೀಣಾ ಅವ್ರು ನೀವು ಹೇಳ್ತೀರಾ ಇದನ್ನ? ಒಂದ್ ನಿಮಿಷ ಇರಿ ಲಕ್ಷ್ಮಿ ಅವರೇ, ನೋಡೋಣ ಅವ್ರು ಏನಾದ್ರು ಕೇಳ್ದೇನೆ ಇರೋದು. ನಾನು ಕಾಣಿಸ್ಲಿಲ್ಲ, ಅದಕ್ಕೆ ನಾನು ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಅದಕ್ಕೆ ಕೇಳಿಸ್ಕೊಳ್ತಾ ಇದ್ದೀನಿ. ಅವರೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ, ಅದಕ್ಕೆ ಕೇಳಿಸ್ಕೊಳ್ತಾ ಇದ್ದೀನಿ. ಅದೇ ನಿಮ್ಗೆ ಅರ್ಥ ಆಗಿರೋ ರೀತಿ ಕರ್ಮಯೋಗ ಮತ್ತೆ ಈ ಯೋಗ ಎರಡು ಯೋಗಗಳನ್ನ ಮೀರಿದವರು ಅವರು ಒಂದು ಇದಕ್ಕೆ ಬಂದಿರ್ತಾರೆ. ಅಂದ್ರೆ ನಾನು ಕರ್ತೃ ಅಲ್ಲ, ನಾನು ನಾನು ನಾನಲ್ಲ ಅನ್ನೋ ತರ ಅವರು ಆ ಭಾವನೆಗೆ ಬಂದ್ಬಿಟ್ಟಿರ್ತಾರೆ. ದೃಢ ನಿಶ್ಚಯವಾಗಿ ಒಂದೇ ಅಂತ ತಿಳ್ಕೊಂಡಿರ್ತಾರೆ. ಆಮೇಲೆ ಅವ್ರಿಗೆ ಏನೇ ಮಾನವನ ಸಹಜ ಚಟುವಟಿಕೆ ಎಲ್ಲ ಮಾಡ್ತಾ ಇರ್ತಾರೆ, ಆದ್ರೆ ನಾನು ನಾನಲ್ಲ ಅನ್ನೋ ರೀತಿ ಇರ್ತಾರೆ. ನಾನು ನಾನಲ್ಲ ಅನ್ನೋ ತರ. ಅದೇ ನನ್ಗೆ ನೆನಪು ಬಂದಿದ್ದು ರಮಣ ಮಹರ್ಷಿಗಳು. ಅವರು ಎಲ್ಲಾ ಯೋಗಿಗಳು ಮತ್ತೆ ಅವ್ರ ಸುತ್ತಮುತ್ತ ಅವರು ಎಲ್ಲಾ ಕಾರ್ಯನು ಮಾಡ್ತಾ ಇದ್ರು, ಅವರು ನಾನು ನಾನಲ್ಲ ಅನ್ನೋ ತರ ಇರ್ತಾರಲ್ಲ, ಅದಕ್ಕೆ ಅದು ನೆನಪಾಯ್ತು ಈ ಶ್ಲೋಕ ಓದುವಾಗ. ಕರ್ಮಯೋಗದಲ್ಲಿ ದೃಢ ನಿಶ್ಚಯ ಉಳ್ಳವರು ಯಾವಾಗ್ಲೂ ನಾನು ಕರ್ತನಲ್ಲ ಎಂದು ಭಾವಿಸಿರುತ್ತಾರೆ ಅಂದಾಗ ನನ್ಗೆ ಅದು ನೆನಪಾಯ್ತು ಮೇಡಮ್. ರಮಣ ಮಹರ್ಷಿಗಳು ಯಾವುದೇ ಒಂದು ವಿಚಾರಗಳು ಬಂದ್ರು, ಪ್ರಶ್ನೆ ಬಂದ್ರು ನೀನ್ ಯಾರು ಅನ್ನೋದನ್ನ ಹೌದು ಅಂತ ಹೇಳ್ತಾ ಇದ್ರು. ನಮ್ ಗುರೂಜಿ ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಅಂತ ಆತರ ಈ ಗುರುಗಳು ಹೇಳ್ತಾರೆ. ಹೌದು. ಹಾಗೆ ಇಲ್ಲಿ ಪೂರ್ತಿಯಾಗಿ ಇಷ್ಟು ಕ್ರಿಯೆಗಳು ಅಂದ್ರೆ ಸಾಧಾರಣವಾಗಿ ಮಾಡ್ತಾ ಇರೋದು ಸಹ ಅದು ನಾನ್ ಮಾಡ್ತಾ ಇಲ್ಲ, ಉಸಿರಾಡ್ತಾ ಇರೋದು ನಾನು ಅಲ್ಲ, ಉಸಿರಾಡ್ತಾ ಇರೋದು ಇದೆಲ್ಲನು ಕೇಳುವುದು, ನೋಡುವುದು, ಸ್ಪರ್ಶಿಸುವುದು ಸೇರಿರುವಂತಹದ್ದೇ. ಈ ದೇಹ ಮನಸ್ಸು ಬುದ್ಧಿಗಳೆಲ್ಲ ಪ್ರಕೃತಿಗೆ ಸೇರಿರುವಂತಹದ್ದು. ಹೌದು. ಅದರಿಂದ ನಾನು ಬೇರೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿರುವಂತದ್ದು. ಇದೆ 7ನೇ ಶ್ಲೋಕದಲ್ಲೇ ಇದು ಲಿಪ್ಯತೆ ಅಂತ ಬರ್ಬೇಕಾದ್ರೆ ಜಿತೇಂದ್ರಿಯ ಆಗಿರ್ತಾನೆ ಅಂತಂದ್ರೆ ಅವನ್ ಏನು ಅಂದ್ರೆ ಇದೆಲ್ಲ ನಡೀತಾ ಇರುತ್ತೆ. ಯೋಗಯುಕ್ತ ಅಂತಂದ್ರೆ ಎಲ್ಲ ನಮ್ಮ ಇಂದ್ರಿಯಗಳು ಕಂಟ್ರೋಲ್ ಇದು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ನಾವು ಇದುವರೆಗೂ ಕಲ್ತ್ಕೊಂಡ್ ಬಂದ್ವಿ ಅಲ್ವಾ, ಅಂತವನು ಇದೆಲ್ಲನೂ ಸಹ ನಡೀತಾ ಇದೆ. ಇವಾಗ 8, 9ನೇ ಶ್ಲೋಕದಲ್ಲಿ ವಿವರಣೆಯನ್ನು ಕೊಟ್ಟಿರೋದು ಅಷ್ಟರಲ್ಲೂ ಸಹ ಏನು ನಡೀತಾ ಇದೆ ಅದೆಲ್ಲವನ್ನು ನನ್ನ ಇಂದ್ರಿಯಗಳಲ್ಲಿ ಮತ್ತೆ ಈ ಒಂದು ಪ್ರಕೃತಿಯಲ್ಲಿ ನಡೀತಾ ಇದೆ. ಪ್ರಕೃತಿ ಅಂದ್ರೆ ಜಡ ಅಲ್ವಾ, ಅದರಲ್ಲಿ ನಡೀತಾ ಇದೆ. ಅದಕ್ಕಿಂತ ಬೇರೆಯಾದವನು ನಾನು ಅನ್ನೋದು ಒಂದು ಸ್ಪಷ್ಟತೆ ಅವನಿಗೆ ಸರಿಯಾಗಿ ಇರುತ್ತೆ. ಮುಕ್ತನಾಗಿರ್ತಾರೆ ಎಲ್ಲ ಬಂಧನದಿಂದ. ಅದು ಯಾವುದಕ್ಕೂ ಅವನು ಅಂಟ್ಕೊಂಡಿರಲ್ಲ. ಇಂದ್ರಿಯಗಳಲ್ಲಿ ಮತ್ತೆ ಇಂದ್ರಿಯಗಳ ವಿಷಯಗಳೊಡನೆ ಇವೆಲ್ಲ ಕೆಲಸ ಮಾಡ್ತಾ ಇವೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವನು ದೃಢ ನಿಶ್ಚಯ ಮಾಡ್ಕೊಂಡು ಅವನು ಇರ್ತಾನೆ. ಆ ರೀತಿಯಲ್ಲಿ ವ್ಯವಹಾರವನ್ನ ಮಾಡ್ತಾ ಇರ್ತಾನೆ. ಅವನಿಗೆ ಯಾವುದು ಅಂಟ್ಕೊಳ್ಳಲ್ಲ. ಲಕ್ಷ್ಮಿ ಅವರೇ, ಮುಂದಿಂದ ನೀವು ಹೇಳಿ. ಸರಿ, ಇವಾಗ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಮನಸ್ಸು ಅನ್ನೋದು ಎಲ್ಲ ಶುದ್ಧ ಆಯ್ತು, ಎಲ್ಲನೂ ಆಯ್ತು. ಆದ್ರೆ ಈ ಮನಸ್ಸನ್ನೋದು ಸರಿಯಾಗಿ ನಿಲ್ಸಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯನಾ? ನಾವು ವಿಷಯ ತಿಳ್ಕೊಂಬಿಟ್ವಿ, ಆದ್ರೆ ನಾನು ಕರ್ತೃತ್ವವನ್ನ ಬಿಡಬೇಕು ಅಂತಂದ್ರೆ ಮನಸ್ಸು ತಯಾರಾಗ್ಬೇಕು. ಅದು ಒಂದೇ ಸತಿ ತಯಾರಾಗಕ್ಕೆ ಸಾಧ್ಯ ಇಲ್ಲ. ಅದು ಅದನ್ನ ಹೇಗ್ ನಿಯಂತ್ರಣದಲ್ಲಿ ಇಡ್ಬೇಕು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಅದಕ್ಕೇನ್ ಮಾಡ್ಬೇಕು? ಎಲ್ಲಾ ಫಲಾಪೇಕ್ಷೆಗಳನ್ನು ತ್ಯಜಿಸಿ ಶ್ಲೋಕ ತಮ್ಮ ಕರ್ಮಗಳನ್ನು
ಲಕ್ಷ್ಮಿಯವರೇ ಶ್ಲೋಕ ಹೇಳ್ಬಿಡ್ತೀನಿ ಆಮೇಲೆ. ಬ್ರಹ್ಮಣ್ ಹೇಳಿ. ಕರ್ಮಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಂ ಇವಾಂಭಸ. ಎಲ್ಲ ಫಲಾಪೇಕ್ಷೆಗಳನ್ನು ತ್ಯಜಿಸಿ ತಮ್ಮ ಕರ್ಮಗಳನ್ನು ದೇವರಿಗೆ ಅರ್ಪಿಸುವವರಿಗೆ ಹೇಗೆ ಕಮಲದ ಎಲೆಗೆ ನೀರು ತಾಕುವುದಿಲ್ಲವೋ ಹಾಗೆಯೇ ಅವರಿಗೆ ತಾಪವು ತಾಕುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ವಿಶದವಾಗಿ ಹೇಳಿ. ಎಷ್ಟ್ ಸರಳ ಹೇಳಾರ್ರಿ ಇಲ್ಲೇ. ಒಂದ್ ಕಮಲದ ಹೂ ಮೇಲೆ ನಾವ್ ನೀರ್ ಹಾಕಿದ್ರುನು ಅದ್ ನೀರು ಅದಕ್ ಅಂಟ್ಕೊಳಂಗೆ ಇಲ್ಲ. ಬೇರೆ ಎಲಿ ಮೇಲೆ ನೀವ್ ಎಷ್ಟರ ನೀರ್ ಹಾಕ್ರಿ ಅದ್ ನೀರು ಅದ ಅಂಟ್ಕೊಂತೈತ್ರಿ ಅದಕ್ಕ. ಈ ಕಮಲದ ಹೂವಿಂದ ಈ ಎಲಿ ಮೇಲೆ ನಾವ್ ನೀರ್ ಹಾಕಿದ್ವಿ ಅಂತಂದ್ ಹೇಳಿದ್ರ ನೀರ್ ಅಂಟ್ಕೊಳ್ಳಾರ್ದ ಜಾರಿ ಮತ್ತ್ ಕೆಳಗಡೆ ಬೀಳ್ತೈತ್ರಿ. ಆ ತರ ನಾವು ಫಲಾಪೇಕ್ಷೆ ಇಲ್ದನ ಕರ್ಮ ಫಲಾಪೇಕ್ಷೆ ಯಾವ್ದ ಒಂದ್ ಕೆಲ್ಸ ಮಾಡಿದ್ರುನು ನಮಗ ಈಗ ಫಾರ್ ಎಕ್ಸಾಂಪಲ್ ದೇವ್ರ ಪೂಜೆನ ಮಾಡಿದ್ರು ದೇವ್ರೇ ನನಗ ಇವತ್ ಬೆಳಿಗ್ಗೆ ಎದ್ದು ಬೇಗ ಎದ್ದು ಇವತ್ತು ಶುಕ್ರವಾರ ಅಂತಂದ್ ಹೇಳಿ ಲಕ್ಷ್ಮೀದ ಆರಾಧನೆ ಮಾಡಿ, ಇಲ್ಲಮ್ಮ ಲಕ್ಷ್ಮಿ ಆಜು ಬಾಜು ಮನೆಯವ್ರು ಯಾರ ಮನೆಗೂ ಹೋಗ್ಬೇಡ, ನೀನ್ ನಮ್ಮನಿಗೆ ಬಾ, ನನ್ನ ಉದ್ಧಾರ ಮಾಡು, ನನ್ ಮನಿನ ಬೆಳೆಸು ಅಂತಂದ್ ಹೇಳಿ ಒಂದ್ ಪೂಜೆ ಪ್ರತಿ ಒಂದ್ ಪೂಜೆದೊಳಗುನು ನನ್ಗ ಅದು ಬೇಕು, ನನಗ್ ಇದು ಬೇಕು, ನನ್ಗ ನಾನ್ ಅಷ್ಟು ಚೆನ್ನಾಗಿರ್ಬೇಕು, ಇಷ್ಟು ಚೆನ್ನಾಗಿರ್ಬೇಕಂತಂದ್ ಹೇಳಿ ಏನು ಒಂದು ನಮ್ದ ಆಸೆ ಅನ್ನೋದ್ ಅತಿ ಆಸೆ ಅನ್ನೋದ್ ಇರ್ತೈತಲ್ರಿ, ಅದನ್ನ ಅತಿ ಆಸೆ ಅನ್ನೋದನ್ ಬಿಟ್ಟು ಎಲ್ಲಾರ್ಗು ಈಗ ನಾವ್ ಹೆಂಗ ಸರ್ವೇ ಜನ ಸುಖಿನೋ ಭವಂತು, ಎಲ್ಲಾರು ಚೆನ್ನಾಗಿರ್ಲಿ, ಯಾರ್ಯಾರಿಗ್ ಏನೇನ್ ಬೇಕಾ ಎಲ್ಲಾ ಕೊಡು, ಎಲ್ಲಾರ್ನು ಚೆನ್ನಾಗಿಡು, ಜಗತ್ನೊಳಗ ಎಲ್ಲಾರು ಚೆನ್ನಾಗಿದ್ರ ನಾನು ಚೆನ್ನಾಗಿರ್ತೇನಿ ಅಂತಂದ್ ಹೇಳಿ ಎರಡು ಭಾವನೆ ಇರ್ತಾವಮ್ಮ. ಅದ್ ಫಾರ್ ಎಕ್ಸಾಂಪಲ್ ಹೇಳ್ದೆ ಅಮ್ಮ, ಆತರ ಒಂದ್ ಭಾವನೆ ಇಟ್ಕೊಂಡ್ ಮಾಡ್ದಾಗ ನನ್ಗ ಫಲಾಪೇಕ್ಷೆ ಇರಂಗಿಲ್ರಿ. ಇಲ್ಲ ಇವತ್ ನಾನು 5 ವಾರ ಮಾಡಕ್ ಹೇಳಿದ್ದು ದೇವ್ರ ಪೂಜೆನ, ಲಕ್ಷ್ಮೀ ಪೂಜೆನ 5 ವಾರ ಏನು ಸಿಗ್ಲೇ ಇಲ್ಲ. ಅವಾಗ ಸಿಗ್ಲಿಲ್ಲ ಅನ್ನೋದು ಒಂದ್ ಭಾವನೆ ಇರುತ್ತಲ್ರಿ. ಫಾರ್ ಎಕ್ಸಾಂಪಲ್ ಏನೋ ಒಂದು ನಿಂದ ಸನ್ನಿಧಿಯೊಳಗ ಅಧಿಕ ಮಾಸದೊಳಗ ಬಂದಿಲ್ಲ ಪೂಜೆ ಏನೋ ತಪ್ಪಿಲ್ಲರಿ. ಆದ್ರ ನಮ್ದು ಒಂದ್ ಅಪೇಕ್ಷೆ ಅಥವಾ ಆಸೆ ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ, ಅವಾಗ ಕೇಳಿಸ್ತು. ಕಟ್ ಆಗ್ತಾ ಇದೆ. ಎಲ್ಲಾರು ಚೆನ್ನಾಗಿಟ್ಟು ಎಲ್ಲಾರು ಲಕ್ಷ್ಮಿಯವರೇ ಕಟ್ ಆಗ್ತಾ ಇದೆ. ಲಕ್ಷ್ಮಿಯವರೇ ಕಟ್ ಆಗ್ತಾ ಇದೆ, ವಾಯ್ಸು ಕೇಳಿಸ್ತಾ ಇಲ್ಲ ನಮ್ಗೆ ಕರೆಕ್ಟ್ ಆಗಿ. ಎಲ್ರು ಮ್ಯೂಟ್ ಮಾಡ್ಕೊಂಬಿಡಿ, ಕೇಳಿಸುತ್ತೆ. ಹೌದು ಇವಾಗ ಹೇಳಿ. ಹುನ್ರಿ. ಒಂದ್ ಅಪೇಕ್ಷೆ ಅನ್ನೋದನ್ನ ಇಟ್ಕೊಂಡ್ಲಾರ್ದನ ಇಲ್ಲ ಎಲ್ಲಾರ್ನು ಚೆನ್ನಾಗಿಡೋ ಅಂತಂದ್ ಹೇಳಿ ಯಾವಾಗ ನಾವ್ ಪೂಜೆ ಮಾಡ್ತೇವಲ್ರಿ, ಅದು ಶ್ರೇಷ್ಠ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಅವಾಗ ನಮಗ್ ಫಲಾಪೇಕ್ಷೆ ಇರಂಗಿಲ್ಲ. ಫಲಾಪೇಕ್ಷೆ ಇಲ್ಲ ಅಂತಂದ್ ಹೇಳಿದಾಗ ದುರಾಸೆ ಅನ್ನೋದ್ ಬರಂಗೇ ಇಲ್ರಿ. ದುರಾಸೆ ಅನ್ನೋದ್ ಇರ್ಲಿಲ್ಲ ಹೇಳಿದಾಗ ಅವಾಗ ನಮಗ್ ಪಾಪ ಅನ್ನೋದ್ ಬರಂಗೇ ಇಲ್ಲ ಅಮ್ಮ. ಅವಾಗ ನಾವ್ ಕಮಲದ ಎಲಿ ಹಾಕ್ತೇವ್ರಿ. ಹೆಂಗ ಒಂದ್ ವೇಳೆ ಏನೋ ಒಂದ್ ಅದಾದ್ರುನು ನಮಗದ್ ಅಂಟಂಗಿಲ್ಲ ರೀ. ಏನೋ ಇದ್ರುನು ಹೆಂಗ ನೀರ್ ಅನ್ನೋದ್ ಹೆಂಗ್ ಜಾರಿ ಹೋಗ್ತೈತೆ ಕಮಲದ ಎಲಿ ಮೇಲೆ, ಆತರ ನಮ್ಗ್ ಯಾವ್ದು ತಾಕತ್ತಿಲ್ಲ, ಎಲ್ಲಾ ಸರಳ ಇರ್ತೈತಿ. ಫಾರ್ ಎಕ್ಸಾಂಪಲ್ ಈಗ ಪ್ರಭು ನಮ್ಗೆಲ್ಲಾನು ಎಷ್ಟೆಲ್ಲಾ ಸಹಾಯ ಮಾಡಿ ಇಷ್ಟೆಲ್ಲಾ ಕಲಿಸ್ಕೊಡ್ತಾ ಇದಾರ ಅಂತಂದ್ ಹೇಳಿ ಅವ್ರಿಗೆ ಅದಕ್ ಇರಂಗೇ ಇಲ್ಲ ಅಂತಂದ್ ಹೇಳಿ ಫಲ ಇರಂಗೇ ಇಲ್ಲ ಅಂತಂದ್ ಹೇಳಿ ಅನ್ಕೊಂತೇವಮ್ಮ. ಯಾಕಂದ್ರೆ ನಾವೆಲ್ಲರೂ ಎಷ್ಟೊಂದ್ ವಿಶ್ ಮಾಡ್ತೇವಿ, ಪ್ರತಿ ದಿನದೊಳಗ ಅವ್ರನ್ನ ಎಷ್ಟೆಲ್ಲ ನೆನೆಸ್ತೇವಿ. ಒಂದೇನೋ ನಮ್ ಜೀವನದೊಳಗ ಒಂದ್ ಹೊಸ ದಾರಿ ಕಾಣ್ಕೊಳಕ್ ಕುಂತೇವಿ ಅಂತಂದ್ ಹೇಳಿದ್ರ ಅವ್ರಿಗೆ ಪಾಪ ಅನ್ನೋದ್ ಇರಂಗೇ ಇಲ್ಲ ರೀ. ಅದ ಒಬ್ರು ಕಳ್ಳ ಆಗ್ಲಿ ನಮ್ ಮನ್ಯಾಗಿಂದ ಬಂಗಾರ, ನಮ್ ಮನ್ಯಾಗಿಂದ ಒಡವೆ ಎಲ್ಲಾ ತಕೊಂಡ್ ಹೋದ ಅಂತಂದ್ ಹೇಳಿದ್ರೆ ಶಾಪ ಹಾಕ್ತೇವಿ ಅಮ್ಮ. ಇಲ್ಲ ಈ ತರ ಎಲ್ಲಾ ಮಾಡಿದ ಅಂತಂದ್ ಹೇಳಿ ನಾವ್ ಇಷ್ಟ್ ಕಷ್ಟಪಟ್ಟು ಗಳಿಸಿದ್ವಿ ಮಾಡಿದ್ವಿ ಅಂತಂದ್ ಹೇಳಿ ಯಾವಾಗ ನಾವ್ ಅವ್ರಿಗೆ ಶಾಪ ಹಾಕ್ತೇವ ಅವಾಗ ಅವ್ರಿಗೆ ಪಾಪದ ಫಲ ಅಂಟತೈತ್ರಿ. ಆತರ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಾವ. ಏನೋ ಕಟ್ಟಾಗೋಯ್ತು.
ಕೊನೆಯಲ್ಲಿ ಸ್ವಲ್ಪ ಗೊತ್ತಾಗ್ಲಿಲ್ಲ. ಇಲ್ಲಿ ಏನು ಅಂತಂದ್ರೆ ಪೂರ್ತಿಯಾಗಿ ಕರ್ಮ ತ್ಯಾಗ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಮನಸ್ಸು ಹದ ಬರೋದು ಬಹಳ ಕಷ್ಟ. ಅದಕ್ಕೆ ಏನಾದ್ರೂ ಒಂದು ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಭಗವಂತನ ಹಿಡ್ಕೊಳ್ಬೇಕು. ಅದಕ್ಕೆ ಎಲ್ಲ ನಾವು ಎಲ್ಲ ಮಾಡ್ತಾ ಇರೋದು, ಏನ್ ಮಾಡ್ತಾ ಇದ್ರು ಎಲ್ಲ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದಾಗ ಅಲ್ಲಿ ನಾನು ಅನ್ನೋದು ಇರಲ್ಲ. ಆ ರೀತಿಯಲ್ಲಿ ಮಾಡೋದ್ರಿಂದ ಕರ್ಮ ಸನ್ಯಾಸ ಅನ್ನೋದು ಆಗತ್ತೆ. ಮತ್ತೆ ಜ್ಞಾನನೂ ಇರ್ಬೇಕು. ಫಲಾಪೇಕ್ಷೆಯನ್ನ ಮೊದ್ಲೇ ಬಿಟ್ಟು ಹಾಕ್ಬಿಟ್ಟಿರ್ತೀವಿ, ಕರ್ಮಯೋಗದಲ್ಲೇ ಬಿಟ್ಟು ಹಾಕ್ಬಿಟ್ಟಿರ್ತೀವಿ. ಇವಾಗ ಕರ್ಮ ಸನ್ಯಾಸವನ್ನ ಸುಲಭವಾಗಿ ಮಾಡಕ್ಕಾಗಲ್ಲ. ಅದಕ್ಕೆ ಬ್ರಹ್ಮಾರ್ಪಣ ಮಾಡಿ. ಬ್ರಹ್ಮಾರ್ಪಣ ಮಾಡಿದಾಗ ಅಲ್ಲಿ ಕರ್ತೃತ್ವ ಅನ್ನೋದು ಇಲ್ಲ. ಇವಾಗ ಏನು ಅಂದ್ರೆ ನಾವು ಜೀವಭಾವದಲ್ಲಿ ಇದೀವಿ. ಜೀವಭಾವದಲ್ಲಿ ಇದ್ದಾಗ ನಾನು ದೇಹ ಮನಸ್ಸು ಬುದ್ಧಿ ಅಂತ ಇರ್ತೀವಿ. ಅದನ್ನ ಬಿಟ್ಟು ಹಾಕ್ಬೇಕಲ್ವಾ. ಅದನ್ನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನಾವು ಪರಮಾತ್ಮ ಸ್ವರೂಪಿಗಳು ಅಂತ ತಿಳ್ಕೊಂಡು ಹಾಗಿರೋದಕ್ಕೆ ಸಾಧ್ಯ ಆಗ್ಬೇಕು ಅಂತಂದ್ರೆ ನೀವು ಹೀಗೆ ಭಗವಂತನಿಗೆ ಅರ್ಪಣೆ ಮಾಡಿ ಎಲ್ಲ ಕರ್ಮಗಳನ್ನ ಮಾಡಿ. ಮತ್ತೆ ಆ ರೀತಿಯಲ್ಲಿ ಮಾಡಿದ್ದೇ ಆದರೆ ಹೇಗೆ ಕಮಲದ ಪತ್ರ ನೀರಿಗೆ ಅಂಟ್ಕೊಳಲ್ವೋ, ಅದು ಹುಟ್ಟೋದು ನೀರಲ್ಲೇ, ಬೆಳೆಯೋದು ಇರೋದು ಎಲ್ಲ, ಮತ್ತೆ ಅದು ಒಣಗೋಗಿ ಅಲ್ಲೇ ಲೀನವಾಗೋದು ನೀರಲ್ಲೇ. ಆದ್ರೆ ಅದು ಯಾವಾಗ್ಲೂ ಅದಕ್ಕೆ ನೀರಿಗೆ ಅಂಟ್ಕೊಳ್ಳಲ್ಲ. ಆ ರೀತಿಯಲ್ಲಿ ಎಲ್ಲಾ ಕರ್ಮಗಳನ್ನು ಮಾಡ್ತಾ ಇದ್ರೂ ಸಹ ಆ ಕರ್ಮ ಲೇಪನ ಅನ್ನೋದು ನಮ್ಗೆ ಇರಲ್ಲ. ಅಂತ ಒಬ್ಬ ಯೋಗಿಗೆ, ಮುನಿಗೆ ಆ ಕರ್ಮ ಲೇಪನ ಅನ್ನೋದು ಇರಲ್ಲ ಅಂತ ಈ ರೀತಿಯ ಹೋಲಿಕೆಯನ್ನು ಕೊಟ್ಟು ಹೇಳಿದ್ದಾರೆ. ಯಾರಾದ್ರೂ ಬೇರೆ ಏನಾದ್ರೂ ಹೇಳೋದಿದ್ಯಾ ಅಥವಾ ಪ್ರಶ್ನೆ ಇದೆಯಾ? ಏನು ಇಲ್ಲ ಅಂತಂದ್ರೆ ಮನನವನ್ನ ನಿಲ್ಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.